ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಮತ್ತೊಂದು ಒಳ್ಳೆ ಕತೆ ವಿಹಾನ್ ಜೊತೆ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಈ ಒಳ್ಳೆ ಕತೆ ವಿಹಾನ್ ಜೊತೆ ಕಾರ್ಯಕ್ರಮದ ಉದ್ದೇಶ ಬಹಳ ಸರಳ. ಕನ್ನಡದಲ್ಲಿ ಈ ಆಕರ್ಷಣೆಯ ನಿಯಮದ ಬಗ್ಗೆ, ನಮ್ಮ ಅಚೇತನ ಮನಸ್ಸಿನ ನಂಬಿಕೆಗಳಿಗೆ, ಭಾವನೆಗಳಿಗೆ ಇರುವ ಶಕ್ತಿಯ ಬಗ್ಗೆ, ಮತ್ತೆ ನಮ್ಮ ಜೀವನದಲ್ಲಿ ಹೀಲಿಂಗ್ ನ ಒಂದು ಆ ರೋಲ್ ಏನಿದೆ, ಒಂದು ಪಾತ್ರ ಏನಿದೆ ನಮ್ಮ ಜೀವನದಲ್ಲಿ, ನಮ್ಮ ಸಕಾರಾತ್ಮಕ ಚಿಂತನೆಗಳಿಗೆ, ನಮ್ಮ ನಕಾರಾತ್ಮಕ ಚಿಂತನೆಗಳಿಗೆ ಎಷ್ಟು ನಮ್ಮ ಜೀವನದಲ್ಲಿ ಶಕ್ತಿ ಇದೆ, ಇದೆಲ್ಲದರ ಬಗ್ಗೆ ನಮ್ಮ ಆರೆಂಜ್ ಕನ್ನಡಕ ಚಾನೆಲ್ ನಲ್ಲಿ ನಾನೊಬ್ನೇ ಬಹಳಷ್ಟು ವಿಡಿಯೋಗಳನ್ನ ವರ್ಷಾನ್ಗಟ್ಲೆಯಿಂದ ಮಾಡ್ತಾ ಬಂದಿದ್ದೀನಿ. ಆದರೆ ನನ್ನ ಹಾಗೆ ಬಹಳಷ್ಟು ಕನ್ನಡಿಗರು ಈ ಒಂದು ಆಕರ್ಷಣೆಯ ನಿಯಮವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ನಮ್ಮ ಅಚೇತನ ಮನಸ್ಸಿಗಿರುವ ಶಕ್ತಿಯ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅವರವರ ಜೀವನದಲ್ಲಿ ಅದಕ್ಕೆ ಬೇಕಾದ ಅದನ್ನು ಅಚೇತನ ಮನಸ್ಸನ್ನು ಸರಿಯಾಗಿ ಬಳಸಿಕೊಳ್ಳಲು ಬೇಕಾದ ಜ್ಞಾನವನ್ನು ಪಡೆದುಕೊಂಡು ತಮ್ಮ ತಮ್ಮ ಜೀವನದಲ್ಲಿ ಅದನ್ನ ಅಳವಡಿಸಿಕೊಂಡು ಬಹಳಷ್ಟು ಪವಾಡಗಳನ್ನ ಅನುಭವಿಸ್ತಾ ಇದ್ದಾರೆ. ತಮ್ಮ ತಮ್ಮ ಜೀವನಗಳಲ್ಲಿ ಬಹಳಷ್ಟು ಸಾಧನೆಗಳನ್ನ ಮಾಡ್ತಿದ್ದಾರೆ. ಅಂತವ್ರನ್ನ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದು ಅವರ ಮುಖಾಂತರ, ಅವರ ಅನುಭವಗಳ ಮುಖಾಂತರ ಆಕರ್ಷಣೆಯ ನಿಯಮದ ಬಗ್ಗೆ ಇನ್ನಷ್ಟು ಸ್ಪಷ್ಟತೆಯನ್ನು ನಿಮಗೆ ನೀಡುವುದು, ಮತ್ತೆ ಈ ರೀತಿ ಹಲವಾರು ಅದ್ಭುತ ವ್ಯಕ್ತಿಗಳ ಪರಿಚಯವನ್ನು ನಿಮಗೆ ಮಾಡಿಸಿಕೊಡುವುದು. ಯಾಕಂದ್ರೆ ನನ್ನೊಬ್ಬನ ಬಾಯಿನಲ್ಲೇ ಇದೆಲ್ಲವನ್ನು ಕೇಳ್ತಾ ಇದ್ರೆ ನಿಮ್ಗೆ ಎಲ್ಲೋ ಒಂದು ಕಡೆ ಸಂಶಯ ಬರ್ಬೋದು, ಓ ವಿಹಾನ್ಗೆ ಇದು ಕೆಲಸ ಮಾಡುತ್ತೇನೋ ಅದಕ್ಕೆ ಇಷ್ಟೊಂದು ಮಾತಾಡ್ತಿದ್ದಾರೆ ಅಂತ. ಆದ್ರೆ ಗೆಳೆಯರೆ, ನಾನು ಪ್ರತಿ ವಿಡಿಯೋನಲ್ಲಿ ಹೇಳೋ ಹಾಗೆ ಆಕರ್ಷಣೆಯ ನಿಯಮ ಪ್ರತಿಯೊಬ್ಬರ ಜೀವನದಲ್ಲೂ ಅದವ್ರಿಗೆ ಗೊತ್ತಿಲ್ಲದೆ ಇರಲಿ ಕೆಲಸ ಮಾಡ್ತಾನೇ ಇದೆ. ಅದನ್ನ ತಿಳ್ಕೊಂಡು ಅದನ್ನ ಸರಿಯಾಗಿ ಬಳಸ್ಕೊಂಡಾಗ ನಾವು ಜೀವನದಲ್ಲಿ ವೇಗವಾಗಿ ಯಶಸ್ಸನ್ನ ಪಡಿಬಹುದು, ವೇಗವಾಗಿ ನಾವು ಆನಂದದ ಜೀವನವನ್ನ ನಮ್ದಾಗಿಸ್ಕೊಳ್ಳಬಹುದು. ಹಾಗಾಗಿಯೇ ನನ್ನ ಬಿಟ್ಟು ಇನ್ನೂ ಬಹಳಷ್ಟು ಅತಿಥಿಗಳನ್ನ, ಬಹಳಷ್ಟು ಸಾಧಕರನ್ನ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದು ಅವರ ಮುಖಾಂತರ, ಅವರ ಪಯಣದ ಮುಖಾಂತರ ಇನ್ನಷ್ಟು ಮಾಹಿತಿ ಕೊಡೋದೇ ಈ ಕಾರ್ಯಕ್ರಮದ ಉದ್ದೇಶ. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಇರುವ ಮುಖ್ಯ ಅತಿಥಿ ಪೂಜಾ ಭಾರ್ಗವ್ರವರು. ಗೆಳೆಯರೆ, ಪೂಜಾ ಭಾರ್ಗವ್ರವರು, ನಾನು ಒಂದು ಗ್ರೂಪ್ ಇದೆ ನಾನು ಎಲ್ಲಿ ಮಾರ್ಕೆಟಿಂಗ್ ಕಲಿತಾ ಇದ್ದೀನಿ ಅಲ್ಲಿ ನನಗೆ ಮೊದಲು ಪರಿಚಯ ಆದ್ರು. ಇವರು ಯಾರೆಲ್ಲ ಹೆಣ್ಣು ಮಕ್ಕಳು ತಾಯಿ ಆಗ್ಬೇಕು ಅಂತಿದ್ದಾರೆ ಅಥವಾ ಈಗ ತಾನೇ ಹೊಸದಾಗಿ ತಾಯಿ ಆಗಿದ್ದಾರೆ, ಅವರಿಗೆ ಈ ತಾಯಿತನದ ಬಗ್ಗೆ, ಆ ಸಮಯದಲ್ಲಿ ಇರಬೇಕಾದ ಮನಸ್ಥಿತಿ ಬಗ್ಗೆ, ಇದೆಲ್ಲದರ ಬಗ್ಗೆ ಕೋಚಿಂಗ್ ಕೊಡ್ತಾ ಮಕ್ಕಳಿಗೆ ಒಂದು ಬಹಳ ಸಕಾರಾತ್ಮಕವಾದ ಒಂದು ಸಿಚುವೇಶನ್ ಅಥವಾ ಒಂದು ಎನ್ವಿರಾನ್ಮೆಂಟ್ ಸೃಷ್ಟಿ ಮಾಡುವ ಒಂದು ಕೋಚಿಂಗ್ ಬಿಸ್ನೆಸ್ ನಲ್ಲಿದ್ದಾರೆ. ಇವರು ಪೀಸ್ಫುಲ್ ಅಂದ್ರೆ ಶಾಂತಿಯುತ ಪೇರೆಂಟಿಂಗ್ ಹಬ್ ಅಂತ ಒಂದು ಸಂಸ್ಥೆಯನ್ನ ಸ್ಥಾಪಿಸಿ ಅದರ ಮುಖಾಂತರ ಕೋಚಿಂಗ್ ಮಾಡ್ತಾ ಬರ್ತಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಹಾಗೆ ಇವರು ಕೂಡ ಹೋ ಓಪೋನೋಪೋನೋ ಹೀಲಿಂಗ್ ಮಾಡ್ತಾರೆ. ಮತ್ತೆ ಇನ್ನು ಅದಕ್ಕೆ ಎಐನೆಲ್ಲ ಯೂಸ್ ಮಾಡಿ ಅದನ್ನ ಹೀಲಿಂಗ್ ಅನ್ನ ಇನ್ನೂ ಎಫೆಕ್ಟಿವ್ ಆಗಿ ಮಾಡೋ ಕೆಲವು ಪರಿಕ್ರಮಗಳನ್ನ ಬಳಸ್ತಾರೆ. ಅದರ ಜೊತೆ ಇವರು ತಮ್ಮ ಗುರುಗಳ ಒಂದು ಪುಸ್ತಕದಲ್ಲಿ ತಮ್ಮದೊಂದು ಕಥೆಯನ್ನ ಕೂಡ ಬರೆದಿದ್ದಾರೆ. ಮತ್ತೆ ವೈಶ್ಯ ರಕ್ಷಿತ ಅನ್ನೋ ಒಂದು ಬಿರುದನ್ನ ಕೂಡ ಇವರು ಪಡೆದಿದ್ದಾರೆ. ಮತ್ತೆ ಇತ್ತೀಚೆಗಷ್ಟೇ ನಡೆದ ಒಂದು ಕಾಂಪಿಟೇಷನ್ ಸೂಪರ್ ಸ್ಪೀಕರ್ ಶೋ ನಲ್ಲಿ ಟಾಪ್ 500 ಅಲ್ಲಿ ಸೆಲೆಕ್ಟ್ ಆಗಿ ಆ ಅದರಲ್ಲೂ ತಮ್ಮ ಜಯವನ್ನ ಸಾಧಿಸಿದ್ದಾರೆ. ಸೊ ಪೂಜಾ ಅವರನ್ನ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದು ಅವರ ಮುಖಾಂತರ, ಅವರ ಅನುಭವಗಳ ಮುಖಾಂತರ ಆಕರ್ಷಣೆಯ ನಿಯಮದ ಬಗ್ಗೆ ಮಾತಾಡೋದಕ್ಕೆ ನಾನು ಬಹಳ ಉತ್ಸಾಹದಿಂದ ಕಾಯ್ತಾ ಇದ್ದೀನಿ. ನಿಮಗೂ ಅದೇ ಉತ್ಸಾಹ ಇದ್ರೆ ಎಲ್ಲರೂ ಒಮ್ಮೆ ಯು ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸ್ ನಲ್ಲಿ. ಯಾರೆಲ್ಲ ಈ ವಿಡಿಯೋನ ಯೂಟ್ಯೂಬ್ ನಲ್ಲಿ ಮುಂದೆ ನೋಡ್ತೀರಾ, ನೀವುಗಳು ಅಷ್ಟೇ ಎಷ್ಟು ಉತ್ಸಾಹದಿಂದ ನಾವು ಇನ್ನೊಬ್ಬರ ಪಯಣವನ್ನ ಕೇಳಿಸ್ಕೊಳ್ತೀವೋ, ಅದರಿಂದ ವಿಷಯಗಳನ್ನ ಅರಿತುಕೊಳ್ತೀವೋ, ಅಷ್ಟು ವೇಗವಾಗಿ ನಮ್ಮ ಜೀವನದಲ್ಲೂ ಆ ಫಲಿತಾಂಶಗಳನ್ನ ನಾವು ಆಕರ್ಷಿಸಬಹುದು. ಹಾಗಾಗಿ ಬಹಳ ಉತ್ಸಾಹದಿಂದ, ಒಂದು ಕೃತಜ್ಞತಾ ಭಾವದಿಂದ ನಿಮ್ಮ ಜೀವನದಲ್ಲೂ ಈ ರೀತಿ ಯಶಸ್ಸುಗಳು ಬಂದಂತೆ ಊಹಿಸಿಕೊಂಡು ಈ ಒಂದು ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಸೊ ಪೂಜಾ ಭಾರ್ಗವ್ನ ನಾನು ಸ್ಪಾಟ್ ಲೈಟ್ ಆಡ್ ಮಾಡ್ತೀನಿ. ಪೂಜಾ, ನಿಮ್ಮ ವಿಡಿಯೋ ಟರ್ನ್ ಆನ್ ಮಾಡ್ಕೊಂಡು ಅನ್ಮ್ಯೂಟ್ ಮಾಡ್ಕೋಬೋದಾ? ಎಸ್. ಹಾಯ್ ಹಾಯ್ ಪೂಜಾ. ವಿಹಾನ್, ನಮಸ್ತೆ. ಅಂಡ್ ರೈಟ್ ಟೈಮ್ ಅನ್ಬೋದು. ಲವನ್ ಲವನ್, ಥ್ಯಾಂಕ್ ಯು ಸೋ ಮಚ್. ಇದನ್ನೇ ಅಲ್ವಾ ಹೇಳುದು ಲಾ ಆಫ್ ಅಟ್ರಾಕ್ಷನ್ ಅಂತ. ಎಸ್ 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 ಎಸ್. ಸೊ ಸೊ ಯೂನಿವರ್ಸಲ್ ಕಾಲ್ ಫಾರ್ ಎವ್ರಿ ಒನ್ ಅಂತ ಎಸ್. ಯಾವಾಗ್ಲೂ ನಾವು ನೋಡ್ತೀವಿ. ಈ ತರ ನಂಬರ್ಸ್ ಯಾವಾಗ ರಿಪೀಟ್ ಆಗ್ತಾ ಇರುತ್ತೋ ವಿ ಆರ್ ಆನ್ ದ ರೈಟ್ ಟ್ರ್ಯಾಕ್ ಅಂತ ಹೇಳ್ತೀವಿ. ಬಿಕಾಸ್ ಯೂನಿವರ್ಸ್ ಇಟ್ ಸೆಲ್ಫ್ ಇಸ್ ಬ್ಲೆಸ್ಸಿಂಗ್ ಅಸ್.
ಕರೆಕ್ಟ್ ನಾವ್ ಕರೆಕ್ಟ್. ಏನ್ ಮಾಡ್ತಾ ಇದೀವಿ, ವಿ ಆರ್ ಗೆಟಿಂಗ್ ದ ಬ್ಲೆಸ್ಸಿಂಗ್ಸ್ ಫ್ರಮ್ ದ ಯೂನಿವರ್ಸ್. ಸೊ ಅದ್ಭುತ. ಎಲ್ಲರಿಗೂ ಒಳ್ಳೇದಾಗಿ. 11 ಪ್ಲೀಸ್ ದಯವಿಟ್ಟು ಎಲ್ಲಾರು ಓಂ ಅಂತ ಒಂದ್ 11 ಸತಿ ಹೇಳ್ಕೊಂಡು ಸ್ಟಾರ್ಟ್ ಮಾಡೋಣ. ಓಕೆ. ಓ 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 ಆಸಮ್. ತುಂಬಾ ಖುಷಿ ಆಯ್ತು. ಅಮೇಸಿಂಗ್ ಟೈಮಿಂಗ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ಆಕ್ಚುಲಿ ಅದ್ ಏನ್ ಮಾಯನೋ ಗೊತ್ತಿಲ್ಲ, ಇವತ್ತು 11 ಪಾರ್ಟಿಸಿಪೆಂಟ್ಸ್ ಇದೀವಿ ಚಾಟ್ ಪಾರ್ಟಿಸಿಪೆಂಟ್ಸ್ ಅಲ್ಲೂ. ಸೊ ದ ಮ್ಯಾಜಿಕ್ ಕಂಟಿನ್ಯೂಸ್. ಸೂಪರ್. Yes. ಸೊ ಪೂಜಾ, ನಿಮ್ಮ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಒಂದು ಇಂಟ್ರೊಡಕ್ಷನ್ ಆಲ್ರೆಡಿ ಕೊಟ್ಟಾಗಿದೆ. ಆದ್ರೆ ನೀವು ಆ, ಹೇಗೆ ಈ ಹೀಲಿಂಗ್, ಪೇರೆಂಟಿಂಗ್, ಕೋಚಿಂಗ್ ಇದ್ರಲ್ಲೆಲ್ಲ ಬಂದ್ರಿ, ನಿಮ್ಮ ಒಂದು ಸಂಕ್ಷಿಪ್ತವಾಗಿ ನಿಮ್ಮ ಕಥೆಯ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಕೋಬೋದಾ, ಹಂಚ್ಕೋಬೋದಾ? ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಈ ಶೋಗೆ ನನ್ನ ಬರ್ಮಾಡ್ಕೊಂಡಿದ್ದಕ್ಕೆ. ಮತ್ತೆ ನನ್ನ ಸ್ಟೋರಿನ ನಾನ್ ಏನ್ ಮಾಡ್ತಾ ಇದೀನಿ ಅಂತ ಜನಕ್ಕೆ ತಿಳ್ಸ್ಕೊಡೋಣ ಅಂತ ಯು ಹ್ಯಾವ್ ಆಸ್ಕ್ ಮೀ. ನಾನ್ ನಿಜವಾಗ್ಲೂ ಯಾರ್ ಕೇಳಿದ್ರು ಅದಕ್ಕೆ ಬೇಡ ಅಂತ ಯಾವತ್ತೂ ಹೇಳಲ್ಲ. ಬಿಕಾಸ್ ಎಲ್ಲಾರ್ ಸ್ಟೋರಿಯಲ್ಲೂ ಒಂದ್ ಆಸ್ಪೆಕ್ಟ್ ಇರುತ್ತೆ. ಎಷ್ಟು ಜನ ಕಲಿತಾರೆ ಅದ್ರಿಂದ ಅಂತಂದ್ರೆ, ಇವಾಗ ಜಸ್ಟ್ ವಿಡಿಯೋದಲ್ಲಿ ಒಂದ್ 11 ಜನ ಇರ್ಬೋದು, ಇದು ಲಕ್ಷಾಂತರ ಜನ ನೋಡ್ತಾರೆ ಮುಂದೆ. ಸೊ ಎಲ್ಲಾರ್ ಸ್ಟೋರಿ ಎಷ್ಟು ಪವರ್ಫುಲ್ ಆಗಿರುತ್ತೆ. ಏನಕ್ಕೆ ಅವ್ರು ಏನಾದ್ರೂ ಸಾಧಿಸ್ಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ, ಅದು ಸ್ಟೋರಿಯಿಂದಾನೇ ಸ್ಟಾರ್ಟ್ ಆಗುತ್ತೆ. ಆ ಖಂಡಿತ. ಒಂದ್ ಘಟನೆ ಏನಾಗತ್ತೆ ಅವ್ರಿಗೆ, ಅಲ್ಲಿಂದ ಶುರುವಾಗತ್ತೆ ಅಲ್ವಾ, ಕಿಚ್ಚು ಅನ್ನೋದು ಬರುತ್ತಲ್ವಾ, ಅಲ್ಲಿಂದಾನೇ ಸ್ಟಾರ್ಟ್ ಆಗೋದು. ಸೊ ಥ್ಯಾಂಕ್ ಯು ಸೋ ಮಚ್ ವಿಹಾನ್. ನಾನು ಪೂಜಾ ಭಾರ್ಗವ್. ಇವಾಗ ಕೋಚಿಂಗ್ ಎಲ್ಲ ನಾವು ಇಂಗ್ಲಿಷ್ ಅಲ್ಲಿ ಮಾಡೋದ್ರಿಂದ ಇನ್ ಬಿಟ್ವೀನ್ ಇಂಗ್ಲಿಷ್ ಕೂಡ ಬರುತ್ತೆ. ಬಟ್ ದಯವಿಟ್ಟು ಕ್ಷಮಿಸಿ. ಬಟ್ ಫುಲ್ ಕನ್ನಡದಲ್ಲಿ, ನಾನು ಕನ್ನಡತಿನೇ, ಕನ್ನಡದ ಹುಡುಗಿನೇ, ನಾನು ಕನ್ನಡನೂ ಮಾತಾಡ್ತೀನಿ. ಎಲ್ಲದನ್ನು ನಾನು ಎಲ್ಲ ಸರಳವಾಗಿ ಅರ್ಥವಾಗುವಷ್ಟು ಈಸಿಯಾಗಿ ಹೇಳ್ತೀನಿ. ನಾನು ಎಕ್ಸ್ಪೆಕ್ಟಿಂಗ್ ಮದರ್ಸ್, ತಾಯಿ ಆಗೋವರ್ಗು ಮತ್ತೆ ತಾಯಿ ರೀಸೆಂಟ್ ಆಗಿ ಯಾರು ಸ್ಟಾರ್ಟ್ ಮಾಡಿರ್ತಾರೆ ಮದರ್ ಜರ್ನಿ, ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಮದರ್ಸ್ ಅನ್ನೋದು ದೇ ಆರ್ ಇನ್ ಟು ಎವ್ರಿಥಿಂಗ್. ಅವರೇ ಎಲ್ಲಾ. ತಾಯಿ ಅಂತ ಅನ್ನೋದಕ್ಕೆ ನಾವು ಯಾವ್ದು ಎಕ್ಸಾಂಪಲ್ ಕೊಡ್ಬೇಕು ಅಂತಾನೆ ಇಲ್ಲ. ಎಲ್ಲಾರ್ಗೂ ತಾಯಂದ್ರು ಇರ್ತಾರೆ. ದೇ ವಿಲ್ ನೋ ದ ಮ್ಯಾಜಿಕಲ್ ಮೀನಿಂಗ್ ಆಫ್ ಇಟ್ ಅಂತ. ಅವರು ಏನಕ್ಕೆ ಆ ಟೈಮ್ ಅಲ್ಲಿ ಎಕ್ಸ್ಪೆಕ್ಟಿಂಗ್ ಮದರ್ಸ್ ಅಂದ್ರೆ, ಯಾವಾಗ ತಾಯಿ ಆಗ್ತಾರೋ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅವ್ರಿಗೆ ಎಷ್ಟು ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ತಾಯಿ ಅಂದ್ರೆ ಆದ್ಮೇಲೆ ಸುಮಾರು 3 to 5 years ತನಕ ಅವರು ಸಫರ್ ಮಾಡ್ಬೇಕು. ಇಟ್ಸ್ ನಾಟ್ ಈಸಿ. ಯಾವ ತಾಯಿ ಅಂದ್ರೆ ಆಗ್ಲಿ, ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಲಿ, ಎಲ್ಲರೂ ಸ್ಟ್ರಗಲ್ ಮಾಡೋ ಜರ್ನಿನೇ. ಒಬ್ರು ಕೂಡ ನಾನ್ ಯಾವ್ದು ಅನುಭವಿಸಿಲ್ಲ ಅಂತ ಯಾವ್ದು ಇರೋದೇ ಇಲ್ಲ. ವಿಹಾನ್ ಅವ್ರ ತಾಯಿ ಆಗ್ಲಿ, ನಮ್ ತಾಯಿ ಆಗ್ಲಿ, ಬೇರೆ ಯಾರಿದ್ರು ಈ ರೂಮ್ ಅಲ್ಲಿ ಎಲ್ಲಾರ್ ತಾಯಿ ಅಂದ್ರು ಇವ್ರು ಅನುಭವಿಸ್ತಾನೆ ಬರ್ತಾರೆ. ಏನೆಲ್ಲ ಸ್ಟ್ರಗಲ್ ಸಫರ್ ಮಾಡ್ತಾರೆ. ಸೊ ಲ್ಯಾಕ್ ಆಫ್ ಸ್ಲೀಪ್ ಅಂತಾರೆ, ಲ್ಯಾಕ್ ಆಫ್ ಸಪೋರ್ಟ್ ಅಂತಾರೆ, ಮೆಂಟಲ್ ಬ್ಯಾಲೆನ್ಸ್ ಆಗುತ್ತೆ. ಯಾಕೆ ಇದೆಲ್ಲ ಆಗತ್ತೆ? ಬಿಕಾಸ್ ಆ ಮಗು ಗರ್ಭದಿಂದ ಆಚೆ ಬರುತ್ತೆ. ಮಗು 9 ತಿಂಗಳು ಒಳಗಡೆ ಇರುತ್ತೆ. ಏನು ಐಡಿಯಾ ಇರಲ್ಲ. ಕಣ್ ಮುಚ್ಕೊಂಡು ಒಂದು ಕಪ್ಪು ಪ್ರಪಂಚದಲ್ಲಿರುತ್ತೆ. ಏನು ಗೊತ್ತಿರಲ್ಲ. ಕಣ್ಣಿಗೂ ಕೂಡ ಲೈಟ್ ಬಂದಿರಲ್ಲ ಮಗುಗೆ. ಸಡನ್ ಆಗ ಮಗು ತಗೊಂಡ್ಬಂದು ಪ್ರಪಂಚಕ್ಕೆ ಎಸೆದ್ಬಿಟ್ಟು ನೀನೆಲ್ಲ ಕಲ್ತ್ಕೊ ಅಂತಂದ್ರೆ ಯಾವ ಮನುಷ್ಯ, ಯಾವ ಜೀವಿಗೂ ಸಾಧ್ಯ ಇಲ್ಲ ಅದು. ಯಾವ್ದೇ ಒಂದ್ ಮಗು, ಈ ನಾಟ್ ಓನ್ಲಿ ಹ್ಯೂಮನ್ ಬೀಯಿಂಗ್ಸ್, ಎಲ್ಲ ಅನಿಮಲ್ಸ್ ಆಗ್ಲಿ ಪ್ಲಾಂಟ್ಸ್ ಆಗ್ಲಿ ಯಾವ್ದಕ್ಕಾದ್ರೂ ಸಪೋರ್ಟ್ ಬೇಕೇ ಬೇಕು. ಹ್ಮ್. ಸೊ ಆಸೆ ಬರ್ತಿದ್ದಂಗೆ ಫಸ್ಟ್ ಫಸ್ಟ್ ಜೀವಿ ಯಾರ್ ಸಪೋರ್ಟ್ ಮಾಡೋದು ಅಂತಂದ್ರೆ ತಾಯಿ. ಮಗು ಬಿದ್ರು ಅಳ್ತಾರೆ, ಮಗು ಎದ್ರು ಅಳ್ತಾರೆ, ಮಗು ಏನಾದ್ರು ಸಾಧಿಸಿದ್ರು ಕಣ್ಣಿಗೆ ಆನಂದ ಬಾಷ್ಪ ಬರುತ್ತಲ್ಲ, ಅದ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾರಾದ್ರೂ ಏನಾದ್ರು ಸಾಧಿಸಿದ್ರೆ ನೋಡಿದ್ರು ಆ ಕರಳು ನಿಜವಾಗ್ಲೂ ಫಸ್ಟ್ ಖುಷಿ ಪಡೋದೇ ಆ ಕರಳು. ಸೊ ಯಾವಾಗ್ಲೂ ಅವರಿಗೆ ಸಪೋರ್ಟ್ ಅನ್ನೋದು ದಯವಿಟ್ಟು ಕೊಡಿ. ಇದನ್ನೇ ಕೇಳೋದು. ಇವಾಗಿನ ಪ್ರಪಂಚ
ಫಾಸ್ಟ್ ಫಾರ್ವರ್ಡ್ ಆಗಿದೆ ಅಂತ ಹೇಳ್ತಾರಲ್ವಾ, ಆ ಫಾಸ್ಟ್ ಫಾರ್ವರ್ಡ್ ಆಗಿದೆ. ಬಟ್ ತಾಯಿ ಅಂದ್ರು ಫಾಸ್ಟ್ ಫಾರ್ವರ್ಡ್ ಆಗ್ತಾ ಇದೆ, ಬಟ್ ಸ್ಟಿಲ್ ಸಪೋರ್ಟ್ ಅನ್ನೋದು ಸಿಗ್ತಾ ಇಲ್ಲ ಅವ್ರಿಗೆ. ಹ್ಮ್ ಯಾಕೆ ಆಗ್ತಾ ಇದೆ ಆತರ? ಮೊದಲ್ ತಾಯಿಯನ್ನ ಹೃದಯ ಏನಿತ್ತು ಅದೇ ಹೃದಯ ಇವಾಗಿನ ತಾಯಿಗಳಲ್ಲೂ ಇದೆ, ಬಟ್ ಪ್ರಪಂಚ ಚೇಂಜ್ ಮಾಡ್ತಾ ಇದೆ ಅವ್ರು. ಯಾಕೆ ಆತರ ಆಗ್ತಾ ಇದೆ? ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಇಂದ ಪ್ರಾಬ್ಲಮ್ ಜಾಸ್ತಿ ಕ್ರಿಯೇಟ್ ಆಗ್ತಾ ಇದೆ. ಯಾಕೆಂದ್ರೆ ಎಲ್ಲಾದ್ರಲ್ಲೂ AI ಟೆಕ್ನಾಲಜಿ ಅಂತ ಶುರು ಮಾಡ್ತಾರೆ, ಎಲ್ಲಾದ್ರಲ್ಲೂ ಕೋಚಿಂಗ್ ಅಂತ ಶುರು ಮಾಡ್ತಾರೆ, ಎಲ್ಲಾದ್ರಲ್ಲೂ ಸ್ಕೂಲ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕೂಲ್ಸ್ ಅಂತಾರೆ, ಡಿಫ್ರೆಂಟ್ ಟೈಪ್ ಆಫ್ ಕರಿಕ್ಯುಲಮ್ ಅಂತಾರೆ. ಸಿಕ್ಕಾಪಟ್ಟೆ ಫಾಸ್ಟ್ ಜನರೇಷನ್ ಮೂವ್ ಆಗ್ತಾ ಇದೆ. ಅವ್ರಿಗೂ ಕೂಡ ಸಪೋರ್ಟಿಂಗ್ ಒಂದು ಸ್ಪೇಸ್ ಅನ್ನೋದು ಕ್ರಿಯೇಟ್ ಮಾಡಿ, ಅವ್ರಿಗೂ ಕೂಡ ಎಸ್ ಯು ಆರ್ ಆನ್ ದ ರೈಟ್ ಟ್ರ್ಯಾಕ್, ನೀವ್ ಏನ್ ಮಾಡ್ತಿದ್ರೆ ಅದೆಲ್ಲಾ ಕರೆಕ್ಟ್ ಆಗಿದೆ, ನಾವು ಜೊತೆಲಿದೀವಿ, ನಾನು ಇನ್ನೊಬ್ರು ಕೋಚಿಂಗ್ ಮಾಡೋ ಶಕ್ತಿ ನನಗಿದೆ ಅಂತಂದ್ರೆ ನಿನಗೂ ಕೂಡ ಆಗತ್ತೆ ಅಂತ ಅರ್ಥ. ಹ್ಮ್ ಯಾಕೆ ಆಗ್ತಾ ಇಲ್ಲ? ಬಿಕಾಸ್ ದೇ ಆರ್ ಲೂಸಿಂಗ್ ದ ಸೆಲ್ಫ್ ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ಅವರಲ್ಲಿ ಬೇರೆಯವ್ರು ಬಿತ್ತಿಸ್ಬೇಕು. ಎಸ್, ನೀನ್ ತುಂಬಾ ಚೆನ್ನಾಗಿ ಮಾಡ್ತಾ ಇದೀಯಾ, ದಯವಿಟ್ಟು ಮಾಡು, ನಿನ್ನಲ್ಲಿ ಆ ಶಕ್ತಿ ಇದೆ. ಯಾವ ಹೆಣ್ಣಾಗ್ಲಿ, ಹೆಣ್ಣಿಗಿಂತ ಯಾವ ವಿಮೆನ್ ಅಂತಾರೆ, ನಾರಿ ಶಕ್ತಿ ಎಲ್ಲದಕ್ಕಿಂತ ಗ್ರೇಟ್. ನಾಟ್ ಓನ್ಲಿ ಮೆನ್ ವಿಲ್ ಅಚೀವ್, ವಿಮೆನ್ ಇಸ್ ಈಕ್ವಲಿ ಅಚೀವಿಂಗ್ ಎವ್ರಿಥಿಂಗ್ ಇನ್ ವರ್ಲ್ಡ್ ನೌ. ಹ್ಮ್ ದ್ರೌಪದಿ ಮುರ್ಮು ಎಕ್ಸಾಂಪಲ್ ನೋಡ್ಬೋದು, ನಮ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಹಿ ಇಸ್ ದ ಬಿಗ್ಗೆಸ್ಟ್ ರೋಲ್ ಮಾಡೆಲ್. ಅವರು ಎಷ್ಟು ಈ ತರ ಅಚೀವ್ಮೆಂಟ್ಸ್ ಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಹೆಂಗಾದ್ರು, ಪ್ರೈಮ್ ಮಿನಿಸ್ಟರ್ಸ್ ಬ್ಯಾಕ್ ಬೋನ್ ಇಸ್ ದೇರ್ ಮದರ್. ನರೇಂದ್ರ ಮೋದಿಜಿ ಯಾವತ್ತು ಆ ಆ ಸಂಸ್ಕಾರ, ಆ ಗುಣ ಎಲ್ಲ ಕಲ್ತ್ಕೊಂಡ್ ಬಂದಿರೋದು. ಅವ್ರ ತಾಯಿ ಯಾವತ್ತು ಆ ಯೋಚಿಸಿರ್ಲಿಲ್ಲ, ನನ್ ಮಗ ಪ್ರೈಮ್ ಮಿನಿಸ್ಟರ್ ಮುಂದೆ ಪ್ರಧಾನ ಮಂತ್ರಿ ಆಗ್ತಾನೆ ಅಂತ ಯಾವತ್ತು ಯೋಚನೆ ಮಾಡಿರ್ಲಿಲ್ಲ. ಬಟ್ ಏನ್ ತುಂಬಿದ್ರು? ಒಳ್ಳೆ ಗುಣ, ಒಳ್ಳೆ ಹೃದಯ, ಒಳ್ಳೆ ಶಿಕ್ಷಣ, ಏನ್ ಬೇಕೋ ಯಾವ್ದನ್ನು ಒಂದು ಹೈಫೈ ಲೆವೆಲ್ ಅಲ್ಲಿ ಯಾವ್ದು ಅವ್ರು ಏನ್ ಮಾಡಿದ್ದವ್ರಲ್ಲ. ಅವರು correct. ಒಂದು ಬೇಸಿಕ್ ಲೈಫ್ ನ ಲೀಡ್ ಮಾಡ್ಕೊಂಡ್ ಬಂದವರು, ಎಲ್ಲಾ ಕಷ್ಟಗಳನ್ನ ನೋಡ್ಕೊಂಡ್ ಬಂದವ್ರು. ಅಷ್ಟು ನೋಡ್ಕೊಂಡ್ ಬಂದ್ರೇನೆ ಯು ವಿಲ್ ಅಚೀವ್ ಸಮಥಿಂಗ್ ಇನ್ ಲೈಫ್. ಆ ಬರ್ನಿಂಗ್ ಡಿಸೈರ್ ಅನ್ನೋದು, ಆ ಚಾಲೆಂಜಿಂಗ್ ಕಿಚ್ ಅನ್ನೋದು ಅವ್ರಿಗೆ ಒಂದು ಹೃದಯಕ್ಕೆ ಮೂಡ್ಬೇಕು. ಸೊ ನಾವ್ ಇವತ್ತು ಅದನ್ನೇ ಹೇಳ್ತಾ ಇರೋದು ಎಲ್ಲಾ ತಾಯಂದಿರ್ಗೂ, ಹೈಫೈ ಲೈಫ್ ಸ್ಟೈಲ್ ನ ದಯವಿಟ್ಟು ತೋರಿಸ್ಬೇಡಿ. ನಾನು ಈ ಎಲ್ಲಾ ಸ್ಟ್ರಗಲ್ಸ್ ನ ಓಡಿಸ್ಕೊಂಡ್ ಬರ್ತಾನೆ ಇದೀನಿ, ಮುಂದೆನೂ ಓಡಿಸ್ಕೊಂಡೇ ಹೋಗ್ತಾ ಇರ್ತೀನಿ. ಐ ವಾಂಟ್ ಟು ಮೇಕ್ ಮೈ ಲೈಫ್ ವೆರಿ ಅಚೀವೇಬಲ್. ಯಾಕೆಂದ್ರೆ ಎರಡ್ ಸತಿ ಜನ ಸಾಯ್ತಾರೆ, ಎರಡ್ ಸತಿ ಒಂದು ಮನುಷ್ಯ ಸಾಯ್ತಾನೆ ಅಂತಾರೆ. ಹೆಂಗೆ? ಒಂದು ಇಟ್ಸ್ ಅ ನಾರ್ಮಲ್ ಡೆತ್, ನಾರ್ಮಲ್ ಆಗಿ ನಮ್ ಉಸಿರು ನಿಂತಾಗ ಒಂದ್ ಸತಿ. ಇನ್ನೊಂದ್ ಸತಿ ಲಾಸ್ಟ್ ಟೈಮ್ ಯಾರು ನಮ್ಮನ್ನ ನೆನಪಿಸ್ಕೊಂತಾರೋ ಅವಾಗ. ಹ್ಮ್ ಯಾವಾಗ ನೆನಪಿಸ್ಕೊಳ್ಳೋದ್ ನಿಲ್ಲಿಸ್ಬೇಕು ಅಂತ ನೀವ್ ಅನ್ಕೊಂಡ್ರೆ ಅದು ನಿಜವಾಗ್ಲೂ ವಿ ಆರ್ ನಾಟ್ ಅಚೀವಿಂಗ್ ಎನಿಥಿಂಗ್. ಲೈಫ್ ಟೈಮ್ ನಮ್ನ ನೆನಪಿಸ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ನಾವ್ ಕರ್ನಾಟಕದವ್ರು ಆಗಿರೋದ್ರಿಂದ ನಮ್ಮ ಅಪ್ಪು ಅವ್ರನ್ನ ನೆನಪಿಸ್ಕೊಳ್ಳೋದು ಇವತ್ತಿಗೂ ಯಾವತ್ತೂ ನಿಲ್ಸಿಲ್ಲ ಕರೆಕ್ಟ್. ಅಲ್ವಾ? ಸೊ ಈ ತರ ಏನಾದ್ರೂ ಒಂದ್ ಅಚೀವ್ಮೆಂಟ್ ಮಾಡ್ಲಿ, ನಾವು ಏನಾದ್ರೂ ಮಾಡೋಣ, ನಮ್ ಮಕ್ಕಳಿಗೂ ಏನಾದ್ರೂ ತುಂಬಿಸೋಣ, ಹೇಳ್ಕೊಡೋಣ ಅಂತ ಅನ್ನೋದು ಇವಾಗ ನಾವು ಕಲಿಸ್ತಾ ಇರೋದು. ನಮ್ ಕಮ್ಯುನಿಟಿಯಲ್ಲಿ ಪೀಪಲ್ ಪೇರೆಂಟಿಂಗ್ ಹಬ್ ಅಂತ ನಾನು ಸ್ಥಾಪಿಸಿ ಅದ್ರಲ್ಲಿ ಎಲ್ಲಾ ಮದರ್ಸ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ನಾನ್ ಹೆಂಗ್ ಇದನ್ನೆಲ್ಲ ಸ್ಟಾರ್ಟ್ ಮಾಡಿದೆ, ಫಸ್ಟ್ ನನ್ ಮದ್ವೆ ಆಗಿದ್ದು 2015 ಅಲ್ಲಿ. 2015 ಅಲ್ಲಿ ಮದ್ವೆ ಆದ, ಅದಾದ್ಮೇಲೆ ನಾನು ಇಂಜಿನಿಯರಿಂಗ್ ಗ್ರಾಜುಯೇಟ್. ಅದಾದ್ಮೇಲೆ ನನ್ ಮದ್ವೆ ಆದ್ಮೇಲೆ ನಾನ್ ವರ್ಕ್ ಮಾಡ್ಬೇಕು ಅಂದ್ರೆ ಇನ್ಲಾಸ್ ಆರ್ ವೆರಿ ಸಪೋರ್ಟಿವ್, ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ರು. ಬಟ್ ಅವ್ರು ಒಂದ್ ಹೇಳಿದ್ದೇನಂದ್ರೆ, ನೀನು ಕೆಲ್ಸಾನು ಮಾಡ್ಬೇಕು, ನಿಂದು ನೀನೇ ಬ್ಯಾಲೆನ್ಸ್ ಮಾಡ್ಬೇಕು ನಿನ್ ರೋಲ್, ಬಿಕಾಸ್ ವಿ ಆರ್ ಇನ್ ಟು ನ್ಯೂಕ್ಲಿಯರ್ ಸೆಟಪ್. ಅವ್ರು ಹ್ಮ್ ಬೇರೆ ಊರಲ್ಲಿ ಇದಾರೆ, ನಾವ್ ಬೇರೆ ಊರಲ್ಲಿ ಇದೀವಿ. ಅವ್ರು ಅದನ್ನೇ ಹೇಳಿದ್ದು. ಸೊ ಆಲ್ ದ ರೆಸ್ಪಾನ್ಸಿಬಿಲಿಟಿ ವಾಸ್ ಆನ್ ಮೀ. ನಾನ್ ಎಲ್ಲ ಕಲ್ತ್ಕೊಂಡೆ, ಎಲ್ಲ ಮಾಡ್ದೆ. IT ಅಲ್ಲಿ ಮೈಕ್ರೋಸಾಫ್ಟ್ ವರ್ಕ್ ಮಾಡಿದೆ. ಅದಾದ್ಮೇಲೆ ಐ ಕೇಮ್ ಇಂಟು, ನನ್ಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ತುಂಬಾ ಇಷ್ಟ ಇತ್ತು. ಕ್ಯೂ ಮ್ಯಾಥ್ ಇಂಟರ್ನ್ಯಾಷನಲ್ ಫೋರಮ್ ಅಲ್ಲಿ ಕೂಡ ವರ್ಕ್ ಮಾಡಿದೆ, ಆಸ್ ಅ ಕ್ಯೂ ಮ್ಯಾಥ್ಸ್ ಟ್ರೈನರ್ ಪಾರ್ಟ್ನರ್. ಮಕ್ಕಳಿಗೆಲ್ಲ ಮ್ಯಾಥಮೆಟಿಕ್ಸ್ ಎಲ್ಲ ಹೇಳ್ಕೊಟ್ಟು, ಕೋವಿಡ್ ಸ್ಟಾರ್ಟ್ ಆಯ್ತು, ಅದಾದ್ಮೇಲೆ ಆನ್ಲೈನ್ ಸ್ಟಾರ್ಟ್ ಆಯ್ತು. ನಾನು ಇಂಟರ್ನ್ಯಾಷನಲ್ ಲೆವೆಲ್ಗೆಲ್ಲ ಹೋಗಿ ಸಿಂಗಪುರ್, ನ್ಯೂಜಿಲೆಂಡ್, ಎಲ್ಲಾ ಕಡೆನು, ದುಬೈ, ಎಲ್ಲಾ ಕಡೆ, ಎಲ್ಲಾ ಟೈಮ್ ಝೋನ್ಸ್ ಅಲ್ಲೂ ವರ್ಕ್ ಮಾಡಿ ಎಲ್ಲಾ ಮಕ್ಕಳಿಗೂ ಟ್ರೈನಿಂಗ್ ಕೊಟ್ಟೆ. ಅದಾದ್ಮೇಲೆ ಬೇರೆ ಸರ್ಟಿಫಿಕೇಶನ್ಸ್ ಎಲ್ಲ ಸಿಗ್ತಾ ಇತ್ತು. ದೇರ್ ವಾಸ್ ಎ ಯೂನಿವರ್ಸಲ್ ಸೈನ್ಸ್, ಲಾ ಆಫ್ ಅಟ್ರಾಕ್ಷನ್. ಗಾಡ್ ವಾಂಟೆಡ್ ಮೀ ಟು ಹ್ಯಾವ್ ಮೈ ಓನ್ ಫ್ಯಾಮಿಲಿ ಎಕ್ಸ್ಟೆನ್ಷನ್. ದೇವ್ರು ನನಗೆ ಸಾಕು, ನೀನು ನೆಕ್ಸ್ಟ್ ಲೈಫ್ ನ ನೋಡ್ಬೇಕು ಅಂತ ಅನ್ಬಿಟ್ಟು ಹಿ ಬ್ಲೆಸ್ಡ್ ಮೀ. ಒಂದ್ ಮಗು, ಪ್ರೆಗ್ನೆನ್ಸಿ ಟೈಮ್, ಕೋವಿಡ್ ಫೇಸ್ ಅಲ್ಲಿ. ಎಲ್ಲಾ ಇವನ್ ಕೋವಿಡ್ ಟೈಮ್ ಅಲ್ಲಿ ಕೂಡ ಎವ್ರಿಥಿಂಗ್ ವಾಸ್
ಫೈನ್. ಯಾಕೆ ಅಂದ್ರೆ ಇಟ್ ವಾಸ್ ಆಲ್ ಅಬೌಟ್ ಗಾಡ್ ಕ್ರಿಯೇಷನ್. ವೆನ್ ಯು ಸರೆಂಡರ್ ಟು ಗಾಡ್ ಎವ್ರಿಥಿಂಗ್ ವಿಲ್ ಬಿ ಆನ್ ದ ರೈಟ್ ಟ್ರ್ಯಾಕ್ ಅಂತಾರೆ. ನಾನು ಅದನ್ನೇ ಮಾಡ್ತಾ ಇದ್ದೆ. ಯಾವಾಗ್ಲೂ ದೇವ್ರನ್ನ ಪ್ರೇ ಮಾಡೋದು, ದೇವ್ರನ್ನ ನೆನಪು ಮಾಡ್ಕೊಳ್ಳೋದು, ಬರೀ ಸ್ಟೋರಿ ಟೆಲ್ಲಿಂಗ್ ಅನ್ನೋ ಗರ್ಭ ಸಂಸ್ಕಾರ ಅಂತ ಏನ್ ಹೇಳ್ತಾರೆ ಅದ್ ನನ್ ಮುಂಚೆಯಿಂದನೂ ಇತ್ತು. ಕಲ್ಚರ್ ಅಲ್ಲಿ ನಾವು ಕಲ್ತ್ಕೊಂಡ್ ಬಂದಿರೋದ್ರಿಂದ ತಾಯಿ ತಂದೆಯಿಂದ. ಸೊ ಐ ವಾಸ್ ಬ್ಲೆಸ್ಡ್ ವಿತ್ ದಟ್ ಎನ್ ಆಫ್ ನಾಲೆಡ್ಜ್. ಅಷ್ಟು ಮಾಡ್ತಾ ಬಂದೆ. ಎಲ್ಲ ಡೆಲಿವರಿ ಎಲ್ಲ ಸುಸೂತ್ರವಾಗಾಯ್ತು. 40 to 50 days ಆಯ್ತು. ಅದಾದ್ಮೇಲೆ ದೇರ್ ವಾಸ್ ಅ ಟ್ವಿಸ್ಟ್. ಹ್ಮ್ ದೇವ್ರು ನನಗೆ ಇನ್ನ ಕಲಿಯಮ್ಮ, ನಿನಗೆ ಶಕ್ತಿ ಇದೆ. ಯಾವಾಗ ದೇವ್ರು ನಮ್ಗೆ ಚಾಲೆಂಜಸ್ ಕೊಡ್ತಾರೆ, ಯಾರಿಗೆ ಅಷ್ಟು ಕೆಪಾಸಿಟಿ, ವಿಲ್ ಪವರ್ ಅನ್ನೋದು ಜಾಸ್ತಿ ಇರುತ್ತೋ ಅವ್ರಿಗೆ ಅಷ್ಟು ಶಕ್ತಿ ಕೊಡುತ್ತ ದೇವ್ರು ಅಷ್ಟನ್ನ ಕಷ್ಟಗಳು ಕೊಡ್ತಾರೆ. ಯು ಕ್ಯಾನ್ ಫೇಸ್ ಇಟ್ ಅಂತ. ಯಾಕೆಂದ್ರೆ ಹ್ಮ್ ದೇವ್ರ ಆ ಫೇಸ್ ಇಂದ ನೀನ್ ನೆಕ್ಸ್ಟ್ ಫೇಸ್ಗೆ ಎಲಿಜಿಬಲ್ ಇದೆಯಾ ನೀನು, ಯು ಹ್ಯಾವ್ ಟು ಮೂವ್ ಅಪ್ ಅಂತ. ಹ್ಮ್ ಐ ಹ್ಯಾವ್ ಲರ್ನ್ಡ್ ಇಟ್. ನಾನ್ ಕಲ್ತ್ಕೊಂಡೆ. ಎಸ್, ಬಟ್ ಐ ವಾಸ್ ಎ ಸ್ಟೋನ್. ನಮ್ಮಮ್ಮ, ಶಿ ವಾಸ್ ಆನ್ ಎ ಬ್ರೆತ್ ಚಾಲೆಂಜ್. ಕೋವಿಡ್ ಅಟ್ಯಾಕ್ ಆಯ್ತು. ಶಿ ವಾಸ್ ಹಾಸ್ಪಿಟಲೈಸ್. ಜಸ್ಟ್ 50 days ಮಗು ನನಗೆ. ಯಾವ್ದೇ ಹೆಣ್ಮಗು ಡೆಲಿವರಿ ಆಗ್ತಿದ್ದಂಗೆ ದ ಫಸ್ಟ್ ಪಿಲ್ಲರ್ ಇಸ್ ಹರ್ ಮದರ್. ಕರೆಕ್ಟ್. ನರಿಶ್ಮೆಂಟಿಗಾಗ್ಲಿ, ಸಪೋರ್ಟ್ ಮಾಡೋದಕ್ಕಾಗ್ಲಿ ಎಷ್ಟು ಕಷ್ಟ ಇರುತ್ತೆ ಆ ಟೈಮಲ್ಲಿ. ಅಂದ್ರೆ ಐ ವಾಸ್ ಇನ್ ಟು ಸಿ-ಸೆಕ್ಷನ್, ಸಿಸೇರಿಯನ್ ಆಗಿತ್ತು. ಸಿಕ್ಕಾಪಟ್ಟೆ ಕಷ್ಟ, ಯಾವ್ದು ಗೊತ್ತಿರಲ್ಲ. ನೋ ಐಡಿಯಾ ಅಬೌಟ್ ಪೇರೆಂಟಿಂಗ್ ಅಂತ. ಫಸ್ಟ್ ಚೈಲ್ಡ್ ಅಂತೀವಿ. ಸೊ ಎಷ್ಟು ಪ್ಯಾಂಪರಿಂಗ್ ಇರುತ್ತೆ ಆ ಟೈಮಲ್ಲಿ. ಮಗು ಒಂದೇ ಹುಟ್ಟೋದಲ್ಲ, ಆ ಸಮಯದಲ್ಲಿ ಕರೆಕ್ಟ್ ಆಗಿ ತಾಯಿ ಅನ್ನೋದು ಕೂಡ ಜನ್ಮ ಆಗುತ್ತೆ. There ಕರೆಕ್ಟ್. is a newborn along with the mother also. Mother is also born at the same time. It's a new role for me. ನನ್ಗೆ ಏನು ಐಡಿಯಾ ಇಲ್ಲ. ಒಂದಾದ್ಮೇಲೆ ಒಂದು 4-5 ಮಕ್ಕಳನ್ನ ಹೇಳಿದ್ರೆ ಓಕೆ, ಇಟ್ಸ್ ಅ ರಿವಿಷನ್ ಟೈಪ್ ಅಂತ ಹೇಳ್ಬೋದು. ಫಸ್ಟ್ ಕರೆಕ್ಟ್. ಮಗುಗೆ ಏನು ಐಡಿಯಾ ಇರಲ್ಲ. ಎವ್ರಿಥಿಂಗ್ ವಾಸ್ ಡಿಪೆಂಡೆಂಟ್. ಅಮ್ಮನೇ ಇಲ್ಲ. ಅಮ್ಮ ಶೀಸ್ ಆನ್ ಹರ್ ಚಾಲೆಂಜ್ ಹರ್ ಸೆಲ್ಫ್. ಕಷ್ಟ ಪಡ್ತಾ ಇದಾರೆ ಪಾಪ. ಶಿ ವಾಸ್ ಆನ್ ಅ ಬ್ರೆತ್ ಚಾಲೆಂಜ್ ಅಂಡ್ ಶಿ ಹ್ಯಾಸ್ ಸ್ಟ್ರಗಲ್ಡ್. ಯಾಕೆಂದ್ರೆ ನನ್ ನೇಟಿವ್ ಇರೋದು ತಾಲೂಕು. ಅಲ್ಲಿಂದ ವಿ ಯೂಸ್ ಟು ಟ್ರಾವೆಲ್ ಟು ಮೈಸೂರ್ ಆಲ್ ದ ಟೈಮ್. ಓಕೆ. ಕೋವಿಡ್ ಟೈಮ್ ಅನ್ನೋದು ಕೂಡ ಎವ್ರಿ ಮಂತ್ ಫಾರ್ ದ ಚೆಕ್ಅಪ್ ಅಂಡ್ ಎವ್ರಿಥಿಂಗ್ ಶಿ ವಾಸ್ ದೇರ್ ವಿತ್ ಮೀ ಎವ್ರಿ ಟೈಮ್ ಅನ್ಬೋದು, ಎವ್ರಿ ಸೆಕೆಂಡ್. ಹ್ಮ್ ಅಂಡ್ ಗಾಡ್ ವಾಂಟೆಡ್ ಟು ಟೆಸ್ಟ್ ಹರ್ ಲೈಫ್ ಅಂಡ್ ಮೈ ಲೈಫ್ ಬೋತ್. ಅಲ್ಲಿಂದ ಇಂಟರ್ ಸ್ಟೇಟ್ ಟ್ರಾವೆಲ್ ಮಾಡಿದೆ. ನನ್ ಇನ್ ಲಾಸ್ ಪ್ಲೇಸ್ ಆಂಧ್ರ ಅದು. ಅಲ್ಲಿಗೆ ಹೋದೆ. ಎವ್ರಿಥಿಂಗ್ ವಾಸ್ ಫೈನ್. ಚೆನ್ನಾಗಿತ್ತು. ಅತ್ತೆ ಮಾವ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರು. ಮೋರ್ ಓವರ್ ನನ್ ಗಂಡ, ನನ್ ಹಸ್ಬೆಂಡ್ ಕೂಡ ನನ್ ಜೊತೆ ಇದ್ರು. ಬಟ್ ಸ್ಟಿಲ್ ಆ ತಾಯಿ ಪ್ರೀತಿ ಮಿಸ್ ಮಾಡ್ಕೊಂತಾ ಇದೆ. ಒಂದ್ ಹೆಣ್ಮಗು ಇನ್ನೊಂದ್ ಮಗುಗೆ ಜನ್ಮ ನೀಡಿ ಅದಕ್ಕೆ ಪಾಲನೆ ಪೋಷಣೆ ಮಾಡ್ತಾ ಇದ್ದಾಳೆ ಅಂತಂದ್ರೆ ಅವ್ರ ತಾಯಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕರೆಕ್ಟ್. ಜೊತೆಗೆ ಫಿಸಿಕಲ್ ಸಪೋರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ವಿಮೆನ್. ಆ ಟೈಮಲ್ಲಿ ಇಷ್ಟೆಲ್ಲ ಆಯ್ತು. ಅದಾದ್ಮೇಲೆ ಇನ್ನೊಂದ್ ದೊಡ್ಡ ಚಾಲೆಂಜ್ ಕ್ರಿಯೇಟ್ ಆಯ್ತು. 10 days, ಆಲ್ಮೋಸ್ಟ್ 7 to 10 days ಆದ್ಮೇಲೆ ಇಟ್ ವಾಸ್ ದ ಬಿಗ್ಗೆಸ್ಟ್ ಹರ್ಡಲ್. ಎಲ್ಲಾರ್ಗೂ ಕೋವಿಡ್ ಅಟ್ಯಾಕ್ ಆಯ್ತು ಮನೇಲಿ, ನಂದು ಮತ್ತೆ ನನ್ ಮಗುದ್ ಬಿಟ್ಟು. ಹ್ಮ್ ನಾನು ಜಸ್ಟ್ ಇನ್ನ ಬಾಣಂತನ ಆಗ್ತಾ ಇದೆ ನನಗೆ. ಇನ್ನ ಜಸ್ಟ್ ನಾಟ್ ಇವನ್ 2 months ಕಂಪ್ಲೀಟ್ ಆಗಿಲ್ಲ, ಇಷ್ಟೆಲ್ಲ ಸ್ಟಾರ್ಟ್ ಆಯ್ತು. ಐ ವಾಸ್ ಅ ಸ್ಟೋನ್ ಅಟ್ ದಟ್ ಟೈಮ್. ಐ ಕುಡಂಟ್ ಬ್ರೀತ್ ಮಾಡೋದೇ ಒಂದ್ ದೊಡ್ಡ ಪ್ರಾಬ್ಲಮ್ ಆ ಟೈಮಲ್ಲಿ. ಕೋವಿಡ್ ಅಲ್ಲಿ ಮಾಸ್ಕ್ ಹಾಕೊಂಡು, ಸ್ಯಾನಿಟೈಸರ್ಸ್ ಯೂಸ್ ಮಾಡ್ಕೊಂಡು ಆ ಮಗುನ ಪ್ಯಾಂಪರಿಂಗ್ ಮಾಡೋದಕ್ಕೆ ನನ್ಗೆ ಐಡಿಯಾ ಇಲ್ಲ. ಫಸ್ಟ್ ಆಫ್ ಆಲ್ ಯಾರು ಬರೋದಿಲ್ಲ ಆ ಟೈಮಲ್ಲಿ ಸಪೋರ್ಟ್ ಮಾಡೋದಕ್ಕೂ ಕೂಡ. ಮನೇಲಿ ದೊಡ್ಡ ಮನೆ ಆಗಿರೋದ್ರಿಂದ ಎಲ್ಲರೂ ಒಂದೊಂದ್ ರೂಮ್ ಅಲ್ಲಿ ಸಪರೇಟ್ ಆಗಿ ವಿ ವರ್ ಐಸೋಲೇಟೆಡ್. ಹ್ಮ್ ಐ ಟುಕ್ ಇಟ್ ಆಸ್ ಅ ಚಾಲೆಂಜ್. ನನ್ ಗುರುದೇವ, ನನ್ ಸ್ಪಿರಿಚುವಲ್ ಗುರು ಇದಾರೆ, ಅವ್ರನ್ನ ಪ್ರೇ ಮಾಡಿ, ಅವರು ನನ್ ದೇವ್ರನ್ನ ಪ್ರೇ ಮಾಡ್ಕೊಂಡು ಐ ಸ್ಟ್ರಗಲ್ ಲಿಟ್ರಲಿ. ಆ ಕಷ್ಟನ ಯಾರಿಗೂ ಹೇಳ್ಕೊಡಕ್ ಆಗೋದಿಲ್ಲ. ಯಾಕೆಂದ್ರೆ ಆ ಟೈಮಲ್ಲಿ ಯಾರು ಅನುಭವಿಸ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಕಷ್ಟ ಏನು ಅಂತ. ಕರೆಕ್ಟ್. ಆ ಚಾಲೆಂಜ್ ನಮಗೆ, ಯಾವ ಚಾಲೆಂಜ್ ಆ ಟೈಮಲ್ಲಿ ಬರುತ್ತೋ ಅದು ನಮ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ. ಇದನ್ನೇ ನಾನ್ ಎಲ್ಲಾರ್ಗೂ ಹೇಳೋದು, ದಯವಿಟ್ಟು ಯಾವ್ದೇ ಪ್ರಾಬ್ಲಮ್ ಬರ್ಲಿ, ಒಂದ್ ಟ್ಯಾಂಟ್ರಮ್ಸ್ ನ ಫೇಸ್ ಮಾಡಕ್ ಆಗಲ್ಲ, ಒಂದ್ ಅಳ್ತಿದೆ ಮಗು ಫೇಸ್ ಮಾಡಕ್ ಆಗಿಲ್ಲ, ನನ್ ಲೈಫ್ ಐ ನೀಡ್ ಟು ಟೇಕ್ ಆಫ್ ಮೈ ಲೈಫ್, ಸಾಯ್ಬೇಕು ನನ್ಗೆ ಅಂತಾರೆ. ಇಷ್ಟು ದೊಡ್ಡ ದೊಡ್ಡ ಚಾಲೆಂಜಸ್ ಬಂದಾಗ ವಿ ಶುಡ್ ಟೇಕ್ ಇಟ್ ಅಸ್ ಅ ಚಾಲೆಂಜ್. ಎಸ್, ನಾನು ಇದನ್ನ ಐ ಕ್ಯಾನ್ ಟೇಕ್ ಇಟ್ ಲೈಕ್ ದಿಸ್. ನಾನು ಫೇಸ್ ಮಾಡ್ತೀನಿ. ನಾನು ಫೇಸ್ ಮಾಡಿ ತೋರಿಸ್ತೀನಿ ಪ್ರಪಂಚಕ್ಕೆ. ಐ ಆಮ್ ನಾಟ್ ಸ್ಮಾಲರ್ ಅಂತ ತೋರಿಸ್ಬೇಕು. ಹ್ಮ್ ಸೊ ಎಲ್ಲಾ ಹರ್ಡಲ್ಸ್ ಪಾಸ್ ಮಾಡ್ಕೊಂಡ್ ಬಂದೆ. ದೇವ್ರಿದ್ರು, ದೇವ್ರ ದೊಡ್ಡವರು. ಎವ್ರಿಥಿಂಗ್ ವೆಂಟ್ ನಾರ್ಮಲ್ ಆಫ್ಟರ್ 2.5 months. ಓಕೆ. ಅಲ್ಲಿ ತನಕ ಆ ಸ್ಟ್ರಗಲ್ ಎವ್ರಿ ಡೇ ವಾಸ್ ಅ ಬಿಗ್ಗೆಸ್ಟ್ ಸ್ಟ್ರಗಲ್. ಮಗು ಅಲ್ಲಾಡ್ತಿರ್ಲಿಲ್ಲ, ಅದೊಂದು ದೊಡ್ಡ ಅಡ್ವಾಂಟೇಜ್ ನನಗೆ. ಹ್ಮ್ ಊಟ ಕೊಟ್ಟವರಿಗೆ ಮತ್ತೆ
ಫೋನ್ ಮಾತಾಡೋಕ್ಕೂ ನನ್ಗೆ ಅಷ್ಟು ಕಷ್ಟ ಆಗ್ತಿತ್ತು. ಆ ಮಗುಗ್ ಸ್ನಾನ ಮಾಡ್ಸೋದಕ್ಕಾಗ್ಲಿ, ಆ ನರಿಶ್ಮೆಂಟ್, ಆ ಮಸಾಜ್ ಬಾಡಿಗೆ, ಆ ಮಗುಗೆ ಎಷ್ಟು ನರ್ಚರಿಂಗ್ ಮಾಡ್ಬೇಕು ಆ ಟೈಮ್ ಅಲ್ಲಿ, ಅಷ್ಟು ಇಂಪಾರ್ಟೆಂಟ್. ಆ ಪ್ರೀವಿಯಸ್ ಡೇಸ್ ಆಫ್ ದ ಅರ್ಲಿ ಡೇಸ್ ತಾಯಿಗೆ ಮತ್ತೆ ಆ ಮಗುಗೆ ಸಖತ್ ಇಂಪಾರ್ಟೆಂಟ್. ಯಾಕಂದ್ರೆ ಈಗೆಲ್ಲ ಎಷ್ಟೊಂದ್ ಸೆಂಟರ್ಸ್ ಇದೆ ಇದಕ್ಕೋಸ್ಕರನೇ. ಆ ಏನೋ ಆಯಿಲ್ ಮಸಾಜ್ ಮಾಡೋದಕ್ಕಾಗ್ಲಿ, ಮಗುನ ಹೆಂಗೆ ಆ ಟ್ರೀಟ್ ಮಾಡ್ಬೇಕು, ಎಷ್ಟು ನರಿಶ್ ಮಾಡ್ಬೇಕು, ಏನೇನ್ ಆಹಾರ ಕೊಡ್ಬೇಕು, ಚೈಲ್ಡ್ ನ್ಯೂಟ್ರಿಷನಿಸ್ಟ್ ಅಂತಾರೆ, ಪೇರೆಂಟಿಂಗ್ ನ್ಯೂಟ್ರಿಷನಿಸ್ಟ್ ಅಂತಾರೆ, ಫಿಟ್ನೆಸ್ ಮದರ್ಸ್ ಜರ್ನಿ ಅಂತಾರೆ. ಈಗಿನ ಪ್ರಪಂಚ ಎಷ್ಟು ಡಿಫ್ರೆಂಟ್ ಆಗಿದೆ. ಆಗಿನ ಕಾಲದಲ್ಲಿ ಅಷ್ಟೊಂದೆಲ್ಲ ಇರ್ಲಿಲ್ಲ, ಬಟ್ ಈ ಐಡಿಯಾಸ್ ಎಲ್ಲ ನಮ್ಗೆ ಇರ್ಲಿಲ್ಲ ಅವಾಗ. ಇದೆಲ್ಲ ಆಗ್ಬಾರ್ದು, ಇನ್ನೊಬ್ರಿಗೂನು ಯಾರು ಸಫರ್ ಮಾಡ್ಬಾರ್ದು. ಐ ಹ್ಯಾಡ್ ಅ ವಿಷನ್, ನಾನ್ ಏನಾದ್ರೂ ಮಾಡ್ಬೇಕು. ಬಿಕಾಸ್ ದ ಕೋಚಿಂಗ್ ಅನ್ನೋದು ನನ್ ತಲೆಯಲ್ಲಿ ಮೊದ್ಲಿಂದ ಆಯ್ತು. ಐ ವಾಸ್ ಅ ಟ್ರೈನರ್ ಬಿಫೋರ್. ನಾನ್ ಏನಾದ್ರೂ ಆಗ್ಲಿ, ಐ ವಾಂಟ್ ಟು ಡೂ ಸಮಥಿಂಗ್ ಅಂತ, ಬಟ್ ಐ ಹ್ಯಾಡ್ ನೋ ಐಡಿಯಾ ಅಬೌಟ್ ದಿಸ್. ಸೊ ಮಾಡೋಣ, ಎಲ್ಲ ಆಗ್ಲಿ. ಐ ಟುಕ್ ದಟ್ ಆಸ್ ಅ ಚಾಲೆಂಜ್. ಅಂಡ್ ನಾನ್ ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತಾರಲ್ಲ, ಸೊ ಅದು ಮಾಡಿದಾಗ ಐ ಡಿಡ್ ಇಟ್. ಅಂಡ್ ಐ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಮನಿ ನನ್ ಮಗು ಮೇಲೆ. ಅರ್ಲಿ ಬ್ರೈನ್ ಇಯರ್ಸ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಅರ್ಲಿ ಇಯರ್ಸ್ ಡೆವಲಪ್ಮೆಂಟ್, ಚೈಲ್ಡ್ ಡೆವಲಪ್ಮೆಂಟ್, ಬ್ರೈನ್ ಡೆವಲಪ್ಮೆಂಟ್. ಅದನ್ನ ನಾನ್ ಮಾಡೋದಕ್ ಸ್ಟಾರ್ಟ್ ಮಾಡಿದೆ. ನಾನ್ ಕೇಳಲಿಲ್ಲ, ಮಾಡ್ಲಿಲ್ಲ. ಆಲ್ಮೋಸ್ಟ್ ಲೈಕ್ 12,000 ಐ ಇನ್ವೆಸ್ಟೆಡ್ ಆನ್ ದಟ್ ಕಿಟ್. ಆ ಕಿಟ್ ಇನ್ವೆಸ್ಟ್ ಮಾಡಿದೆ, ಎಲ್ಲಾ ಕಿಟ್ ಹಚ್ತಾ ಇದ್ರು. ಇಟ್ಸ್ ಓಕೆ, ಫೈನ್, ಲೆಟ್ ದೆಮ್ ಸ್ಪೀಕ್. ನಾನು ಮಾಡೋಣ ಅಂತ ಐ ಟುಕ್ ಇಟ್ ಆಸ್ ಅ ಚಾಲೆಂಜ್. ಎಲ್ಲ ಮಾಡ್ದೆ. ಅಟ್ ದ ಅರ್ಲಿ ಏಜ್ ಆಫ್ 1.4 years ನನ್ ಮಗು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ he was selected as he was awarded as a super talented kid ಅಂತ. ಸೊ 1.4 years ಅಲ್ಲೇ he was awarded. ಇನ್ನ ಮುಂಚೆ ಆಗ್ಬೇಕಿತ್ತು, ಇನ್ ಬಿಟ್ವೀನ್ ದೇರ್ ವಾಸ್ ಲಾಟ್ ಆಫ್ ಸ್ಟ್ರಗಲ್ಸ್. ಸೊ ಒಂದು ಹುಡುಗಿ ಇದನ್ನೇ ಹೇಳೋದು, ಏನಾದ್ರೂ ಚಾಲೆಂಜ್ ತಗೊಂಡ್ರೆ, ಯಾವ್ದಾದ್ರೂ ಪ್ರಾಬ್ಲಮ್ ಬಂದ್ರೆ, ದೇ ಶುಡ್ ಟೇಕ್ ಇಟ್ ಆಸ್ ಅ ಚಾಲೆಂಜ್. ಚಾಲೆಂಜಿಗೆ ಸೊಲ್ಯೂಷನ್ಸ್ ದೇವ್ರು ಕೊಟ್ಟೆ ಕೊಡ್ತಾರೆ. ಯಾವ ಪ್ರಾಬ್ಲಮ್ ಆಗ್ಲಿ ಇದ್ದೇ ಇರುತ್ತೆ. ಸೊ ಯಾವ್ದಾದ್ರೂ ಹೆಣ್ಮಕ್ಳು ಇಲ್ಲಿ ನೋಡ್ತಾ ಇರೋರಾಗ್ಲಿ, ನನ್ಗೆ ಈ ಕಷ್ಟ ಇದೆ, ಆ ಕಷ್ಟ ಇದೆ, ದಯವಿಟ್ಟು ಯಾವ್ದು ಕಷ್ಟ ಅಲ್ಲ. ನಾವೇನಾದ್ರೂ ಮನಸ್ ಮಾಡಿದ್ರೆ ಯಾವ್ದ್ ಬೇಕಾದ್ರೂ ನಾವು ಅಟ್ರಾಕ್ಟ್ ಮಾಡ್ಬೋದು. ದಟ್ ಇಸ್ ಕಾಲ್ಡ್ ಲಾ ಆಫ್ ಅಟ್ರಾಕ್ಷನ್. ನಾವು ಜಸ್ಟ್ ವಿ ನೀಡ್ ಟು ಸರೆಂಡರ್ ಟು ಯೂನಿವರ್ಸ್. ಕೇಳ್ಕೊಳ್ಳಿ. ಹೋಪನೋಪನ ಅಂತ ಇವನ್ ವಿಹಾನ್ ಅವ್ರು ಹೇಳಿದ್ರು, ಇಟ್ಸ್ ಅ ಪ್ರೇಯರ್. ನಮ್ಮಲ್ಲಿ ನಾವ್ ಆಕ್ಚುಲಿ ನಾವೇ ಪ್ರೇ ಮಾಡ್ಕೊಳ್ಳೋದು. ಇನ್ನೊಬ್ರಲ್ಲಿ ಕಷ್ಟ ನೋಡ್ಬಾರ್ದು ಅಂದ್ರೆ ವಿ ಆರ್ ಜಸ್ಟ್ ಪ್ರೇಯಿಂಗ್, ವಿ ಆರ್ ಹೀಲಿಂಗ್ ಅವರ್ ಸೆಲ್ಫ್. ಒಂದ್ 4 ಸೆಂಟೆನ್ಸ್ ಎಷ್ಟು ಮೈಂಡ್ ಸೆಟ್ ರಿಲೀಫ್ ಕೊಡುತ್ತೆ, ಎಷ್ಟು ನಿಮ್ ಚೇಂಜ್ ಕಂಪ್ಲೀಟ್ಲಿ. ಯು ವಿಲ್ ಓನ್ಲಿ ಅಡಾಪ್ಟ್ ದ ಲೈಫ್ ಸ್ಟೈಲ್. ಹ್ಯೂಲಿನ್ ಅನ್ನೋರು ಎಷ್ಟು ಚೇಂಜಸ್ ಮಾಡಿದ್ದಾರೆ. ಜಸ್ಟ್ ರಿಪೋರ್ಟ್ಸ್ ನೋಡ್ಕೊಂಡೆ ಅವರು ಹೋಪ್ನ ಪ್ರೇಯರ್ ಮಾಡಿ ಡಿಸೀಸಸ್ ಕ್ಯೂರ್ ಮಾಡಿದವರು. ಇದೆಲ್ಲ ಯಾವ್ದು ಪ್ರಾಬ್ಲಮ್ಮೇ ಅಲ್ಲ ಹೇಳ್ಬೇಕಾದ್ರೆ. ಹುಚ್ಚ ಆಸ್ಪತ್ರೆನೇ ಕ್ಲೋಸ್ ಮಾಡ್ತಾರಂತೆ. ಸೊ ಅದು ಸ್ಟೋರಿ ಆಕ್ಚುಲಿ. ಸೊ ವಿ ಶುಡ್ ಪ್ರೇ. ಏನಾದ್ರೂ ಚಾಲೆಂಜ್ ಬರ್ಲಿ, ಸರೆಂಡರ್ ಟು ಯೂನಿವರ್ಸ್, ಅಂಡ್ ಯೂನಿವರ್ಸ್ ವಿಲ್ ಗೆಟ್ ಕೋಲ್ಡ್ ಬ್ಯಾಕ್ ವಿತ್ ದ ರಿಸೋರ್ಸಸ್, ರೈಟ್ ರಿಸೋರ್ಸಸ್ ಅಂತಾರೆ. ರೈಟ್ ಟೈಮ್, ರೈಟ್ ಸ್ಟೇಜ್, ರೈಟ್ ಮೆಂಟರ್ಸ್, ರೈಟ್ ಗುರುಸ್. ಇಫ್ ದ ಸ್ಟೂಡೆಂಟ್ ಇಸ್ ರೆಡಿ, ಎಲ್ಲ ಆಟೋಮೆಟಿಕ್ ಆಗಿ ನಿಮ್ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಅದು ನನಗೆ ಪೇರೆಂಟಿಂಗ್ ಜರ್ನಿ ಹಂಗೆ ಸ್ಟಾರ್ಟ್ ಆಗಿದ್ದು. ನಾನು ಪೇರೆಂಟ್ ಆದೆ, ನನ್ ಮಗಂಗ್ ಅಷ್ಟು ಮಾಡಿದ್ರು ನನ್ಗೆ ಇಷ್ಟು ಸಾಕಷ್ಟು, ನನ್ಗೇನೋ ಒಂಥರ ಕಳವಳ ಇತ್ತು, ನನ್ಗೇನು ಕಂಪ್ಲೀಟ್ ಆಗಿಲ್ಲ ಅಲ್ವಾ ಅಂತ. ಐ ಅಟ್ರಾಕ್ಟೆಡ್ ಪೇರೆಂಟಿಂಗ್ ಟ್ರೈಬ್. ನಾನ್ ಪೇರೆಂಟಿಂಗ್ ಕಲ್ತ್ಕೊಂಡು ಬೆಸ್ಟ್ ಪೇರೆಂಟ್ ಆಗೋಣ ಅಂತ. ಬಟ್ ಐ ಬಿಕೇಮ್ ಮೈ ಸೆಲ್ಫ್ ದ ಪೇರೆಂಟ್. ಸೊ ಅದಾದ್ಮೇಲೆ ಐ ಟುಕ್ ದಿಸ್ ಚಾಲೆಂಜ್. ಗ್ಲೋಬಲ್ ಸರ್ಟಿಫಿಕೇಶನ್ಸ್ ಆಗ್ಲಿ, 2024 ಟು ಲಾಸ್ಟ್ ಇಯರ್ ಎವ್ರಿ ಮಂತ್ ನಾನು ಟ್ರಾವೆಲ್ ಮಾಡಿದೆ. ನನ್ ಮಗು ಇನ್ನ ಇವಾಗ 4 years 5 months ಅಷ್ಟೇ. ಸೊ ಲಾಸ್ಟ್ ಇಯರ್ ಇನ್ನ 3 years ಅಲ್ಲಿ ಇದ್ದ. ಎವ್ರಿ ಮಂತ್ ನಾನು ಅವನ್ನ ಬಿಟ್ಟು ಟ್ರಾವೆಲ್ ಮಾಡಿದೀನಿ. ಗ್ಲೋಬಲ್ ಟ್ರೈನಿಂಗ್ ತಗೊಂಡೆ, ಸಕ್ಸಸ್ ಟ್ರೈನಿಂಗ್ ತಗೊಂಡೆ, ಗ್ಲೋಬಲ್ ಸಕ್ಸಸ್ ರಿಸೋರ್ಸಸ್ ಅಕಾಡೆಮಿಯಿಂದ ಗ್ಲೋಬಲ್ ಸರ್ಟಿಫಿಕೇಶನ್ ಟ್ರೈನಿಂಗ್, ಟ್ರೈನ್ ದ ಟ್ರೈನರ್ ಎಲ್ಲಾ ಕಂಪ್ಲೀಟ್ ಮಾಡ್ಕೊಂಡು ಆ ಸೂಪರ್ ಸ್ಪೀಕರ್ ಅಲ್ಲಿ ನೀವು ಹೇಳ್ದಂಗೆ ಸೂಪರ್ 500 ಆದೆ. ಅಚೀವ್ಮೆಂಟ್ ಅನ್ನೋದು ಯಾವ್ದು ಕಮ್ಮಿ ಅಲ್ಲ. ಇಟ್ಸ್ ಲೈಕ್ ವಿ ಆರ್ ಅ ಲೈಫ್ ಲಾಂಗ್ ಲರ್ನರ್. ಇವಾಗ ಪ್ರತಿ ನಿಮಿಷದಲ್ಲೂ ಒಬ್ಬೊಬ್ಬರ ಹತ್ರ ಒಂದೊಂದು ಕಲಿತಾನೆ ಇರ್ತೀವಿ. ಸೊ ಯಾವತ್ತು ಕಲಿಯೋದನ್ನ ನಿಲ್ಲಿಸ್ಬೇಡಿ, ದಯವಿಟ್ಟು ಕಲೀರಿ. ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ರೈಟ್ ಪರ್ಸನ್ ಅಪ್ರೋಚ್ ಆಗಿ ಕಲ್ತ್ಕೊಳ್ಳಿ. ಕಲಿಯೋದ್ರಿಂದ ತಪ್ಪೇನು ಇಲ್ಲ. ಕೇಳಿ ಸಹಾಯ ಪಡೀರಿ. ಈ ಮದರ್ಸ್ಗೆ ಇದನ್ನೇ ಫಸ್ಟ್ ಹೇಳ್ಕೊಡೋದು. ಕೇಳಿಲ್ಲ ಅಂದ್ರೆ ಯಾರು ಹೆಲ್ಪ್ ಮಾಡೋರಿಲ್ಲ. ಹೌದು. ಪೂಜಾ, ಲೈಕ್ ಒಂದೇನು ಅಂದ್ರೆ
ಅದೇ ಈ ಅದ್ಭುತವಾಗಿ ಹೇಳಿದ್ರು, ಕಷ್ಟಗಳು ಆ ಕೊಡೋದೇ ದೇವರು. ಆಕ್ಚುಲಿ ಯಾರು ಅದನ್ನ ಫೇಸ್ ಮಾಡೋದಕ್ಕಾಗತ್ತೋ, ಮತ್ತೆ ಅದರಿಂದ ಈಗ ಅವರು ಆ ಕಷ್ಟನ ಅವ್ರು ಅನುಭವಿಸಿದ್ರಿಂದ ಅವ್ರಿಗೊಂದು ಇನ್ಸ್ಪಿರೇಷನ್ ಬಂದು ಇವತ್ತು ಎಷ್ಟೊಂದು ಜನ ತಾಯಂದಿರಿಗೆ ಅವರ ಮುಖಾಂತರ ಒಂದು ಪ್ಲಾಟ್ಫಾರ್ಮ್ ಓಪನ್ ಆಗಿದೆ. ಯಾಕಂದ್ರೆ ನಾನು ಇದು ಒಂದು ನಿಜವಾಗ್ಲೂ ನಡೆದ ಘಟನೆ. ನಾನು ಮೊದಲು ಎಲ್ಲಾರು ಅವಾಗಿಂದಾನು ತಾಯಂದ್ರಾಗ್ತಾ ಇದಾರೆ, ಅದರಲ್ಲಿ ಏನ್ ಕಲಿಯೋದಿದೆ ಅಂತೆಲ್ಲ ಯೋಚಿಸ್ತಾ ಇದ್ದೆ. ಬಟ್ ಒಂದ್ಸರ್ತಿ ನಾನು ಯಾವ್ದೋ ಒಂದು ಫಿಲಿಮ್ಗೆ ಬರಿಬೇಕಾದ್ರೆ ನಿಮ್ಯಾನ್ಸ್ ಹೋಗಿ ಒಂದು ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದೆ. ಅವಾಗ ಗೊತ್ತಾಯ್ತು ಅಲ್ಲೊಂದು ಸ್ಪೆಷಲ್ ವಾರ್ಡೇ ಇದೆ, ಪೋಸ್ಟ್ ಪಾರ್ಟಮ್ ಅಂತ. ಯಾರು ಈ ಪೋಸ್ಟ್ ಪಾರ್ಟಮ್. ಪ್ರೆಗ್ನೆನ್ಸಿ ಟೈಮಲ್ಲಿ ಡಿಪ್ರೆಷನ್ ಆಗತ್ತೆ, ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ಹುಚ್ಚೆ ಹಿಡಿದ್ಬಿಡುತ್ತಂತೆ ಜನಕ್ಕೆ ಆ ಡಿಪ್ರೆಷನ್ ಅಲ್ಲಿ. ಅದಕ್ಕೊಂದು ವಾರ್ಡೇ ಇದೆ ಅಂದಾಗ ಅವಾಗ ನಾನು ಸ್ವಲ್ಪ ಯೋಚಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅರ್ಥ ಆಗ್ತಾ ಹೋಯ್ತು. ಅದೇ ಅಫ್ಕೋರ್ಸ್ ಹೆಂಗಸರಿಗೆ ಅದು ಅವರ ಅನುಭವದಿಂದ ಗೊತ್ತಾಗುತ್ತೆ, ಆದ್ರೆ ಗಂಡಸರಿಗೆ ಯಾರಾದ್ರೂ ಹೇಳ್ಕೊಟ್ಟಾಗ್ಲೇ ಗೊತ್ತಾಗುತ್ತೆ ಅದ್ರಲ್ಲಿ ಎಷ್ಟು ಚಾಲೆಂಜಸ್ ಇದೆ. ಮತ್ತೆ ಅಲ್ಲಿ ಸಪೋರ್ಟ್ ಸಿಸ್ಟಮ್, ಅದು ಪೂಜಾ ಅವ್ರು ಹೇಳ್ದಂಗೆ ಇವತ್ತು ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗ್ಬಿಟ್ಟಿರೋದ್ರಿಂದ ಎಲ್ಲ ಅಪ್ಪ ಅಮ್ಮನೇ ಜೊತೆಗಿರಲ್ಲ, ಅಥವಾ ಜೊತೆಗೆ ಯಾರು ಬಂಧು ಬಳಗ ಇರಲ್ಲ ಸಪೋರ್ಟ್ ಮಾಡೋದಕ್ಕೆ. ಸೊ ಒಂದು ಸಪೋರ್ಟ್ ಸಿಸ್ಟಮ್ ಬಹಳ ಮುಖ್ಯ ಆಗುತ್ತೆ. ಸೊ ಅವರ ಒಂದು ಕಷ್ಟದಲ್ಲಿ, ಅವರ ಒಂದು ಛಲ, ಅವರ ಒಂದು ಆಟಿಟ್ಯೂಡ್ ಅಲ್ಲಿ ಅವ್ರು ಅದನ್ನ ಫೇಸ್ ಮಾಡಿ, ಆಮೇಲೆ ಅದನ್ನ ಕಲ್ತು, ಆಮೇಲೆ ಇದನ್ನ ಪ್ರತಿಯೊಂದು ತಾಯಿಗೂ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೆ ಏನೇನೋ ಸರ್ಟಿಫಿಕೇಶನ್ ಎಲ್ಲ ಮಾಡಿ ಇವತ್ತು ಈ ಮಟ್ಟಕ್ಕೆ ಬಂದು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದೀರಾ. ಅದ್ಭುತವಾದ ವಿಷಯ ಪೂಜಾ, ಕಂಗ್ರಾಚುಲೇಷನ್ಸ್, ಅಭಿನಂದನೆಗಳು. ಥ್ಯಾಂಕ್ ಈ ಯು. ಆಕರ್ಷಣೆ ನಿಯಮದ ಬಗ್ಗೆ ನಮ್ಮ ಚಾನೆಲ್ ಅಲ್ಲಿ ತುಂಬಾ ಹೇಳ್ತೀವಿ. ಆಕ್ಚುಲಿ ನನ್ಗೆ ಯಾವಾಗ್ಲೂ ಇದು ತುಂಬಾ ಆಸೆ, ಮಕ್ಕಳಿಗೆ ಸಣ್ಣ ವಯಸ್ಸಿಂದಾನೇ ತಮ್ಮ ಮನಸ್ಸಿನ ಆಲೋಚನಾ ಶಕ್ತಿ ಇರುವ ಒಂದು ಪವರ್ ಅನ್ನ ಅವ್ರಿಗೆ ತಿಳಿಸ್ಕೊಟ್ರೆ, ಮತ್ತೆ ಅವ್ರ ಯೋಚನಾ ಕ್ರಮವನ್ನ ಸ್ವಲ್ಪ ನಾವು ಸಣ್ಣ ವಯಸ್ಸಿನಿಂದಾನೇ ಈ ಆಕರ್ಷಣೆ ನಿಯಮ ಇದನ್ನೆಲ್ಲ ಹೇಳ್ಕೊಟ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಪವರ್ಫುಲ್ ಜನ ಆಗ್ತಾರೆ ಅನ್ನೋದು ನನ್ನ ಉದ್ದೇಶ. ಸೊ ಈಗ ಪ್ಯಾರೆಂಟಿಂಗು ಮತ್ತೆ ಈ ಆಕರ್ಷಣೆ ನಿಯಮ ಇದನ್ನ ನೀವು ಇಂಟಿಗ್ರೇಟ್ ಮಾಡಿದೀರಾ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ಹೇಳಿ ಪೂಜಾ. ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ನಾವು ಮಕ್ಕಳಿಗೆ ಹೇಳ್ಕೊಡೋದು ಯಾವ ತರ ಅಂದ್ರೆ, ಇವಾಗ ಗ್ರಾಟಿಟ್ಯೂಡ್ ತೋರಿಸ್ಬೇಕು. ಒನ್ ದಿಸ್ ಒನ್ ಫಾರ್ಮ್ ಆಫ್ ಅಟ್ರಾಕ್ಟಿಂಗ್ ಟು ಯೂನಿವರ್ಸ್ ಆರ್ ದ ರೈಟ್ ಥಿಂಗ್ಸ್. ಏನ್ ಗ್ರಾಟಿಟ್ಯೂಡ್ ಅಂದ್ರೆ, ಗ್ರಾಟಿಟ್ಯೂಡ್ ಅಂದ್ರೆ ನಮ್ ಏನಾದ್ರೂ ಇರ್ಲಿ ನಮ್ಮ ಹತ್ರ ಅದಕ್ಕೆ ಥ್ಯಾಂಕ್ಫುಲ್ ನೇಚರ್, ಥ್ಯಾಂಕ್ ಯು ಅನ್ನೋದನ್ನ ಹೇಳ್ಕೊಡೋದು. ಫಾರ್ ಯೂನಿವರ್ಸ್ ಆರ್ ಎನಿಥಿಂಗ್, ನನಗೆ ಬುಕ್ ಕೊಟ್ರು ಯಾರೋ ಥ್ಯಾಂಕ್ಸ್ ಹೇಳೋದು. It's a show of giving a respect, not only for others, even for universe, for God, for bed rest, or a peaceful sleep, or the food I eat, everything. ನನ್ನ ಹತ್ರ ಏನಿದೆ, ಎಷ್ಟೊಂದಿದೆ ನನ್ನ ಹತ್ರ ಅನ್ನೋದು ತೋರಿಸ್ಬೇಕು ಆ ಮಗುಗೆ ಬೈ ಸೇಯಿಂಗ್ ಥ್ಯಾಂಕ್ಫುಲ್, ಬೀಯಿಂಗ್ ಥ್ಯಾಂಕ್ಫುಲ್. ಆ ಗ್ರಾಟಿಟ್ಯೂಡ್ ನ ನಾವು ಆಕ್ಚುಲಿ ಇನ್ಸ್ಟಿಲ್ ಮಾಡ್ಬೇಕು, ಮಕ್ಕಳಿಂದಾನೇ ಹೇಳ್ಬೇಕು. ನಾನು ಇವಾಗ್ಲೂ ಎವ್ರಿ ಡೇ ಐ ಡೂ ದಟ್. ಎದ್ದಾಗ ಪ್ರೇಯರ್ ಮಾಡೋದು ಮಗುಗೆ ಹೇಳ್ಕೊಡ್ತೀನಿ. ಅವನಿಗೆ ಪೂರ್ತಿ ಬಂದ್ಬಿಟ್ಟಿದೆ ಮಗುವಿಂದಾಗ್ಲೇನೆ. ನಾನು ಪ್ರೇಯರ್ಸ್ ಆಗ್ಲಿ, ಆ ಆ ಏನೇ ಸ್ತೋತ್ರಗಳಾಗ್ಲಿ, ವಿಷ್ಣು ಸಹಸ್ರನಾಮ, ಆ ದೇವ್ರ ಹಾಡುಗಳು ಏನೇನ್ ಬೇಕೋ ಅದನ್ನೆಲ್ಲ ಯಾರು ದೊಡ್ಡವ್ರು ಸುಮ್ನೆ ಹೇಳಲ್ಲ. ಆ ದೇವ್ರ ಸ್ತೋತ್ರಗಳಾಗ್ಲಿ ಅಥವಾ ಸ್ತುತಿಗಳಾಗ್ಲಿ ಅಥವಾ ಮೆಡಿಟೇಷನ್ ಸೀರೀಸ್ ಆಗ್ಲಿ, ಇದನ್ನೆಲ್ಲ ಪ್ಲೇ ಮಾಡೋದು ಯಾತಕ್ಕೆ ಅಂತಂದ್ರೆ, ಇಟ್ ಇಸ್ ಕ್ರಿಯೇಟಿಂಗ್ ಅ ಪಾಸಿಟಿವ್ ವೈಬ್ರೇಷನ್. This is also one form of, the law of attraction. We are attracting the positive vibrations. ಆ ಗ್ರಾಟಿಟ್ಯೂಡ್ ಅನ್ನೋದು, ಆಮೇಲೆ ಆ ಸಾಂಗ್ಸ್ ಅನ್ನೋದು, ಮಲಗುವಾಗ ಥ್ಯಾಂಕ್ಸ್ ಹೇಳೋದು ದೇವ್ರಿಗೆ. ಯು ಗೇವ್ ಮಿ ಅ ಬ್ಯೂಟಿಫುಲ್ ಡೇ, ಥ್ಯಾಂಕ್ ಯು ಗಾಡ್. ನಾನು ಏನೇನ್ ಅನ್ಕೊಂಡಿದ್ದು, ನೀನ್ ಏನೇನ್ ಮಾಡಿಸ್ಬೇಕು ಅನ್ಕೊಂಡಿದ್ದು ಅದನ್ನೆಲ್ಲ ಮಾಡಿದೀನಿ, ಥ್ಯಾಂಕ್ ಯು ಸೋ ಮಚ್. ಎದ್ದಾಗ ಥ್ಯಾಂಕ್ ಯು ದೇವ್ರೆ, ಇನ್ನೊಂದ್ ದಿನ ಕೊಟ್ಟಿದ್ಯಾ, ದಿಸ್ ಇಸ್ ಅನ್ ಆಪರ್ಚುನಿಟಿ ಫಾರ್ ಟು ಮೇಕ್ ದಿಸ್ ಡೇ ವಂಡರ್ಫುಲ್. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಥ್ಯಾಂಕ್ ಯು ದೇವ್ರೆ, ನನಗೆ ಒಳ್ಳೆ ಸ್ಕೂಲ್ ತೋರಿಸಿದ್ಯಾ, ಒಳ್ಳೆ ಜಾಗ ಕೊಡ್ತಾ ಇದೀಯಾ, ಸ್ಕೂಲ್ಗೆ ಥ್ಯಾಂಕ್ಸ್ ಹೇಳೋದು, ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳೋದು. ಸೊ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೇಳಿಸ್ಕೊಂಡ್ ಹೋಗ್ತೀನಿ, ಎದ್ದಾಗ ಹೇಳಿಸ್ತೀನಿ, ಮಲಗುವಾಗ ಹೇಳಿಸ್ತೀನಿ. ಮಲಗ್ಬೇಕಾದ್ರೆ ವಾಟ್ ಆರ್ ದ 3 ಥಿಂಗ್ಸ್ ಯು ಲೈಕ್ ಟುಡೇ, ಟೆಲ್ ಮಿ. ನನ್ ಮಗನ್ಗೆ ಅವ್ನ್ ಏನಾದ್ರೂ ಹೇಳಿ, ಬಟ್ ಈ ಶುಡ್ ಅಂಡರ್ಸ್ಟ್ಯಾಂಡ್, ನನ್ನ ಹತ್ರ ಇಷ್ಟು ಇದೆ, ನನ್ನ ಹತ್ರ ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಇಟ್. ಆಮೇಲೆ ಮ್ಯಾನಿಫೆಸ್ಟೇಷನ್ ಅನ್ನೋದು, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು. ಇವತ್ತು ಬೆಳಗ್ಗೆ ಫಾರ್ ಎಕ್ಸಾಂಪಲ್, ನಾನ್ 3-4 ದಿನದಿಂದ ಅಪ್ಪ ಅಮ್ಮನ ಹತ್ರ ಮಾತಾಡಕ್ಕೆ ಆಗ್ತೀನಿ. ಏನೋ ಒಂದ್ ರೀಸನ್ ನಾವು ಬಿಸಿ ಆಗ್ಬಿಟ್ಟಿದೀವಿ. ಕ್ಲೈಂಟ್ಸ್ ಅಂತೆ, ಆ ವರ್ಕ್ ಅಂತೆ, ಈ ವರ್ಕ್ ಅಂತೆ, ಅಲ್ಲಿ ಓಡಾಡೋದು, ಈ ಲೈವ್ಗಳು, ಮಸ್ತಾಗಿ ಕಾಲ್ಸ್, ಇದು ಜೊತೆಗೆ ಮಂಡೇ ಟ್ಯೂಸ್ಡೇ ಚೌತಿ ಪಂಚಮಿ ಇತ್ತು ನಮಗೆ ಕರ್ನಾಟಕದಲ್ಲಿ. ನನಗೆ ಬೇರೆ ಕಡೆ ಎಲ್ಲ ಗೊತ್ತಿಲ್ಲ, ಪಂಚಮಿ ಎಲ್ಲಾರು ಆಚರಿಸ್ತಾರೆ, ಚೌತಿ ಪಂಚಮಿ ಎಲ್ಲ ಇತ್ತು.
ನಾವು ಪೂಜೆ ಮಾಡೋದ್ರಿಂದ ದಿಸ್ ಇಸ್ ಮೈ ಕಲ್ಚರ್ ಅಂಡ್ ರೂಟೀನ್. ಫಸ್ಟ್ ಎದ್ರಿದಾಗ ಸ್ನಾನ ಆಗ್ತಿದ್ದಂಗೆ ನಾನು ಪೂಜೆ ಮಾಡೋದು ನಮ್ ಸಂಸ್ಕಾರ. ನಾವ್ ಅದನ್ನೇ ಮಾಡ್ಕೊಂಡ್ ಬಂದಿದೀವಿ. ಒಂದ್ ಹಾಫ್ ಅನ್ ಅವರ್ ನಾನು ಪೂಜೆ ಮಾಡ್ಲಿಲ್ಲ ಅಂತಂದ್ರೆ ನನ್ಗೆ ಅವತ್ತಿನ ದಿನ ಹೆಂಗೆಂಗೋ ಆಗ್ತಾ ಇರುತ್ತೆ. ನಾರ್ಮಲ್ ರೂಟೀನ್ ಅಲ್ಲೇ ಬರಲ್ಲ. ಸೊ ದಟ್ ಇಸ್ ದ ಫಸ್ಟ್ ಹ್ಯಾಬಿಟ್. ಅದಾದ್ಮೇಲೆ ಆ, ಹಬ್ಬಗಳಲ್ಲಿ ಪೂಜೆ ಮಾಡದೆ ಆಗೋದಿಲ್ಲ. ಸೊ ಇವನ್ ಟ್ಯೂಸ್ಡೇ ಬೇಗ ಎದ್ದು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ನಾಗರ್ಕಲ್ಗೆಲ್ಲ ಪೂಜೆ ಮಾಡಿ ಬಂದು, ಅದಾದ್ಮೇಲೆ ನನಗೆ ಬಿಸ್ನೆಸ್ ಮೀಟಿಂಗ್ ಇತ್ತು, ಅಲ್ಲಿಗೆ ಓಡೋಗಿ ಇಲ್ಲಿ ಬಂದು ಹಿಂಗೆ ಏನೋ ನನ್ನ ಅಪ್ಪ ಅಮ್ಮನ ಹತ್ರ ಮಾತಾಡಕ್ಕೆ ಆಗ್ಲಿಲ್ಲ. ಇವತ್ ಆಕರ್ಷಿಸ್ತಿದ್ದೆ ಆಕ್ಚುಲಿ ಅಪ್ಪನ ಹತ್ರ ಅಮ್ಮನ ಹತ್ರ ಮಾತಾಡ್ಬೇಕು ಅಂದ್ರೆ ಐ ಗಾಟ್ ಎ ಕಾಲ್ ಟುಡೇ ಬೈ ದಮ್. ಇಲ್ಲ ಅಂದ್ರೆ ನಾನ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಇವತ್ತು ನನಗೆ ವರ್ಕ್ಶಾಪ್ ಇತ್ತು, ಅದಾದ್ಮೇಲೆ ಮಾಡ್ತಿದ್ದೆ ರಾತ್ರಿ. ಬಟ್ ಅವರೇ ಕಾಲ್ ಮಾಡಿದ್ರು, ಅಯ್ಯೋ ಮಾತಾಡ್ಲಿಲ್ಲ ಮಾಡಕ್ ಆಗ್ತಿಲ್ಲ. ಐ ಅಟ್ರಾಕ್ಟೆಡ್ ದೆನ್. ನಮ್ಗೆ ಹ್ಮ್ ಏನ್ ಅಟ್ರಾಕ್ಟ್ ಮಾಡ್ಕೊಂತೀವಿ, ನಾವ್ ಎಷ್ಟು ಮ್ಯಾನಿಫೆಸ್ಟ್ ಮಾಡ್ಕೊಂತೀವಿ, ನಾವ್ ಮಾಡ್ಬೇಕು ಅಂದ್ರೆ ಯು ವಿಲ್ ಅಟ್ರಾಕ್ಟ್ ಇಟ್. ಸೊ ಹ್ಮ್ ಅದನ್ನ ಹೇಳ್ಕೊಡೋದು ಮಕ್ಕಳಿಗೆ, ಹೆಂಗ್ ಅಟ್ರಾಕ್ಟ್ ಮಾಡ್ಬೇಕು ನನಗೆ ಕೊಡು ದೇವ್ರೆ. ಅಟ್ರಾಕ್ಷನ್, ಯು ಪ್ರೇ ಟು ಯೂನಿವರ್ಸ್. ಎಷ್ಟು ಪಾಸಿಟಿವ್ ಎನರ್ಜೀಸ್ ಅಲ್ಲಿ ನಾವು ಪ್ರೇ ಮಾಡ್ತೀವೋ ಅಷ್ಟು ಪಾಸಿಟಿವ್ ಎನರ್ಜೀಸ್ ಅಲ್ಲಿ ನಮಗದ್ ಬರುತ್ತೆ. ಸೂಪರ್ ಸೂಪರ್. ಮತ್ತೆ ಈ ಆಕ್ಚುಲಿ ನಾನು ಇದು ನನ್ ಸಿಕ್ಕಾಪಟ್ಟೆ ಫ್ಯಾಸಿನೇಟಿಂಗ್ ಆಗಿ ಅನ್ಸಿದ್ ಒಂದು ವಿಷಯ ಏನು ಅಂದ್ರೆ, ಪ್ಯಾರೆಂಟ್ಸ್ ಮಗುನ ಹೆತ್ಕೋಬೇಕಾದ್ರೆ ಜಸ್ಟ್ ಇಟ್ಸ್ ನಾಟ್ ಸಚ್ ಅ ಸಿಂಪಲ್ ಜಾಬ್ ಅಂತ ಮೊದಲು ಬೇರೆ ತರ ಆಲೋಚನೆಗಳಿತ್ತು. ಬಟ್ ಅದ್ರ ಬಗ್ಗೆ ಎಲ್ಲ ಸೈನ್ಸ್ ಅರ್ಥ ಮಾಡ್ಕೊಂಡು ಇಟ್ಸ್ ನಾಟ್ ಸಿಂಪಲ್ ಅಟ್ ಆಲ್. ಯಾಕಂದ್ರೆ ಯಾವ ಮನಸ್ಥಿತಿನಲ್ಲಿ ನಾವು ಮಗು ಮಾಡ್ಕೊಳ್ತೀವಿ, ಕನ್ಸ್ಯೂಮ್ ಮಾಡೋದ್ರಿಂದ ಹಿಡಿದು ಆ ಪ್ರೆಗ್ನೆಂಟ್ ಆಗಿರೋ ತಾಯಿ ಮನೆಯಲ್ಲಿ ಏನೆಲ್ಲ ನಡೀತಾ ಇದೆ, ಆ ಸುತ್ತಮುತ್ತ ಏನೆಲ್ಲ ನಡೀತಾ ಇದೆ, ಆ ಆಲೋಚನೆಗಳು, ಮತ್ತೆ ನಮ್ಮ ಅಚೇತನ ಮನಸ್ಸಿನಲ್ಲಿರೋ ಆಲೋಚನೆಗಳೆಲ್ಲ ನಮ್ಮಿಂದ ನಮ್ಮ ಮಕ್ಕಳಿಗೆ ಹೋಗುತ್ತೆ. ಸೊ ಜನರೇಷನ್ ಟು ಜನರೇಷನ್ ಎಲ್ಲಾ ಸಬ್ ಕಾನ್ಶಿಯಸ್ ಬಿಲೀಫ್ಸು ಹೋಗ್ತಾ ಇದೆ ಅಂತಾರೆ. ಸೊ ಇದು ಅಫ್ಕೋರ್ಸ್ ಆಕರ್ಷಣೆ ನಿಯಮದ ಮೂಲ ತತ್ವ ಕೂಡ ಇದು. ಸೊ ಇದನ್ನ ಲೈಕ್ ಹೇಗೆ ನೀವು ನಿಮ್ಮ ಎಕ್ಸ್ಪೆಕ್ಟಿಂಗ್ ಮದರ್ಸ್ಗೆ ಇದ್ರ ಬಗ್ಗೆ ಹೇಳ್ತೀರಾ, ಮತ್ತೆ ಇದನ್ನ ಬ್ರೇಕ್ ಮಾಡೋದಕ್ಕೆ ಅಂದ್ರೆ ಸಕಾರಾತ್ಮಕವಾದ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದು, ಮತ್ತೆ ಸಕಾರಾತ್ಮಕವಾದ ಒಂದು ಆಲೋಚನಾ ಕ್ರಮವನ್ನ ಈ ಜನರೇಷನ್ ಇಂದ ಆದ್ರೂ ಮುಂದಕ್ಕೆ ನಾವು ಕೊಟ್ರೆ ಮುಂದಿನ ಪೀಳಿಗೆ ಆ ಸಕಾರಾತ್ಮಕ ಆಲೋಚನಾ ಕ್ರಮವನ್ನೇ ಅವರ ಒಂದು ನಾರ್ಮಲ್ ಆಗಿ ಮಾಡ್ಕೊಂಡ್ ಬಿಡ್ತಾರೆ. ಸೊ ಇದಕ್ಕೆ ನಿಮ್ಮ ಕಡೆಯಿಂದ ಯಾವ ರೀತಿ ಅಪ್ರೋಚ್ ಮಾಡ್ತೀರಾ, ಹೇಗೆ ಮಾಡ್ತೀರಾ ಪೂಜಾ ಅವರೇ? ವೆರಿ ಇಂಪಾರ್ಟೆಂಟ್ ಕ್ವಶನ್. ನಾನು ಆಕ್ಚುಲಿ ಹೇಳ್ಬೇಕಂತ ಬಂದ್ರೆ ನೀವೇ ಕ್ವಶನ್ ಕೇಳಿದ್ರಿ. ಸೊ ಯಾರಾದ್ರೂ ಆಗ್ಲಿ ಒಂದ್ ಮಗುನ, ಇದು ಡಿವೈನ್ ಸ್ಟೇಟ್ ಅಂತಾರೆ. ಆ ಮಗುನ ಆ ದೇವ್ರು ಒಂದ್ ಗರ್ಭಕ್ಕೆ ನಾರ್ಮಲ್ ಆಗಿ ಹಾಕೋದಿಲ್ಲ. ವಿ ಆರ್ ಅಟ್ರಾಕ್ಟಿಂಗ್. ಒಂದು ಗರ್ಭ ಆ ಲೇಯರ್ ಅಲ್ಲಿ ಅಟ್ರಾಕ್ಟ್ ಆಗುತ್ತೆ. ಆ ಸೌಲ್ ಎಷ್ಟೊಂದ್ ಲೇಯರ್ಸ್ ಇದೆ ಯೂನಿವರ್ಸ್ ಅಲ್ಲಿ. ಆ ಒಂದು ಪರ್ಟಿಕ್ಯುಲರ್ ಲೇಯರ್ ಅಲ್ಲಿ ಆ ಗರ್ಭಕ್ಕೆ ಆ ಪರ್ಟಿಕ್ಯುಲರ್ ಸೌಲ್ ಹೋಗಿ ಅಟ್ರಾಕ್ಟ್ ಆಗ್ಬೇಕು, ಆ ಗರ್ಭಕ್ಕೆ ಹೋಗ್ಬೇಕು, ಒಳಗ್ ಹೋಗ್ಬೇಕು ಆತ್ಮ ಅಂತಂದ್ರೆ ಆ ಎಷ್ಟೋ ಪ್ರೀವಿಯಸ್ ಜನ್ಮದಲ್ಲಿ ನಾವ್ ಏನೋ ಒಂದು ಅಟ್ರಾಕ್ಷನ್ ಮಾಡಿರ್ತೀವಿ, ಏನೋ ಒಂದು ಕನೆಕ್ಷನ್ ಇರುತ್ತೆ. ಆಗ ನನ್ ಮಗ ನನಗ್ ಬಂದ ಅಂತಂದ್ರೆ ಏನೋ ಒಂದ್ ಅದಕ್ಕೆ ಅಟ್ರಾಕ್ಷನ್ ಇದೆ, ಏನೋ ಹ್ಮ್ ಒಂದ್ ಕನೆಕ್ಷನ್ ಇದೆ ಪಾಸ್ಟ್ ಲೈಫ್ ಅಲ್ಲಿ ನನಗೆ ಆ ಮಗು ಜೊತೆ, ಆ ಆತ್ಮದ ಜೊತೆ. ಸೊ ಹಂಗಾಗಿ ನನಗೆ ಆ ಆತ್ಮ ನನಗ್ ಬರೋದು. ಹ್ಮ್ ಆಮೇಲೆ ದಟ್ ಸೌಲ್ ಇಸ್ ಆಲ್ಸೋ ರಿಲೇಟೆಡ್ ಟು ದಿಸ್ ಕಲ್ಚರ್ ಅಂಡ್ ಫ್ಯಾಮಿಲಿ ಟ್ರೆಡಿಷನ್ಸ್, ದೇವ್ರು ಅದು ಇದು ಎಲ್ಲ ಆ ಆತ್ಮಕ್ಕೂ ಅದೇ ಅಟ್ರಾಕ್ಷನ್ ಇರುತ್ತೆ. ಹಂಗಾಗಿ ನನಗ್ ಬರುತ್ತೆ. ಕರೆಕ್ಟ್. ಯಾಕಂದ್ರೆ ಗರ್ಭ ನಮ್ದೊಂದೇ ಅಲ್ಲ. ನಾನ್ ಪ್ರೆಗ್ನೆಂಟ್ ಆದಾಗ ಇನ್ನೊಬ್ರು ಆಗ್ಬಾರ್ದು ಅಂತ ಏನಿಲ್ಲ ಅಲ್ವಾ. ಸೊ ಎಷ್ಟೊಂದ್ ಗರ್ಭಗಳಿದ್ದಾಗ ಪರ್ಟಿಕ್ಯುಲರ್ ಸೌಲ್ ವಿಲ್ ಅಟ್ರಾಕ್ಟ್ ಪರ್ಟಿಕ್ಯುಲರ್ ವುಂಬ್. ಓಕೆ. ಅದು ಒಂದು ಅಟ್ರಾಕ್ಷನ್ ಸ್ಟೇಟ್ ಆದ್ಮೇಲೆ ಆ ಆತ್ಮ ನಮ್ಮೊಳಗ್ ಬಂದ್ಮೇಲೆ ಹೌ ವಿ ಆರ್ ನರ್ಚರಿಂಗ್ ದಮ್ ಇಸ್ ಇಂಪಾರ್ಟೆಂಟ್. ಹ್ಮ್ ನಾವ್ ಏನೇನ್ ತುಂಬುತ್ತೀವಿ. ಈಗ ಹೇಳ್ತಾರೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಹೇಳ್ತಾರೆ, ನನ್ ಮಗು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂತಾ ಇದ್ದಾನೆ, ನನ್ಗೆ ಮಾತೇ ಕೇಳಲ್ಲ, ಬರೀ ಅಳ್ತಾನೆ, ಅದು ಮಾಡ್ತಾನೆ, ಬರೀ ಟಿವಿ ನೋಡ್ಬೇಕು ಅಂತಾನೆ. ಕಲ್ಪ್ರಿಟ್ ಮಗು ಅಲ್ಲ. ಗರ್ಭದಲ್ಲಿ ಏನೇನ್ ಮಾಡಿದ್ದೆ ತಂದೆ ತಾಯಿ ಅಥವಾ ಎನ್ವಿರಾನ್ಮೆಂಟ್ ಏನೇನ್ ಆಕ್ಚುಲಿ ಪ್ರಾಸೆಸಿಂಗ್ ಮಾಡಿ ಇನ್ಫಾರ್ಮೇಶನ್ ಪಾಸ್ ಮಾಡಿತ್ತು, ಅವರು ಕಲ್ಪ್ರಿಟ್ಸ್. ಹ್ಮ್ ಯಾಕೆ ಅಂದ್ರೆ ಆ ಆತ್ಮಕ್ಕೆ ಏನು ಗೊತ್ತೇ ಇಲ್ಲ, ಇನ್ನ ಒಳಗಡೆ ಇದೆ ಅದು. ಆಕ್ಚುಲಿ ಒಳಗಡೆ ಇದ್ದಾಗ ನಾವ್ ಎಷ್ಟು ಪಾಲನೆ ಪೋಷಣೆ ಮಾಡ್ತೀವಿ, ಎಷ್ಟು ನರಿಶ್ಮೆಂಟ್ ಕೊಡ್ತೀವಿ, ಎಷ್ಟು ಚೆನ್ನಾಗಿರೋ ಆಹಾರ ತಿಂತೀವಿ, ಎಷ್ಟು ಚೆನ್ನಾಗಿರೋ ಪಾಸಿಟಿವ್ ವೈಬ್ರೇಷನ್ ಅಟ್ರಾಕ್ಟ್ ಮಾಡ್ತೀವಿ. ಅದಕ್ಕೆ ಹೇಳೋದು ಗರ್ಭ ಸಂಸ್ಕಾರ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಹ್ಮ್ We are not raising children from the day one. We are raising from the day zero of the womb. ಹ್ಮ್ ಮಗು ಒಳಗಡೆ ಯಾವಾಗ ಸ್ಟಾರ್ಟ್ ಆಗುತ್ತೋ ಆವಾಗಿಂದಾನೇ ಪೇರೆಂಟಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಹೌದು. ಎಷ್ಟು ಸಂಸ್ಕಾರ ಕೊಡ್ತೀವಿ, ಎಷ್ಟು ಮಾತಾಡ್ತೀವಿ ಆ ಮಗು ಜೊತೆ, ಎಷ್ಟು ಇಂಟ್ರಾಕ್ಷನ್ ಮಾಡ್ತೀವಿ, ಏನೇನೆಲ್ಲ ಹೇಳ್ಕೊಡ್ತೀವಿ, ಆವಾಗಿಂದಾನೇ ಸ್ಟಾರ್ಟ್ ಆಗುತ್ತೆ ಲಿಟ್ರಸಿ ಎಲ್ಲ ಮಗುಗೆ. ಸೊ ಅದಾದ್ಮೇಲೆ ಬರ್ತಿದ್ದಂಗೆ ಏನೇನೋ ಆಲ್ರೆಡಿ ಇರುತ್ತೆ ಮನ್ಸಲ್ಲಿ. ಬ್ರೈನ್ ಡೆವಲಪ್ಮೆಂಟ್ ಎಲ್ಲಿ ತನಕ
ನಾನು ಇದು ನಿಮ್ಗೆ ಕ್ವಶನ್ ಕೇಳ್ತೀನಿ. ಕಂಪ್ಲೀಟ್ ಬ್ರೈನ್ ಡೆವಲಪ್ಮೆಂಟ್ ಯಾವಾಗ ಆಗುತ್ತೆ? ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್? ಒಂದು ಒಂದು ಆ, ಒಂದು ಮನುಷ್ಯನ್ಗೆ ಕಂಪ್ಲೀಟ್ ಬ್ರೈನ್ ಡೆವಲಪ್ಮೆಂಟ್ ಯಾವಾಗ ಆಗುತ್ತೆ? ಯಾವ ಸ್ಟೇಜ್ ಅಲ್ಲಿ ಆಗುತ್ತೆ? ನಂಗೆ ಗೊತ್ತಿರೋ ತರ ನಾನ್ ಬಹಳಷ್ಟು ಕಾನ್ಸೆಪ್ಟ್ಸ್ ಕೇಳಿದ್ರೆ ಒಂದು 6 ಇಯರ್ಸ್ 10 ಇಯರ್ಸ್ ತನಕ ಫಸ್ಟ್ ರೇಂಜ್ ಆಗ್ಬಿಡುತ್ತೆ. ಆಮೇಲೆ ಆ ಆಲೋಚನೆಗಳೇ ಕ್ಯಾರಿ ಆಗುತ್ತೆ ಅನ್ನೋದು ನನಗೆ ಗೊತ್ತಿರೋದು. 20 ಇಯರ್ಸ್ ಬೇಕಂತ, 20 ಇಯರ್ಸ್. ಓಕೆ. ಕಂಪ್ಲೀಟ್ ಆಗಿ ಬ್ರೈನ್ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ 20 ಇಯರ್ಸ್ ಇಂಪಾರ್ಟೆಂಟ್. 20 ಇಯರ್ಸ್ ತನಕ ಆಗುತ್ತೆ. ಅಲ್ಲಿ ತನಕ ನಾವು ಬ್ರೈನ್ ಇಸ್ ಲೈಕ್ ಎ ಸ್ಪಾಂಜ್. ಎಷ್ಟು ಓಕೆ. ಅಬ್ಸರ್ವ್ ಮಾಡ್ಕೊಳುತ್ತೆ ಆ ಮಗು. ನಾವ್ ಏನೇನ್ ಕೊಡ್ತೀವೋ ಎಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೆ. ಪ್ಯಾಟ್ರನ್ ಸೆಟ್ಟಿಂಗ್ ಅಂತಾರೆ ಇದನ್ನ. ನಾವ್ ಏನೇನ್ ಹೇಳ್ಕೊಡ್ತೀವೋ ಅದನ್ನ ಮಿರರಿಂಗ್ ಮಾಡುತ್ತೆ. ನಾವ್ ಏನ್ ಮಾಡ್ತೀವೋ ಅದನ್ನ ಮಾತಾಡುತ್ತೆ. ಸೊ ಮಗುನ್ ಬೈಬಾರ್ದು. ವಿ ಶುಡ್ ರೋಲ್ ಮಾಡಲ್ ದೆಮ್. ನಾವ್ ಹೆಂಗಿರ್ತೀವೋ ಅದೇ ತರ ಮಗು ಆಕ್ಚುಲಿ ಕಲಿಯುತ್ತೆ. ಸೊ ದಿಸ್ ಇಸ್ ಹ್ಮ್. ವಾಟ್ ವಿ ಆರ್ ಟ್ರೈನಿಂಗ್ ದೆಮ್. ಓಕೆ. ಇದು ಅಟ್ರಾಕ್ಷನ್ ಮಾಡೋದು, ಸಂಸ್ಕಾರ ಕೊಡೋದು, ಅದಾದ್ಮೇಲೆ ಪಾಲನೆ ಪೋಷಣೆ ಮಾಡೋದು ಮಗು ಆದ್ಮೇಲೆ. ಹ್ಮ್. ಸೂಪರ್. ಆಕ್ಚುಲಿ ನನಗೆ ನನ್ಗನ್ಸುತ್ತೆ ದಿಸ್ ಇಸ್ ಲೈಕ್ ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಫಾರ್ ಎನಿ ಒನ್. ಯಾಕಂದ್ರೆ ಒಂದು ಎಕ್ಸಾಕ್ಟ್ಲಿ. ಜೀವನ ನಾವು ಭೂಮಿನಲ್ಲಿ ತರ್ತಾ ಇದೀವಿ ಅಂದ್ರೆ ತುಂಬಾ ಜವಾಬ್ದಾರಿಯಿಂದ ಅದನ್ನ ಇವಾಗ ನೀವು ತರ್ಬೇಕು. ಇಷ್ಟು ಜವಾಬ್ದಾರಿಯುತವಾಗಿ ನೀವು ಕೂತು ಇಷ್ಟೆಲ್ಲ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ ತಾಯಿ, ನಿಮ್ ತಂದೆ ಎಷ್ಟು ಸಂಸ್ಕಾರ ಕೊಟ್ಟಿದ್ದಾರೆ, ಏನೇನೆಲ್ಲ ಹೇಳ್ಕೊಟ್ಟಿದ್ದಾರೆ, ಎಷ್ಟು ಮಾಡ್ತಿದ್ದೀರಾ, ಈಗ ಹೆಂಗ್ ಮಾತಾಡ್ತಿದ್ದೀರಾ, ಇನ್ನೇನ್ ಮಾಡ್ತಿದ್ದೀರಾ ಅನ್ನೋದನ್ನು ಇಂಪಾರ್ಟೆಂಟ್ ಅಲ್ವಾ? ಹೌ ಕುಡ್ ಯು ಡೂ ದಟ್? ಯು ಕ್ಯಾನ್ ಡೂ ದಟ್ ಓನ್ಲಿ ಬೈ ಆಲ್ ದ ಪಾಸ್ಟ್ ರಿಚುವಲ್ಸ್ ಯು ಹ್ಯಾವ್ ಲರ್ನ್. ಕರೆಕ್ಟ್. ಅಷ್ಟೆಲ್ಲ ಕಲ್ತ್ಕೊಂಡ್ ಬಂದ ಮೇಲೆ ನೀವ್ ಸಾಧಿಸಕ್ ಸಾಧ್ಯ. ABCD ಬರೀತಿಲ್ಲ ಓಡಿಯೋದು, 1 2 3 ಬರೀತಿಲ್ಲ ಓಡಿಯೋದು, ಈ ಕಿರ್ಚಾಡೋದು, ಎಲ್ಲಾರ ಮುಂದೆ ಬೈಯೋದು. ಒಂದ್ ಮಗುನ ಹೆತ್ತಿದೀವಿ ಅಂತಂದ್ರೆ ವಿ ಹ್ಯಾವ್ ರೈಟ್ಸ್, ಬಟ್ ನಾಟ್ ದಟ್ ಕೈಂಡ್ ಆಫ್ ರೈಟ್ಸ್ ದಟ್ ಯು ಕ್ಯಾನ್ ಡೂ ಎನಿಥಿಂಗ್ ಟು ದಟ್. ಹ್ಮ್. ನಾವು ಜಸ್ಟ್ ಪಾಲನೆ ಪೋಷಣೆ ಮಾಡೋದಕ್ ಮಾತ್ರ ನಮಗ್ ಜವಾಬ್ದಾರಿ ಕೊಟ್ಟಿರೋದು ದೇವ್ರು. ನಮಗ್ ಅಧಿಕಾರ ಎಲ್ಲದಕ್ಕೂ ಇಲ್ಲ. ಯಾಕೆಂದ್ರೆ ಇದನ್ನೇ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಯುವರ್ ಚೈಲ್ಡ್ ಇಸ್ ನಾಟ್ ದೇರ್ ಟು ಫುಲ್ಫಿಲ್ ಯುವರ್ ಅನ್ಮೆಟ್ ನೀಡ್ಸ್ ಅಂತ. ನೀನ್ ಏನೇನ್ ಮಾಡಿಲ್ಲ ಅದೆಲ್ಲ ನಿನ್ ಮಗು ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದ್ ನಿನ್ ದೊಡ್ಡ ತಪ್ಪು. ಹ್ಮ್. ಸೊ ಅವ್ರಿಗೆ ಆದ ಒಂದು ಲೈಫ್ ಇದೆ, ಅವ್ರಿಗೆ ಆದಂತ ಒಂದು ಅಚೀವ್ಮೆಂಟ್ಸ್ ಮಾಡ್ಬೇಕು ಅನ್ನೋ ಆಸಕ್ತಿ ಇರುತ್ತೆ. ಅವ್ರಿಗೆ ಏನ್ ಇಷ್ಟನೋ, ಇವಾಗ ನೀವು ಸಿನಿಮ್ಯಾಟಿಕ್ ಇಂಡಸ್ಟ್ರಿಗೆ ಬಂದಿದ್ದೀರಾ, ಯಾರಾದ್ರೂ ಕರೆಕ್ಟ್. ತಡದ್ರೆ ಅವ್ರು ತಪ್ಪು ಮಾಡಿರ್ತಾರೆ. ನೀವ್ ಹೇಳ್ಕೊಳ್ಬೇಕು, ನನಗೆ ಇದು ಇಂಟ್ರೆಸ್ಟ್ ಇದೆ, ಆವಾಗ ಐ ಕ್ಯಾನ್ ಗ್ರೋ. ನಾನು ಎಷ್ಟು ಸಾಧಿಸ್ತೀನೋ ಅಷ್ಟು ನಾನು ಇಷ್ಟ ಇಲ್ದೇ ಇರೋ ಜಾಗಕ್ಕೆ ಹೋಗಿ ನೀವು ಮಾತಾಡು ಅಂತಂದ್ರೆ ಯಾರು ಮಾತಾಡೋದಕ್ಕಾಗಲ್ಲ, ಯಾರು ಮಾಡೋದಕ್ಕಾಗಲ್ಲ, ಬೆಳೆಯೋದಕ್ಕೂ ಆಗೋದಿಲ್ಲ. ಸೊ ಅದಕ್ಕೆ ಹೇಳ್ತೀನಿ, ಈಗ ಎಷ್ಟು ಕೇಸಸ್ ಇದೆ ಈಗಿನ ಪ್ರಪಂಚದಲ್ಲಿ. ರೀಸೆಂಟ್ ಆಗಿ ಯಾವ್ದೋ ಆರ್ಟಿಕಲ್ ನೋಡ್ದೆ, ಯಾವ್ದೋ ಮಗು ಎಕ್ಸಾಮ್ ಪೇಪರ್ ಅಲ್ಲಿ ಚೆನ್ನಾಗ್ ಮಾಡ್ಲಿಲ್ಲ, ಸೂಸೈಡ್. ಯಾವ್ದೋ ಹ್ಮ್. ಮಗು ಅಲ್ಲಿ ಸರಿಯಾಗಿ ಬರೀಲಿಲ್ಲ, ಬಿಕಾಸ್ ದ ಫಾದರ್ ಸ್ಟಾರ್ಟೆಡ್ ಲಾಟ್ ಆಫ್ ಇಲೀಗಲ್ ಆಕ್ಟಿವಿಟೀಸ್. ಸಿಕ್ಕಾಪಟ್ಟೆ ಬೈದ್ರು, ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು, ಆ ಮಗು ತಡ್ಕೊಳಕ್ ಆಗದೆ ಲೈಫ್ ದೇ ಲೆಫ್ಟ್ ಲೈಫ್. ಇದೆಲ್ಲ ತುಂಬಾ ವಿಪರೀತ ಅನ್ಸುತ್ತೆ. ಯಾಕೆಂದ್ರೆ ಮಕ್ಕಳು ಬರೀ ಬರೆಯೋದಕ್ಕೆ ಓದೋದಕ್ಕೆ ಇಲ್ಲ ಇಲ್ಲಿ. ದೇ ಕರೆಕ್ಟ್. ಹ್ಯಾವ್ ದೇರ್ ಓನ್ ಟ್ಯಾಲೆಂಟ್. ದಯವಿಟ್ಟು ಸಪೋರ್ಟ್ ಮಾಡಿ ಆ ಟ್ಯಾಲೆಂಟ್ಗೆ. ಸೂಪರ್. ಮನೆಯಲ್ಲಿ ಒಂದು ಕೆಲವು ಸಿಂಪಲ್ ಟಿಪ್ಸ್ ಹೇಳೋದಾದ್ರೆ, ಒಂದು ಮನೆಯಲ್ಲಿ ಆ ಹೈ ವೈಬ್ರೇಷನ್ ಕ್ರಿಯೇಟ್ ಮಾಡೋದಕ್ಕೆ ಮತ್ತೆ ಆ ಪಾಸಿಟಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಜಸ್ಟ್ ಕೆಲವು ಸೂತ್ರಗಳು ಹೇಳೋದಾದ್ರೆ ಏನ್ ಹೇಳ್ತೀರಾ ಪೂಜಾ ಅವರೇ? ಯಾಕಂದ್ರೆ ಎಷ್ಟೊಂದ್ ಜನ ಪ್ಯಾರೆಂಟ್ಸ್ ಈ ವಿಡಿಯೋನ ನೋಡ್ಬೋದು. ಮತ್ತೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಯಂಗ್ ಪ್ಯಾರೆಂಟ್ಸ್ ಅಂತಲ್ಲ, ನೀವ್ ಹೇಳಿದ್ರೆ ಈಗ 20 ವಯಸ್ಸು ತನಕ ಮೆದ್ಲು ಡೆವಲಪ್ ಆಗ್ತಾನೆ ಇರುತ್ತೆ ಅಂತ. ಸೊ ಎಲ್ಲಿ ಬೇಕಾದ್ರೂ ನಾವು ಸ್ವಲ್ಪ ಕರೆಕ್ಷನ್ ಮಾಡ್ಕೋಬಹುದು ಮಕ್ಕಳಿಗೆ ಮನೆಯಲ್ಲಿ ಯಾವ ತರ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ ಅಂತ. ಸೊ ಅಫ್ಕೋರ್ಸ್ ನೀವ್ ಇನ್ನೊಂದು ಮಾತು ಹೇಳಿದ್ರಿ, ಮಿರರಿಂಗ್ ಅಂತ. ನಾವು ಹೇಳೋದನ್ನ ಮಕ್ಳು ಕೇಳಲ್ಲ, ನಾವು ಮಾಡೋದನ್ನ ಮಕ್ಳು ಮಾಡ್ತಾರೆ. ಮಾಡೋದನ್ನ ಸೊ ನೋಡ್ತಾರೆ. ನಾವು ಅವ್ರನ್ನ ಅವ್ರಿಗೆ ಹೇಳೋದು ಅಥವಾ ಅವ್ರನ್ನ ಬೈಯೋದು ಅಥವಾ ಅವ್ರ ಮೇಲೆ ತಪ್ಪನ್ನ ಹೊರಿಸೋದಕ್ಕಿಂತ ನಾವ್ ಏನ್ ಮಾಡ್ಕೋಬಹುದು, ಹೇಗೆ ಆ ಒಂದು ಅದ್ಭುತವಾದ ಒಂದು ವಾತಾವರಣವನ್ನ ಮಕ್ಕಳಿಗೆ ಸೃಷ್ಟಿಸಬಹುದು, ಅದಕ್ಕೊಂದು ಸ್ವಲ್ಪ ಟಿಪ್ಸ್ ಕೊಡೋದಾದ್ರೆ ಏನ್ ಕೊಡ್ತೀರಾ ಪೂಜಾ ಅವರೇ? ಸೊ ಫಸ್ಟ್ಲಿ ನಾನ್ ಹೇಳೋದು, ಎಲ್ಲಾ ತಾಯಿಯಂದ್ರು ಶಿ ವಿಲ್ ಗೋ ಥ್ರೂ ಲಾಟ್ ಆಫ್ ಸ್ಟ್ರಗಲ್. ಡೆಲಿವರಿ ಆಗ್ತಿದ್ದಂಗೆ ನೀವೇ ಹೇಳಿದ್ರಿ, ಆ ಪೋಸ್ಟ್ ಪಾರ್ಟಮ್ ಅನ್ನೋದು ಒಂದ್ ಸೆಕ್ಷನ್ ಬೇರೆ ಇದೆ. ದೇ ವಿಲ್ ಲರ್ನ್ ಸೋ ಮಚ್ ಅಂತ. ಯಾಕೆ ಅದನ್ನ ಕಲಿತಾರೆ? ಮೆಂಟಲಿ ಶಿ ವಿಲ್ ಬಿ ವೆರಿ ಚಾಲೆಂಜಿಂಗ್. ಸಖತ್ ಕಷ್ಟ ಪಡ್ತಾರೆ. ಇವಾಗ ನಾರ್ಮಲ್ ಡೆಲಿವರಿಯಲ್ಲಿ ಶಿ ವಿಲ್ ಗೋ ಥ್ರೂ ಈವನ್ ಇಮ್ಮೆನ್ಸ್ ಪೇನ್. ಹ್ಮ್. ಸಿ ಸೆಕ್ಷನ್ ಆದ್ರೆ ಕೊಯ್ದ್ಬಿಟ್ಟು ತೆಗೆದ್ ಬಿಡ್ತಾರೆ. ಬಟ್ ಆ ರ್ಯಾಪಿಂಗ್ ಆಗತ್ತಲ್ಲ, ಆ ಆ ಫೇಸ್ ನ ಆಕ್ಚುಲಿ ಒಂದು ದೇಹ ಸಸ್ಟೈನ್ ಮಾಡ್ಬೇಕು ಆ ಪೇನ್ ಅಂದ್ರೆ, ಅದು ಇನ್ನೂ ಒಂದಷ್ಟು ದಿನ ತಗೊಳುತ್ತೆ. ಬಟ್ ಸಿ ಸೆಕ್ಷನ್ ಅಲ್ಲಿ, ನಾರ್ಮಲ್ ಡೆಲಿವರಿ ಏನಾಗುತ್ತೆ, ಆ ಡೆಲಿವರಿ ಆಗ ಟೈಮ್ ಅಲ್ಲೇ ಅವ್ರ ಎಲ್ಲಾ ಚಿತ್ರಹಿಂಸೆ ಅನುಭವಿಸ್ತಾರೆ. ಆಕ್ಚುಲಿ 7 Correct. ಲೇಯರ್ಸ್
ಜಸ್ಟ್ ಇಮ್ಯಾಜಿನ್ ಒಂದ್ ಬಾಡಿಯಲ್ಲಿ 7 ಲೇಯರ್ ಕಟ್ ಆಗುತ್ತೆ. ಕಟ್ ಮಾಡಿ ಆ ಮಗುನ್ ಎಳಿಯೋದ್ ಆಸೆ. ಅಂಬಲಿಕಲ್ ಕಾರ್ಡ್ ಅಂತಾರಲ್ಲ, ಅದನ್ನ ಕಟ್ ಮಾಡ್ತಾರೆ, ಆ ಕನೆಕ್ಷನ್ ಕಟ್ ಮಾಡ್ತಾರೆ. ಆ ಹಿಂಸೆ ಬರೀ ಅನುಭವಿಸೋ ಹುಡುಗಿ ಮತ್ತೆ ತಾಯಿ ಮಾತ್ರ ಗೊತ್ತಾಗೋದು. ಗಂಡಸ್ರಿಗೆ ಅಷ್ಟು ಅರ್ಥ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳೋದಕ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡಿ, ಮೆಂಟಲಿ ಫಿಸಿಕಲಿ ಚಾಲೆಂಜಿಂಗ್ ಸಿಕ್ಕಾಪಟ್ಟೆ ಇರುತ್ತೆ. ಒಂದು ಫ್ಯೂ ಮಂತ್ಸ್ ಸಪೋರ್ಟ್ ಮಾಡಿ. ನಿದ್ರೆ ಇರಲ್ಲ. ಇವಾಗ ನೀವೇ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದ್ 4 ಅವರ್ಸ್ 5 ಅವರ್ಸ್ ನಿದ್ದೆ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಗೆ 4 5 ಡೇಸ್ ಕಂಪ್ಲೀಟ್ ಆಗಿ ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಹೆಂಗಾಗತ್ತೆ ನಮಗ್ ಫೀಲಿಂಗ್. ಕರೆಕ್ಟ್. ನಿದ್ದೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ನಿದ್ದೆ ಇಂಪಾರ್ಟೆಂಟ್, ಉಸಿರಾಡಕ್ ಗಾಳಿ ಇಂಪಾರ್ಟೆಂಟ್, ಆಮೇಲೆ ತಿನ್ನಕ್ ಊಟ ಇಂಪಾರ್ಟೆಂಟ್. ನಿದ್ದೆನೂ ಅದೇ ತರ ಇಂಪಾರ್ಟೆಂಟ್ ಎಲ್ಲಾ ಮನುಷ್ಯರಿಗೂ. ದಿಸ್ ಇಸ್ ದ ನಾರ್ಮಲ್ ಬೇಸಿಕ್ ಲೈಫ್ ಸ್ಟೈಲ್ ಎನಿ ಹ್ಯೂಮನ್ ವಾಂಟ್ಸ್ ಟು ಲೀವ್ ಅ ಲೈಫ್. ಆ ಮದರ್ ಶಿ ವಿಲ್ ಗೋ ಥ್ರೂ ಲಾಟ್ ಆಫ್ ಚಾಲೆಂಜಸ್. ಇದೆಲ್ಲ ಚಾಲೆಂಜ್ ಆದಾಗ ಫಿಸಿಕಲಿ ಮೆಂಟಲಿ ಸಪೋರ್ಟ್ ಮಾಡಿ ದಯವಿಟ್ಟು. ಹ್ಮ್. ಅದಾದ್ಮೇಲೆ ಗುಡ್ ನರಿಶ್ಮೆಂಟ್ ಫುಡ್ ಕೊಡಿ. ಆ ಬ್ಯಾಕ್ ಬೋನ್ ಮತ್ತೆ ಬ್ಯಾಕ್ ಪೇನ್ ಏನೇನ್ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಸೊ ವೆರಿ ಗುಡ್ ಫುಡ್, ನರಿಶಿಂಗ್ ಫುಡ್ ಇಸ್ ಇಂಪಾರ್ಟೆಂಟ್. ಮೆಂಟಲಿ ಪೀಸ್ಫುಲ್ ಆಗಿರೋಂತ ವೈಬ್ರೇಷನ್, ಪಾಸಿಟಿವ್ ಎನರ್ಜೀಸ್ ಥ್ರೂ ಸಾಂಗ್ಸ್ ಆಗ್ಲಿ, ಮೆಡಿಟೇಷನ್ಸ್ ಆಗ್ಲಿ, ಆ ತರ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ. ನೀವೇ ಹೇಳ್ಕೊಡಿ. ಏನಾದ್ರೂ ಹೇಳ್ಬೇಕಂದ್ರೆ, ಇಫ್ ಶಿ ಇಸ್ ರಿಯಲಿ ವಿಲ್ಲಿಂಗ್ ಟು ಲರ್ನ್, ಈ ತರ ಕಮ್ಯುನಿಟಿ ಸಪೋರ್ಟ್ ಜಾಯಿನ್ ಆಗೋದಕ್ಕೆ ಹೆಲ್ಪ್ ಮಾಡಿ. ಈಗ ನಾನು ಆಕ್ಚುಲಿ ಕೇಳಿದೀನಿ, ಎಲ್ಲಾ ಸೆಷನ್ಸ್ ಫ್ರೀ ಇರಲ್ಲ, ಪೇಡ್ ಸೆಷನ್ಸ್ ಕೂಡ ಆಗತ್ತೆ. ಒಂದ್ ಪ್ರಾಬ್ಲಮ್ ನೀವ್ ಕೂಡ ಹೇಳಿದ್ರಿ, ಪೇರೆಂಟಿಂಗ್ ಅನ್ನೋದು ಯಾರಾದ್ರೂ ಕಲಿತಾರ? ಅಯ್ಯೋ ಇದ್ರಲ್ಲಿ ಏನಿದೆ, ಒಂದೆಲ್ಲಾ ಪೇರೆಂಟ್ಸ್ ಹೆರ್ತಾರೆ, ಮಕ್ಕಳನ್ನ ಹೆರ್ತಾರೆ, ಮಾಡ್ತಾರೆ. ಇದು ನಾರ್ಮಲ್ ಇಲ್ಲ. ಯಾಕೆಂದ್ರೆ ಮೊದಲ ಕಾಲದಲ್ಲಿ ನಮ್ನ ಹೆತ್ತಂಗೆ ನಮ್ ತಂದೆ ತಾಯಂದ್ರು, ಈಗಿನ ಕಾಲದಲ್ಲಿ ಮಕ್ಕಳನ್ನ ಬೆಳ್ಸೋದ್ ಸೇಮ್ ಸ್ಟೈಲ್ ಇಲ್ಲ. ಸೊ ಕರೆಕ್ಟ್. ಇಟ್ ಇಸ್ ಟೋಟಲಿ ಡಿಫ್ರೆಂಟ್. ವಿ ವರ್ ನಾಟ್ ರೇಸ್ಡ್ ಇನ್ ದ ಸೇಮ್ ಸ್ಟೈಲ್ ವಿ ಆರ್ ರೇಸಿಂಗ್ ಅವರ್ ಚಿಲ್ಡ್ರನ್ ನೌ. ಸೊ ತುಂಬಾ ಇಂಪಾರ್ಟೆಂಟ್. ಪೇಡ್ ಸೆಷನ್ಸ್ ಆದ್ರೆ ಪೇ ಮಾಡಿ ಒಂದ್ ಪಿಜ್ಜಾ ಬರ್ಗರ್ಗೆ ಆಸೆ ಎಲ್ಲ ಕೊಡ್ತೀರಾ. ಸಪೋರ್ಟ್ ಸಿಸ್ಟಮ್ ಎಲ್ಲಿದೆ, ಏನೇನ್ ಇಂಪಾರ್ಟೆಂಟ್ ಇದೆ? ನಾನು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ರೀಸೆಂಟ್ ಕೇಸ್ ಸ್ಟಡೀಸ್ ಅಲ್ಲಿ ಒಂದ್ ಮದರ್, ಶಿ ಇಸ್ ಡೆಲಿವರ್ಡ್ ಆಫ್ಟರ್ 17 years. ಹ್ಮ್. ಟ್ವಿನ್ಸ್ ಟ್ವಿನ್ಸ್ ಬೇರೆ ಡೆಲಿವರಿ ಆಗಿದೆ. ಐ ಆಮ್ ಗೋಯಿಂಗ್ ಥ್ರೂ ಎವ್ರಿ ವೀಕ್ಲಿ ಚಾಲೆಂಜಸ್ ಅಂಡ್ ದ ಲೈವ್ ಸೆಷನ್ಸ್ ವಿತ್ ಹರ್. ಎಷ್ಟು ಪೇನ್, ಸ್ಟ್ರಗಲ್, ಎಲ್ಲ ರಿಸೋರ್ಸಸ್ ಇದ್ರು ನನ್ನ ಹತ್ರ ಏನೂ ಇಲ್ಲ ಅಂತಾನೆ ಫೀಲ್ ಮಾಡ್ತಾರೆ. ಯಾಕೆ ಅಂದ್ರೆ ದಟ್ ಇಸ್ ದ ಫಿಕ್ಸ್ಡ್ ಮೈಂಡ್ ಸೆಟ್ ಶಿ ಇಸ್ ಹ್ಯಾವಿಂಗ್. ಆಮೇಲೆ ಕರೆಕ್ಟ್. ದ ಇನ್ನರ್ ಚೈಲ್ಡ್ ಹೀಲಿಂಗ್ ಅಂತಾರೆ. ಮೊದ್ಲಿಂದ ಪಾಸ್ಟ್ ಟ್ರಾಮಾಸ್ ಏನೇನ್ ಬ್ಯಾಗೇಜ್ ಎಲ್ಲ ಕ್ಯಾರಿ ಮಾಡ್ಕೊಂಡ್ ಬಂದಿರ್ತಾರೋ ಅದು ಹಿಂಗೆ ಕೂತ್ಬಿಟ್ಟಿರುತ್ತೆ. ಚೇಂಜ್ ಆಗಲ್ಲ ಮೈಂಡ್ ಸೆಟ್, ಲೈಫ್ ಸ್ಟೈಲ್ ಎಲ್ಲ. ಸೊ ಹೌ ವಿ ಥಿಂಕ್ ಇಸ್ ರಿಯಲಿ ಇಂಪಾರ್ಟೆಂಟ್ ಅಟ್ ದಟ್ ಟೈಮ್. ಇಂಥ ಸಪೋರ್ಟ್ ಸಿಸ್ಟಮ್ಸ್ ಗ್ರೂಪ್ಸ್ಗೆ ಜಾಯಿನ್ ಮಾಡೋದಕ್ ಬಿಡಿ, ಜಾಯಿನ್ ಮಾಡ್ಸಿ ನೀವೇ. ಅವರೆಲ್ಲ ಹೇಳ್ಕೊಡ್ತಾರೆ ಏನೇನ್ ಮಾಡ್ಬೇಕು ಅಂತ. ಸೊ ದೇ ವಿಲ್ ಲರ್ನ್ ಸೋ ಮಚ್. ಐ ಆಮ್ ಯೂಸಿಂಗ್ ದ ಹೀಲಿಂಗ್ ಮೊಡಾಲಿಟೀಸ್ ಆಲ್ಸೋ. ಟೆಕ್ನಾಲಜಿ ಆಗ್ಲಿ, ಹೋಪನೋಪನು ಆಗ್ಲಿ, ಎಲ್ಲ ವೆರೈಟಿ ಡಿಫ್ರೆಂಟ್ ಲೈಫ್ ಮೊಡಾಲಿಟೀಸ್ ಇದೆ ಇವಾಗ. ಆ ಟೆಕ್ನಿಕಲಿ ಅನಾಲಿಸಿಸ್ ರಿಪೋರ್ಟ್ಸ್, ವೈಬ್ರೇಷನ್ಸ್, ಫ್ರೀಕ್ವೆನ್ಸೀಸ್ ಎಲ್ಲ ಜನರೇಟ್ ಆಗುತ್ತೆ. ಆ ಮನುಷ್ಯ ಏನೇನ್ ಆಗ್ತಿದೆ, ಏನೇನ್ ಸಫರ್ ಮಾಡ್ತಾ ಇದಾರೆ, ವಾಟ್ ಕ್ಯಾನ್ ಬಿ ಡನ್, ಏನೇನ್ ಮಾಡ್ಬೋದು ಅಂತ ಫ್ರೀಕ್ವೆನ್ಸೀಸ್ ಜನರೇಟ್ ಮಾಡಿ ಮಾಡಿ ವಿ ಕ್ಯಾನ್ ಡೂ ದ ಡಿಸ್ಟೆನ್ಸ್ ಹೀಲಿಂಗ್ ಟು ದೆಮ್. ಓಕೆ. ಸೊ ಆ ತರ ಎಲ್ಲ ಐ ವಿಲ್ ಡೂ ದಟ್ ಅಂಡ್ ಇಟ್ ವಿಲ್ ಹೆಲ್ಪ್ ದೆಮ್ ಲರ್ನ್ ಸೋ ಮಚ್. ಆ ರಿಪೋರ್ಟ್ ಕೂಡ ಜನರೇಟ್ ಆಗುತ್ತೆ. ಈ ಡಿವೈಸ್, ದಿಸ್ ಇಸ್ ಡಿವೈಸ್ ಹೀಲಿಂಗ್. ತುಂಬಾ ಈಗ ನಾನು ಕೂಡ ಇಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನಾನು ಕೂಡ ಎವ್ರಿ ಡೇ ಐ ಆಮ್ ಅಲೈನಿಂಗ್ ವಿತ್ ಮೈ ಎನರ್ಜಿ ಅಂದ್ರೆ ದಟ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್. ನಾನು ವಿತೌಟ್ ಎನಿ ಮೆಡಿಕೇಶನ್ಸ್, ವಿತೌಟ್ ಕನ್ಸ್ಯೂಮಿಂಗ್ ಎನಿ ಪಿಲ್ಸ್, ನಾನು ಯಾವ ಮೆಡಿಸಿನ್ಸ್ ಕೂಡ ತಗೊಂತಿಲ್ಲ. ಆಲ್ಮೋಸ್ಟ್ ಲೈಕ್ 6 7 months ಇಂದ ಐ ಆಮ್ ಸೂಪರ್ ಹ್ಯಾಪಿ ಅಂಡ್ ಫ್ರೀ. ಯಾವ್ದಾದ್ರು ಪೇನ್ ಆಗ್ಲಿ, ಏನಾದ್ರೂ ಆಗ್ಲಿ, ಕ್ರೋನಿಕ್ ಪೇನ್ ಆರ್ ನಾರ್ಮಲ್ ಪೇನ್, ಯಾವ್ದಕ್ಕೂ ಐ ಆಮ್ ನಾಟ್ ಸ್ಟ್ರಗ್ಲಿಂಗ್. ನನ್ ಮಗು ಕೂಡ ಮೆಡಿಸಿನ್ಸ್ ಕೊಡ್ತಾ ಇಲ್ಲ. ಸೊ ಇಟ್ ಇಸ್ ಸೂಪರ್. ರಿಯಲಿ, ಇಟ್ಸ್ ಆಲ್ ಅಬೌಟ್ ಫ್ರೀಕ್ವೆನ್ಸೀಸ್ ಆಸ್ ಯು ಸೇ, ಕರೆಕ್ಟ್. ವೈಬ್ರೇಷನ್ಸ್, ಪಾಸಿಟಿವ್ ಎನರ್ಜೀಸ್. ಸೊ ಅದು ತುಂಬಾ ಹೆಲ್ಪ್ ಆಗುತ್ತೆ. ನಾವ್ ಏನಾದ್ರೂ ಮಾತಾಡಿದ್ರೆ ಪಾಸಿಟಿವ್ ಎನರ್ಜಿ ಇಸ್ ಇಂಪಾರ್ಟೆಂಟ್, ಪಾಸಿಟಿವ್ ಆಟಿಟ್ಯೂಡ್ ಇಸ್ ಇಂಪಾರ್ಟೆಂಟ್. ಮಸಾರ ಎಮೋಟೋ ಅನ್ನೋ ಸೈಂಟಿಸ್ಟ್ ಆಕ್ಚುಲಿ ಒಂದು ವಾಟರ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಸೊ ಹ್ಮ್. ಒಂದ್ ಟಮ್ಲರ್ ಅಲ್ಲಿ ಒಂದ್ ವಾಟರ್, ಇನ್ನೊಂದ್ ಟಮ್ಲರ್ ಅಲ್ಲಿ ವಾಟರ್, ಒಂದ್ ಟಮ್ಲರ್ ಅಲ್ಲಿ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಪಿಕ್ಚರ್ಸ್, ಎನರ್ಜಿ, ಫ್ರೀಕ್ವೆನ್ಸೀಸ್ ಎಲ್ಲ ಪಾಸ್ ಮಾಡ್ತಾರೆ. ಇನ್ನೊಂದಕ್ಕೆ ನೆಗೆಟಿವ್ ಎನರ್ಜಿ ಪಾಸ್ ಮಾಡ್ತಾರೆ. ನೆಗೆಟಿವ್ ಎನರ್ಜಿ ಪಾಸ್ ಮಾಡಿರೋದು ಕೊಳೆಯುತ್ತೆ, ವಾಸನೆ ಬರುತ್ತೆ, ಒಂದ್ ಚೂರು ಚೆನ್ನಾಗಿರಲ್ಲ, ಅನ್ಸ್ಟ್ರಕ್ಚರ್ ಆಗಿರುತ್ತೆ. ಇದು ಪಾಸಿಟಿವ್ ಎನರ್ಜಿ ತುಂಬಿರೋ ವಾಟರ್ ಎಷ್ಟು ಕ್ಲೀನ್ ಆಗಿ, ಸುಗಂಧ ಭರಿತವಾಗಿ ಕುಡಿಯೋ ಅಷ್ಟು ಸ್ಟ್ರಕ್ಚರ್ ಆಗಿರುತ್ತೆ. ಕರೆಕ್ಟ್. ಸೊ ವರ್ಡ್ಸ್ ಹ್ಯಾವ್ ದ ಪವರ್. ನಾವ್ ಏನ್ ಮಾತಾಡ್ತೀವೋ ಅದು ಮಗು ಮಾತಾಡುತ್ತೆ, ನಾವ್ ಏನ್ ನೋಡ್ತೀವೋ ಅದ್ ಮಗು ನೋಡುತ್ತೆ. ಟಿವಿ ನೋಡುತ್ತೆ. ನಾನ್ ಮಾತಾಡೋದಕ್ಕಾಗಲ್ಲ ನನ್ ಮಗುಗೆ, ಇಷ್ಟೆಲ್ಲಾ ಚಾಲೆಂಜಸ್ ತಗೊಂಡ್ಬರ್ತಾರೆ ಜನ.
ನಾನ್ ಟಿವಿ ನೋಡ್ತಾನೆ ಇಲ್ಲ, ನನ್ ಮಗು ಬಿಡ್ತಾನೆ ಇಲ್ಲ. ಯಾರು ನೋಡಕ್ ಬಿಟ್ಟವ್ರು? ಬಿಟ್ಟವ್ರು ಯಾರು ನೋಡೋದಕ್ಕೆ? ಪೇರೆಂಟ್ಸ್ ಟಿವಿ ಆನ್ ಮಾಡ್ತಾರೆ, ನೋಡ್ಲಿ ಬಿಡು, ಒಂದ್ 10 ನಿಮಿಷ, ಒಂದ್ ಅರ್ಧ ಗಂಟೆ ಆರಾಮಾಗಿ ನಾನ್ ಕೆಲ್ಸ ಮಾಡ್ಕೋಬಹುದು, ನಾನೊಂದ್ ಸ್ವಲ್ಪ ಟೈಮ್ ಪಾಸ್ ಮಾಡ್ಬೋದು. ದಿಸ್ ಇಸ್ ನಾಟ್ ದ ರೈಟ್ ಸ್ಟೈಲ್ ವಿ ಆರ್ ಆಕ್ಚುಲಿ ರೇಸಿಂಗ್ ಅವರ್ ಕಿಡ್ಸ್. ಇದು ತುಂಬಾ ತಪ್ಪು. ಯಾಕೆಂದ್ರೆ 0 to 6 years ಅಲ್ಲಿ ಒಂದ್ ಆ, ಏ- ಏನಂತಾರೆ ಅದಕ್ಕೆ, ಒಂದ್ ನಿಮಾನ್ಸ್ ಆಗ್ಲಿ, ಒಂದ್ ವಾಟ್ ಇಸ್ ದಟ್ ಕಾಲ್ಡ್, ಮೆಂಟಲ್ ಹಾಸ್ಪಿಟಲ್. ಕ್ರೈಟೀರಿಯಾ ಇದೆ. ಅಲ್ಲ, ಹ್ಮ್. ಕ್ರೈಟೀರಿಯಾ ಇದೆ ಆಕ್ಚುಲಿ. ಹೌ ಮೆನಿ ಹವರ್ಸ್ ಯು ನೀಡ್ ಟು ಶೋ ದ ಸ್ಕ್ರೀನ್ ಟೈಮ್ ಟು ಕಿಡ್ಸ್ ಅಂತ. ಓಕೆ ಓಕೆ. 0 to 2 years ಅಲ್ಲಿ 0 ಸ್ಕ್ರೀನ್ ಟೈಮ್. 1 ನಿಮಿಷ ಕೂಡ ಆ ಮಗು ಸ್ಕ್ರೀನ್ ತೋರಿಸ್ಬಾರ್ದು. ಓ ಓಕೆ. ಯಾಕೆ? ರೀಸನ್ಸ್ ತಿಳ್ಕೊಂಡ್ರೆ ಐ ಥಿಂಕ್ ದೇ ವಿಲ್ ಸ್ಟಾಪ್. ಬ್ರೈನ್ ಡೆವಲಪ್ಮೆಂಟ್ ಆಗಲ್ಲ. ಬ್ರೈನ್ ಡೆವಲಪ್ಮೆಂಟ್ ಆಗದ್ ಬೇಡ್ವಾ ಮಗುಗೆ? ತೋರ್ಸಿ, ಎಷ್ಟಾದ್ರೂ ತೋರ್ಸಿ. ಮಗು ಹೆಂಗೆಂಗೋ ಮೆಂಟಲಿ ಡಿಸ್ಟ್ರಾಕ್ಟೆಡ್ ಆಗಿ ಬೆಳಿಬೇಕು ಅಂತಂದ್ರೆ ದೇ ಕ್ಯಾನ್ ಶೋ ಇಟ್. ಡಿಸಾರ್ಡರ್ ಆಗುತ್ತೆ ಆಕ್ಚುಲಿ. ದೇ ಹ್ಮ್. ವಿಲ್ ಸ್ಟಾಪ್ ಸ್ಪೀಕಿಂಗ್. ಇವಾಗೆಲ್ಲ ಸ್ಪೀಚ್ ಥೆರಪಿ ಅನ್ನೋ ಸ್ಟಾರ್ಟ್ ಆಗಿದೆ. ಸ್ಪೀಚ್ ಡಿಲೇ ಆಗ್ತಾ ಇದೆ. ಯಾಕೆ ಡಿಲೇ ಆಗ್ತಾ ಇದೆ? ಬಿಕಾಸ್ ದೇ ಆರ್ ಗಿವಿಂಗ್ ಲಾಟ್ ಆಫ್ ಸ್ಕ್ರೀನ್ಸ್. ಮಗುಗೆ ನೋಡಕ್ ಕೊಡ್ತಾ ಇದಾರೆ, ಮಗುಗೆ ಟಿವಿ ನೋಡಕ್ ಸಿಕ್ಕಾಪಟ್ಟೆ ಕೊಡ್ತಾರೆ. ಐ ಆಮ್ ಎ ವರ್ಕಿಂಗ್ ಮದರ್, ನನಗ್ ಟೈಮ್ ಆಗ್ತಾ ಇಲ್ಲ, ಲೆಟ್ ದೆಮ್ ಸಿ. ಯಾಕೆ ತೋರಿಸ್ಬೇಕು? ಯಾಕೆ ಸ್ಕ್ರೀನ್ ಟೈಮ್ ಪ್ರಾಬ್ಲಮ್ ಆಗ್ತಾ ಇದೆ? ದ ಸ್ಕ್ರೀನ್ ಟೈಮ್ ಅಲ್ಲಿ ಕ್ವಾಲಿಟಿ ಕಂಟೆಂಟ್ ಇರಲ್ಲ. ಆಮೇಲೆ ದ ಕಾರ್ಟೂನ್ ಚಾನಲ್ಸ್ ಯಾರು ಕ್ರಿಯೇಟ್ ಮಾಡ್ತಾ ಇದಾರೆ ಇವಾಗ, ಯೂಟ್ಯೂಬ್ ಶೋಸ್, ಪಾಪ್ಯುಲರ್ ಶೋಸ್ ಆಗ್ಲಿ, ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ನೇಮ್. ಪಾಪ್ಯುಲರ್ ಯೂಟ್ಯೂಬ್ ಶೋಸ್, ಯಾವ್ದು ಕಾರ್ಟೂನ್ ಸೀರೀಸ್ ಬರ್ತಾ ಇದೆ, ಯಾರು ಕ್ರಿಯೇಟ್ ಮಾಡಿದಾರೆ ಅವರೇ ಅವ್ರ ಮಕ್ಕಳಿಗೆ ತೋರ್ಸಲ್ಲ. ಯಾಕೆ ಅಂದ್ರೆ ದಟ್ ಈಸ್ ಆಕ್ಚುಲಿ ಹಜಾರ್ಡಸ್ ಫಾರ್ ದರ್ ಹೆಲ್ತ್. ಅವರೇ ಹ್ಮ್. ಹೇಳಿದ್ದಾರೆ ಎಷ್ಟೊಂದು ಆರ್ಟಿಕಲ್ಸ್ ಅಲ್ಲಿ. ವೈ ಇಟ್ ಇಸ್ ಹ್ಯಾಪನಿಂಗ್? ಆ ಡೋಪಮಿನ್ ಅನ್ನೋ ಕೆಮಿಕಲ್, ಹ್ಯಾಪಿ ಹಾರ್ಮೋನ್ಸ್ ಅಂತಾರೆ ಡೋಪಮಿನ್ ಅನ್ನೋದನ್ನ, ಇಟ್ ವಿಲ್ ರಿಲೀಸ್ ಇನ್ ದ ಬ್ರೈನ್ ಅಂಡ್ ಇಟ್ ವಿಲ್ ಮೇಕ್ ದೆಮ್ ಇನ್ನೊಂದಷ್ಟು ಖುಷಿ ಕೊಡುತ್ತೆ. ನೋಡ್ಬೇಕು 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 ಅಂತ. ವೆನ್ ವಿ ಆರ್ ವೆರಿ ಹ್ಯಾಪಿ, ವಿಲ್ ವಿ ಸ್ಟಾಪ್ ದ ಆಕ್ಟಿವಿಟಿ? ನಾವು ಸ್ಟಾಪ್ ಮಾಡ್ತೀವ? ಯಾವ್ದಾದ್ರು ನಮ್ಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ವಿ ವಿಲ್ ವಾಂಟ್ ಟು ಸ್ಟೇ ದ ಸೇಮ್ ಎನ್ವಿರಾನ್ಮೆಂಟ್ ಆರ್ ಸೇಮ್ ಪ್ಲೇಸ್. ಇನ್ನ ನೋಡ್ಬೇಕು ನೋಡ್ಬೇಕು ಅಂತಾನೆ ಅನ್ಸುತ್ತೆ. ಆ ಎಫೆಕ್ಟ್ ನ ಸ್ಟಾಪ್ ಮಾಡ್ಬೇಕು. ಹೌ ಕ್ಯಾನ್ ಯು ಡೂ ದಟ್? ಇಮಿಡಿಯೇಟ್ ಆಗಿ ಹೋಗಿ ಸ್ಟಾಪ್ ಮಾಡ್ತೀವಿ. ಮಗು ಏನ್ ಮಾಡುತ್ತೆ, ನನ್ನ ಖುಷಿ ಕಿತ್ಕೊಂಡ್ರು ಅಂತ ಕಿರ್ಚಾಡಕ್ ಸ್ಟಾರ್ಟ್ ಮಾಡುತ್ತೆ, ಅಳಕ್ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಓಕೆ, ಇಟ್ಸ್ ನಾಟ್ ರೈಟ್, ನನ್ ಎಷ್ಟಾದ್ರೂ ಅಳ್ತಾ ಇದ್ದಾನೆ, ನನಗೆ ಸಾಕಾಗ್ತಿದೆ, ಮಾತಾಡೋದಕ್ ಆಗ್ತಿಲ್ಲ, ಲೆಟ್ ಮಿ ಗಿವ್ ಇನ್ ಅಗೇನ್, ಲೆಟ್ ದಮ್ ಸಿ ದ ಟಿವಿ ಅಗೇನ್. ಬಟ್ ವಿ ಆರ್ ಸೆಟಿಂಗ್ ದ ರಾಂಗ್ ಪ್ಯಾಟ್ರನ್ ಅಲ್ವಾ? ಮಗುಗೆ ಬ್ರೈನ್ ಡೆವಲಪ್ಮೆಂಟ್ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಹ್ಮ್. ವಿ ಶುಡ್, ಇಫ್ ವಿ ಆರ್ ಸ್ಟಾಪಿಂಗ್ ಇಟ್, ವಿ ಶುಡ್ ಸ್ಟಾಪ್ ಇಟ್. ಅಂದ್ರೆ ಇಫ್ ಯು ಆರ್ ಗಿವಿಂಗ್ ಇನ್, ಯು ಗಿವ್ ಇಟ್. ಇಫ್ ಯು ಆರ್ ಸ್ಟಾಪಿಂಗ್ ಇಟ್, ಸ್ಟಾಪ್ ಇಟ್. ಕೊಟ್ಟು ಸ್ಟಾಪ್ ಮಾಡೋದು, ಸ್ಟಾಪ್ ಮಾಡಿ ಕೊಟ್ಟು ಉಲ್ಟಾ ಪ್ಯಾಟರ್ನ್ ಸೆಟ್ ಮಾಡಬಾರ್ದು. ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಹೌ ಟು ಮ್ಯಾನೇಜ್ ದೀಸ್ ಟ್ಯಾಂಟ್ರಮ್ಸ್. ಯಾಕೆ ಅಳುತ್ತೆ, ಯಾಕೆ ಮಾತಾಡುತ್ತೆ, ಎಲ್ಲದಕ್ಕೂ ಒಂದೊಂದು ರೀಸನ್ಸ್ ಇರುತ್ತೋ, ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಸೂಪರ್. ಆಕ್ಚುಲಿ ಆಕರ್ಷಣೆ ನಿಯಮದ ಬಗ್ಗೆ ನಾನು ಹೇಳ್ಕೊಡೋವಾಗ್ಲೂ ಇದನ್ನ ತುಂಬಾ ಹೇಳ್ತಾ ಇರ್ತೀನಿ. ಸೂಕ್ಷ್ಮತೆಗಳಿರುತ್ತೆ ಸಿಕ್ಕಾಪಟ್ಟೆ. ಇದನ್ನ ಯಾರು ಹೇಳ್ಕೊಡೋದಿಲ್ಲ. ಸುಮ್ನೆ ಒಂದು ಪುಸ್ತಕ ಓದ್ದೆ, ನನಗೆ ಲಾ ಆಫ್ ಅಟ್ರಾಕ್ಷನ್ ಗೊತ್ತಾಯ್ತು ಅಂತ ಎಲ್ಲಾರು ಆಮೇಲೆ ಕೆಲಸ ಮಾಡ್ತಿಲ್ಲ, ನಾನು ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ, ಅದ್ ಮಾಡ್ತಾ ಇದ್ದೀನಿ, ಏನು ವರ್ಕ್ ಆಗ್ತಿಲ್ಲ ಅಂತಾರೆ. ಆದ್ರೆ ಈ ಸೂಕ್ಷ್ಮತೆಗಳು ಬಹಳ ಮುಖ್ಯ ಆಗುತ್ತೆ. ಅದೇ ತರ ಈ ಮಕ್ಕಳಲ್ಲೂ ಕೂಡ ನಾವು ಫಸ್ಟ್ ಈ ವಿಷಯಗಳನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ ನಾವು ಆಕ್ಚುಲಿ ಅದು ದೊಡ್ಡ ಪಾಪನೇ ಆಗ್ಬಿಡುತ್ತೆ. ಯಾಕಂದ್ರೆ ಒಂದು ಜೀವನ ಭೂಮಿಗೆ ತಂದು ಅದನ್ನ ಹೆಂಗೆಂಗೋ ಹಂಗೆಲ್ಲ ಬೆಳೆಸಿದಾಗ ನಾವೇ ಬೆಳೆಸಬಾರ್ದು. ಏನೆಲ್ಲ ನಕಾರಾತ್ಮಕತೆನ ತುಂಬಿಸ್ಬೋದೋ ನಾವೇ ತುಂಬಿಸ್ತಾ ಇದೀವಿ. ಅದು ಗೊತ್ತಿದ್ದು ಮಾಡ್ತೀವ, ಗೊತ್ತಿಲ್ಲದೆ ಮಾಡ್ತೀವ ಅನ್ನೋದು ಮ್ಯಾಟರ್ ಆಗಲ್ಲ. ಸೊ ಅಲ್ಲಿ ಒಬ್ರು ಇದ್ದು ಈ ವಿಷಯಗಳನ್ನೆಲ್ಲ ಹೇಳ್ಕೊಡೋದಕ್ಕಿದ್ರೆ ಅದು ಡೆಫಿನೆಟ್ಲಿ ಒಂದು ಅದ್ಭುತವಾದ ವಿಷಯ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ನೀವು ಹೇಳ್ದಂಗೆ ಕಾಲ ಬದಲಾಗ್ಬಿಟ್ಟಿದೆ. ಅವತ್ತು ಇದೆಲ್ಲ ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ಅವತ್ತು ಇಷ್ಟು ಟೆಕ್ನಾಲಜಿನೂ ಇರಲಿಲ್ಲ, ಇಷ್ಟು ಸಮಸ್ಯೆಗಳು ಇರಲಿಲ್ಲ. ಇವತ್ತು ಎಲ್ಲ ಅನುಕೂಲಗಳಿದೆ, ಎಲ್ಲ ಅದ್ಭುತವಾಗಿದೆ. ಆದ್ರೆ ಅದು ಅದೇ ಈ ರೀತಿ ಮಕ್ಕಳಿಗೆ ಆ ಸ್ಕ್ರೀನ್ ಟೈಮ್ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ. ನಾನು ಕೂಡ ತುಂಬಾ ನೋಡಿದೀನಿ. ಮಕ್ಕಳು ಫುಲ್ಲು ಒದ್ದಾಡಕ್ ಶುರು ಮಾಡ್ಬಿಡ್ತಾರೆ ಆ ಸ್ಕ್ರೀನ್ ಫೋನ್ ಅನ್ನು ಕಿತ್ಕೊಂಡ್ರೆ. ಆದ್ರೆ ಅದು ಆ ಮಗುಗೆ ಏನೂ ಗೊತ್ತಿಲ್ಲ, ಅದೊಂದು ಅಮಾಯಕ ಜೀವ, ಅದ್ರದ್ದು ತಲೆನೂ ಇನ್ನೂ ಸರಿ ಡೆವಲಪ್ ಆಗಿಲ್ಲ ಅಂದಾಗ ನಮ್ಮ ಜವಾಬ್ದಾರಿ ಆಗುತ್ತೆ. ಅದು ಅದ್ಭುತ, ಅದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಅದು 0 to 2 years 0 ಸ್ಕ್ರೀನ್ ಟೈಮ್. ಆದ್ರೆ ಅದೇ ನೀವ್ ಹೇಳ್ದಂಗೆ ಎಷ್ಟೋ ಜನ ಕೆಲ್ಸಕ್ಕೆ ಹೋಗ್ತಾ ಇದೀನಿ, ನೋಡ್ಕೊಳ್ಳಿ ಬಿಡು, ಅಥವಾ ಇನ್ನೇನೋ ಮಾಡ್ತಾ ಇದೀನಿ, ನನಗ್ ಟೈಮ್ ಸಿಗುತ್ತೆ, ನೋಡ್ಕೊಳ್ಳಿ ಬಿಡು ಅಂತ ನಾವೇ ಬಿಟ್ಬಿಟ್ಟು ಆಮೇಲೆ ಅದನ್ನ ಕಿತ್ಕೊಳಕ್ ಹೋಗೋದು. ಆಮೇಲೆ ಮತ್ತೆ ಇನ್ನೊಂದು, ಮಕ್ಕಳು ತುಂಬಾ ಕ್ಯೂಟ್ ಆಗಿ ಅನ್ನಿಸ್ತಾರೆ ಅಂತ ಅವ್ರ ಕೈಯಲ್ಲಿ ಬೈಸೋದು, ಅವ್ರ ಕೈಯಲ್ಲಿ ಹೊಡ್ಸೋದು ಎಲ್ಲ ಮಾಡ್ಬಿಟ್ಟು ಆಮೇಲೆ ಮಕ್ಕಳು ಹಿಂಗ ಆಡ್ತಿದಾರೆ ಹಂಗಾಡ್ತಿದಾರೆ ಅಂತ. ಸೊ ಎಲ್ಲದಕ್ಕೂ ಈ
ಪ್ಯಾರೆಂಟಿಂಗ್ ಕೋಚಿಂಗ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಇದು ಮಕ್ಕಳಿಗೆ ಹೇಳ್ಕೊಡೋ ವಿಷಯನೇ ಅಲ್ಲ, ನಾವು ಕಲಿಬೇಕಾಗಿರೋ ಪೇರೆಂಟ್ಸಿಗೆ ಹೇಳ್ಕೊಡೋದು. ನಾವು ಕಲ್ತು ನಾವು ತಿಳ್ಕೊಂಡು ಆಮೇಲೆ ಮಕ್ಕಳು ಮಾಡ್ಕೊಳ್ಳೋ ಬಿಸ್ನೆಸ್ ಹೋಗ್ಬೇಕು, ಇಲ್ಲ ಅಂದ್ರೆ ಸಮಸ್ಯೆಗಳು ಹೆಚ್ಚಾಗತ್ತೆ. ಸೂಪರ್. ಅದಕ್ಕೆ ಹೇಳೋದು, ಬಿಫೋರ್ ಹ್ಯಾಂಡ್ ಎಕ್ಸ್ಪೆಕ್ಟಿಂಗ್ ಮದರ್ಸ್ ಕಲೀರಿ ಇದನ್ನೆಲ್ಲ. ಯಾಕೆಂದ್ರೆ ನಾನು ಮದರೇ ಆಗಿಲ್ಲ, ನನ್ ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಾರೆ. ಮಗು ಆಗ್ತಿದ್ದಂಗೆ ಅವ್ರಿಗೆ ಪ್ರೂವ್ ಮಾಡ್ಕೊಳಕ್ಕೂ ಕೂಡ ಟೈಮ್ ಇರಲ್ಲ. ಐ ಹ್ಯಾವ್ ಬೀನ್ ದೇರ್, ನಾನು ಸಫರ್ ಮಾಡಿದೀನಿ ಆ ಸ್ಟೇಟ್ ನ. ಐ ಡೋಂಟ್ ವಾಂಟ್ ಅದರ್ಸ್ ಟು ಡೂ ದ ಸೇಮ್. ಸಫರ್ ಕರೆಕ್ಟ್. ಮಾಡಿದ್ರೆ ಅಂಡರ್ಸ್ಟ್ಯಾಂಡ್ ಸಮಥಿಂಗ್. ಪ್ರಿಪೇರ್ಡ್ ಪೇರೆಂಟ್ ಇಸ್ ಸೋ ಇಂಪಾರ್ಟೆಂಟ್ ದಾನ್ ಅನ್ಪ್ರಿಪೇರ್ಡ್ನೆಸ್. ಸೂಪರ್. ಯಾವ್ದಾದ್ರು ಒಂದ್ ಟ್ಯಾಂಟ್ರಮ್ ನನ್ ಮುಂದೆ ಇದೆ ಅಂತಂದ್ರೆ ಐ ಶುಡ್ ಅಂಡರ್ಸ್ಟ್ಯಾಂಡ್ ಹೌ ಟು ಫೇಸ್ ಇಟ್ ಫಸ್ಟ್. ಕರೆಕ್ಟ್. ನಾನ್ ಕರೆಕ್ಟ್. ಕಲ್ತ್ಕೊಂಡ್ರೆ ಐ ಕ್ಯಾನ್ ಈಸಿಲಿ ಮ್ಯಾನೇಜ್ ಮೈ ಎಮೋಷನ್ಸ್. ಎಮೋಷನ್ಸ್ ಮಗು ಆಚೆ ಹಾಕುತ್ತೆ, ಅಳುತ್ತೆ, ಕಿರ್ಚಾಡುತ್ತೆ. ನಾವು ಅಷ್ಟೇ ಅಲ್ವಾ, ನಮಗ್ ಬೇಜಾರಾದ್ರೆ ನಾವು ಅಳ್ತೀವಿ, ದುಃಖ ಪಡ್ತೀವಿ. ಆ ಎಮೋಷನ್ಸ್ ಆಚೆ ಬರಕ್ ಬಿಡ್ಬೇಕು. ಅದಕ್ಕೆ ಲೆಟ್ ಹ್ಮ್. ದಟ್ ಕಮ್, ಲೆಟ್ ದಮ್ ಸಫರ್, ಲೆಟ್ ದಮ್ ಸ್ಟ್ರಗಲ್, ಲೆಟ್ ದಮ್ ಫೇಲ್. ಆ ಫೇಲ್ಯೂರ್ ಇಂದಾನೇ ಎಲ್ಲರೂ ಕಲಿಯೋದಕ್ಕಾಗದು. ಅಯ್ಯೋ ಬಿದ್ದೋಯ್ತು, ಬೀಳಲೇಬಾರ್ದು ಅನ್ನೋದನ್ನ ನಾವು ಹೇಳ್ಕೊಡ್ಬಾರ್ದು ಮಕ್ಕಳಿಗೆ. ಅವ್ರು ಎಲ್ಲಾದ್ರಿಂದನೂ ಕಲ್ತ್ರೇನೆ ಆ ಜೀವ ಅರ್ಥ ಮಾಡ್ಕೊಳ್ಳೋದು. ಎಸ್, ಫೇಲ್ಯೂರ್ ಇಂದಾನೇ ನಾನ್ ನೆಕ್ಸ್ಟ್ ನನ್ನ ಲೈಫ್ ನ ಲೀಡ್ ಮಾಡೋದಕ್ ಸಾಧ್ಯ ಅಂತ. ಹ್ಮ್. ಸೂಪರ್. ಮತ್ತೆ ಇನ್ನೊಂದು ಪೂಜಾ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಅದ್ರ ಬಗ್ಗೆ ಹೇಳ್ಬಿಡ್ತೀನಿ ಜನಕ್ಕೆ. ಅವರು ಒಂದು AI ಡಿವೈಸ್ ಯೂಸ್ ಮಾಡಿ ಹೀಲಿಂಗ್ ಮಾಡ್ತೀನಿ, ಜನರ ಒಂದು ಯಾವ ರೀತಿ ವೈಬ್ರೇಷನ್ಸ್ ಬರ್ತಾ ಇದೆ ಅದೆಲ್ಲ ನೋಡಿ ಡಿಸ್ಟೆನ್ಸ್ ಹೀಲಿಂಗ್ ಎಲ್ಲ ಮಾಡ್ತೀನಿ ಅಂದ್ರು. ಸೊ ಹೀಲಿ ಅಂತ ಒಂದು ಡಿವೈಸ್ ಇದೆ, ನಾನು ಇದ್ರ ಬಗ್ಗೆ ಕೇಳಿದೀನಿ. ಇದು ಈಗ ಅಫ್ಕೋರ್ಸ್ ನಾವು ಅದ್ಭುತವಾದ ಒಂದು ಸಮಯದಲ್ಲಿ ಬಾಳ್ತಾ ಇದೀವಿ, ಟೆಕ್ನಾಲಜಿ ಅದ್ಭುತವಾಗಿದೆ. ಅದನ್ನ ನೀವು ಸಕಾರಾತ್ಮಕವಾಗೂ ಬಳಸ್ಬೋದು, ನಕಾರಾತ್ಮಕವಾಗೂ ಬಳಸ್ಬೋದು. ಸಕಾರಾತ್ಮಕವಾಗಿ ನೀವು ನೋಡೋದಾದ್ರೆ ಈ ಡಿವೈಸ್ ಬಳಸ್ಕೊಂಡು ಹೀಲಿಂಗ್ ಮಾಡೋ ಒಂದು ಅದ್ಭುತವಾದ ಟೆಕ್ನಾಲಜಿ ನಮ್ಮ ಹತ್ರ ಇದೆ. ಸೊ ಅದನ್ನ ಪೂಜಾ ಅವರು ಯೂಸ್ ಮಾಡ್ತಾ ಇದ್ದೀನಿ, ನಾನು ಅದ್ರ ಮುಖಾಂತರ ಹೀಲಿಂಗ್ ಮಾಡ್ತಿದ್ದೀನಿ ಅಂತ ಅದರ ಬಗ್ಗೆನೇ ಹೇಳ್ತಾ ಇದ್ದಾಗ್ಲೇ. ಸೊ ಇದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಮಗೆ ತಿಳಿಸ್ಬೋದಾ ಪೂಜಾ ಅವರೇ, ಏನದು, ಹೇಗೆ ಅದನ್ನ ಬಳಸ್ತೀರಾ? ಈ ಡಿವೈಸ್ ಆಕ್ಚುಲಿ ಕ್ವಾಂಟಮ್ ಸೈನ್ಸ್ ಅಲ್ಲಿ ವರ್ಕ್ ಆಗುತ್ತೆ. ದಿಸ್ ವರ್ಕ್ಸ್ ಆನ್ ಕ್ವಾಂಟಮ್ ಎಂಟಾಂಗಲ್ಮೆಂಟ್. ವೈಬ್ರೇಷನ್ಸ್ ರೆಕಾರ್ಡ್ ಮಾಡ್ಕೊಂಡು ಡಿವೈಸ್ ನಿಮ್ಗೆ ಅನಾಲಿಸಿಸ್ ಕೊಡುತ್ತೆ. ವಾಟ್ ಈಸ್ ದ ಸ್ಟೇಟ್ ವೇರ್ ಯುವರ್ ಬಾಡಿ ಅಂಡ್ ದ ಸೆಲ್ಸ್ ರಿಕ್ವೈರ್ಡ್ ದ ಹಾರ್ಮೋನೈಸೇಷನ್ ಅಂತ. ಇವಾಗ ಸುಸ್ತಾಗ್ತಾ ಇದೆ, ಬಟ್ ಬಾಡಿ ಇಸ್ ಫಾರ್ಮ್ಡ್ ಆಫ್ ಸೆಲ್ಸ್. ಹ್ಮ್. ಬಾಡಿ ಕಂಪ್ಲೀಟ್ ಆಗಿ ಸೆಲ್ಸ್ ಅಲ್ಲಿ ಡೆವಲಪ್ ಆಗಿದೆ. ಸೊ ನಮ್ಗೆ ಏನಾದ್ರೂ ಸುಸ್ತಾಗಿದೆ ಅಂತಂದ್ರೆ ವಿಚ್ ಏರಿಯಾ ದಟ್ ಸೆಲ್ ಇಸ್ ಆಕ್ಚುಲಿ ಬರ್ಸ್ಟೆಡ್, ವಿಚ್ ಹ್ಯಾಸ್ ಟು ಬಿ ಹಾರ್ಮೋನೈಸ್ಡ್. ಅಂದ್ರೆ ಓಕೆ. ಒಂದ್ ಎನರ್ಜಿ ತುಂಬಬೇಕು ಆ ಸೆಲ್ಗೆ. ಎನರ್ಜಿ ತುಂಬ್ತಿದ್ದಂಗೆ ಯು ವಿಲ್ ಬಿ ಬ್ಯಾಕ್ ಟು ನಾರ್ಮಲ್ ಸ್ಟೇಟ್ ಹ್ಮ್. ಅಲ್ವಾ. ಆ ತರ ಈ ಫ್ರೀಕ್ವೆನ್ಸೀಸ್ ನ, ವೈಬ್ರೇಷನ್ಸ್ ನ, ಎನರ್ಜೀಸ್ ನ ಯೂಸ್ ಮಾಡ್ಕೊಂಡು ಈ ರೇಡಿಯೇಷನ್ಸ್ ರೇಡಿಯೇಷನ್ಸ್ ಎಲ್ಲ ಹೀಲಿಂಗ್ ಕೊಡೋದಕ್ ಸಾಧ್ಯ. ಸೊ ಆ ವೈಬ್ರೇಷನ್ಸ್ ಮೂಲಕ ಅನಾಲಿಸಿಸ್ ಮಾಡುತ್ತೆ ಮೈಂಡ್, ಬಾಡಿ ಅಂಡ್ ಸೌಲ್. ಸೊ ಬೇಸ್ಡ್ ಆನ್ ದಟ್ ದ ಅನಾಲಿಸಿಸ್ ಮಾಡಿದ್ಮೇಲೆ ಅದಕ್ಕೆ ವಿ ವಿಲ್ ದಟ್ ಡಿವೈಸ್ ವಿತ್ ಸೆಲ್ಫ್ ವಿಲ್ ಹೆಲ್ಪ್ ಯು ರನ್ ದ ಪ್ರೋಗ್ರಾಮ್ಸ್. ವಾವ್. ಯಾವ ಏರಿಯಾದಲ್ಲಿ ಪ್ರೋಗ್ರಾಮ್ಸ್ ಆಕ್ಚುಲಿ ರನ್ ಮಾಡ್ಕೊಂಡ್ರೆ ವಿಚ್ ವಿಲ್ ಹೆಲ್ಪ್ ಯು ವಿತ್ ದ ಫ್ರೀಕ್ವೆನ್ಸೀಸ್ ಅಂಡ್ ಯು ಕ್ಯಾನ್ ಗೇನ್ ಯುವರ್ ಸ್ಟೇಟ್ ನಾರ್ಮಲ್ ಬ್ಯಾಕ್ ಅಂತ. ಸೂಪರ್. ಸೂಪರ್. ಅಂದ್ರೆ ಅದೇ ಸಮಸ್ಯೆಗಳಿಗೆ ಮೊದಲು ನಾವು ಪರಿಹಾರಗಳನ್ನ ಬರೀ ಡಾಕ್ಟರ್ ಅಲ್ಲಿ ಅಥವಾ ಔಷಧಿಗಳಲ್ಲೇ ಹುಡುಕ್ತಾ ಇದ್ವಿ. ಆದ್ರೆ ಇವತ್ತು ಫಸ್ಟ್ ಹೀಲಿಂಗ್ ಅರ್ಥ ಆಗಿರೋದೇ ಎಷ್ಟು ದೊಡ್ಡ ಭಾಗ್ಯ. ಹೀಲಿಂಗ್ ಮುಖಾಂತರ ಅದೇ ಅವ್ರು ಹೇಳ್ದಂಗೆ ಒಂದು 4 ವಾಕ್ಯಗಳಲ್ಲಿ ನಾವು ಎಷ್ಟೆಲ್ಲಾ ಸಮಸ್ಯೆಗಳನ್ನ ನೀಗಿಸ್ಬೋದು, ಎಷ್ಟೆಲ್ಲಾ ಬಂದಿರೋ ಸಮಸ್ಯೆಗಳನ್ನು ನಾವು ಹೊರಗೆ ಬರ್ಬೋದು ಅನ್ನೋದು. ಅದರ ಜೊತೆ ಈ ಕಂಪನಗಳು, ನಮ್ಮ ಫ್ರೀಕ್ವೆನ್ಸಿ ಹೇಗೆ ಮ್ಯಾಟರ್ ಆಗುತ್ತೆ ಅದನ್ನ ಹೀಲ್ ಮಾಡೋದಕ್ಕಾಗತ್ತೆ. ಅಲ್ಲಿ ಈಗ ಟೆಕ್ನಾಲಜಿನೂ ತಂದಿದ್ದಾರೆ. ಸೊ ಅದ್ಭುತ. ನಂಗೆ ಅದ್ರ ಬಗ್ಗೆ ಕೇಳಿ ಖುಷಿ ಆಯ್ತು. ಖಂಡಿತ ಅದ್ರ ಬಗ್ಗೆ ಇನ್ನಷ್ಟು ನಾವು ಮಾತಾಡೋಣ. ಸೊ ಪೂಜಾ ಅವರೇ, ಗೆಳೆಯರೆ, ನಿಮ್ಮ ಕಡೆಯಿಂದ ಏನಾದ್ರು ಪ್ರಶ್ನೆ ಇದ್ರು, ಯಾರಾದ್ರೂ ಇಲ್ಲಿ ಎಕ್ಸ್ಪೆಕ್ಟಿಂಗ್ ಮದರ್ಸ್ ಇದ್ದು, ಅಥವಾ ಈ ವಿಡಿಯೋನ ಯಾರೆಲ್ಲ ಎಕ್ಸ್ಪೆಕ್ಟಿಂಗ್ ಮದರ್ಸ್ ನೋಡ್ತೀರಾ, ಅವ್ರೊಂದು ಅದ್ಭುತವಾದ ಮಾತು ಹೇಳಿದ್ರು. ಅದು ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಗಾದೆನೇ ಇದೆ, ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಬೇಡಪ್ಪ ಅಂತ. ಯುದ್ಧದಲ್ಲಿ ಬಂದು ಶತ್ರು ಬಂದು ಮುಂದೆ ನಿಂತ್ಕೊಂಡಾಗ ಆಗ ಎಲ್ಲಿ ನಾನು ಬಾಣ ಎಲ್ಲಿದೆ, ಬಿಲ್ ಎಲ್ಲಿದೆ ಅಂತ ಹುಡ್ಕೋದ್ ಬೇಡ. ಸ್ವಲ್ಪ ಮೊದ್ಲಿಂದಾನೇ ಕಲ್ತ್ಕೊಂಡ್ರೆ ಆಮೇಲೆ ಪ್ರಿಪರೇಷನ್. ಪ್ರಿಪರೇಷನ್ ಆಗಿದ್ರೆ ಮಗುನ ಚೆನ್ನಾಗಿ ಬೆಳೆಸ್ಬೋದು. ಸೊ ಮೊದ್ಲಿಂದಾನೇ ಆ ಒಂದು ಟ್ರೈನಿಂಗ್ ಅನ್ನ ಅವ್ರು ಕೊಡ್ತಾರೆ. ಸೊ ಯಾರಿಗೆಲ್ಲ ಅದರ ಅಗತ್ಯ ಇದೆ, ನಾನು ಪೂಜಾ ಅವರ ಜೊತೆ ಮಾತಾಡಿ ಅವರ ನಂಬರು, ಇನ್ಸ್ಟಾಗ್ರಾಮ್ ಚಾನಲ್ ಎಲ್ಲ ನಿಮಗೆ ಶೇರ್ ಮಾಡ್ತೀನಿ. ಸೊ ಅವ್ರ ಜೊತೆ ನೀವು ಲೈಕ್ ಅವರ ಕೋಚಿಂಗ್ ಏನೆಲ್ಲ ಅವ್ರದ್ದು ಕಮ್ಯುನಿಟಿ ಇದೆ ಅದ್ರಲ್ಲಿ ಸೇರ್ಕೊಂಡು ಅವರ ಒಂದು ಇದನ್ನ ನೀವು ಪಡ್ಕೋಬಹುದು. ಸೊ ಏನೇ ಪ್ರಶ್ನೆಗಳಿದ್ದು ಚಾಟ್ ಬಾಕ್ಸ್ ನಲ್ಲಿ ಹಾಕಿ ಗೆಳೆಯರೆ, ನಾನು ಅದನ್ನ ಕೇಳ್ತೀನಿ. ಸೊ ಪೂಜಾ ಅವರೇ, ಬಹಳ ಖುಷಿ ಆಯ್ತು, ಬಹಳಷ್ಟು ವಿಷಯಗಳನ್ನ ಮಾತಾಡಿದ್ದು ಚೆನ್ನಾಗಿತ್ತು. ಸೊ ನಿಮ್ಮ ಕಡೆಯಿಂದ ಯಾರೆಲ್ಲ ಈಗ ನಾನು ಮಗು ಮಾಡ್ಕೋಬೇಕು ಅಂದ್ಕೊಂಡಿದ್ದಾರೆ, ಅಥವಾ ಈಗ ಯಾರು ಮಕ್ಕಳು ಈಗ ತಾನೇ ಮಕ್ಕಳು ಆಗಿದೆ, ಸೊ ಅವ್ರಿಗೆ ಒಂದು ಮೆಸೇಜ್ ಕೊಡೋದಾದ್ರೆ ಏನ್ ಮೆಸೇಜ್ ಕೊಡ್ತೀರಾ ಪೂಜಾ ಅವರೇ? ದಯವಿಟ್ಟು ಚಾಲೆಂಜಸ್ ಬಂದ್ರೆ ಫೇಸ್ ಮಾಡಿ. ಫೇಸ್ ಮಾಡಿದ್ರೇನೆ ನೀವು ಮುಂದೆ ಹೋಗೋದಕ್ಕಾಗದು.
ನಾವು ಅಂದ್ರೆ ನೆಕ್ಸ್ಟ್ ಲೆವೆಲ್ಗೆ ನಾನು ಪ್ರಿಪೇರ್ ಆಗ್ತೀನಿ ಅನ್ನೋದಕ್ಕೆ ಅದು ಒಂದು ಲೆವೆಲ್ ಅದು. ಸೊ ಚಾಲೆಂಜಸ್ ಬಂದ್ರೆ ಡೋಂಟ್ ಗಿವ್ ಅಪ್. ಅರ್ತ್ಕೊಳ್ಳಿ, ಯೂನಿವರ್ಸ್ ಇಸ್ ದೇರ್, ಗಾಡ್ ಇದಾರೆ, ದೇವ್ರ ಇದಾರೆ ನಮ್ ಜೊತೆ. ಯಾವ್ದೇ ಆದ್ ಪ್ರಾಬ್ಲಮ್ ಇರ್ಲಿ, ದೇವ್ರಿದ್ರೆ ಸಾಕು, ಯು ಕ್ಯಾನ್ ಡೂ ಎನಿಥಿಂಗ್. ಆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಕೇಳಿ ಸಹಾಯ ಪಡ್ಕೊಳ್ಳಿ. ಎಲ್ಲಾ ಮದರ್ಸ್ಗೂ ಇದನ್ನೇ ಹೇಳೋದು. ಆ ಈ ಒಂದು ಸ್ಟ್ರಗಲ್ ಎಲ್ಲಾ ನ್ಯೂ ಮದರ್ಸ್ ಅಲ್ಲಿ ಬರುತ್ತೆ. ಐ ಆಮ್ ಎ ವಂಡರ್ ಮಾಮ್ ಅಂತ. ಹ್ಮ್ ನಾನೇ ಎಲ್ಲದನ್ನು ಮಾಡ್ಬೇಕು, ನಾನೇ ಎಲ್ಲ ಮಾಡಿ ಮಾಡಿ ತೋರಿಸ್ಬೇಕು, ಐ ಆಮ್ ಎ ವಂಡರ್ ವಿಮೆನ್ ಅಂತ ತೋರ್ಸೋ ಒಂದು ಆಟಿಟ್ಯೂಡ್ ಕಲ್ಟಿವೇಟ್ ಆಗ್ಬಿಡತ್ತೆ. ಸೊ ಅದನ್ನ ದಯವಿಟ್ಟು ಪಕ್ಕಕ್ಕಿಟ್ಟು ಸಹಾಯ ಕೇಳ್ಪಡಿರಿ. ಏನಾದ್ರೂ ಡೆಲಿಗೇಷನ್, ಒಂದು ಬ್ಯಾಲೆನ್ಸಿಂಗ್ ಮದರ್ಹುಡ್ ರೋಲ್ ಅಂತ ಬರುತ್ತೆ. ಸೊ ಅದನ್ನೆಲ್ಲ ಕಲ್ತ್ಕೊಳ್ಳಿ. ಯಾವ್ದಾವ್ದು ಟೆಕ್ನಿಕ್ಸ್ ಯೂಸ್ ಮಾಡ್ಬೋದು, ಲೈಕ್ ಫಾರ್ ಎಕ್ಸಾಂಪಲ್ ಡೆಲಿಗೇಟಿಂಗ್ ದ ಟಾಸ್ಕ್. ಯಾರಿಗಾದ್ರೂ ನೀನ್ ಇದನ್ ಮಾಡೋದಕ್ಕಾಗ್ಲಿಲ್ಲ ಅಂದ್ರೆ ಯಾರ ಹತ್ರ ಮಾಡಿಸ್ಬೇಕು ಕೇಳಿ ಮಾಡಿಸ್ಕೊಳ್ಳೋದು, ಕೊಡೋದು. ಆಮೇಲೆ ಸೆಲ್ಫ್ ಅಸೆಸ್ಮೆಂಟ್, ನಾನು ಎಲ್ಲಿ ಪ್ರಾಬ್ಲಮ್ ಇದೆ ನನಗೆ, ಅದನ್ನ ಹೆಂಗ್ ಅಸೆಸ್ ಮಾಡ್ಕೊಂಡ್ರೆ ನಾನು ಈ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ನಾನು ಹೆಂಗ್ ಇಂಪ್ರೂವ್ ಮಾಡ್ಕೋಬಹುದು ಆ ಸ್ಟೈಲ್ ಅಲ್ಲಿ. ಸೆಲ್ಫ್ ಕೇರ್ ಆಕ್ಟಿವಿಟೀಸ್ ಅಂತಾರೆ. ಕೆಲವೊಂದ್ ಟೆಕ್ನಿಕ್ಸ್ ಇದೆ. ಸೊ ಬಂದು ತಿಳ್ಕೊಂಡ್ರೆ ಯು ವಿಲ್ ಲರ್ನ್ ಸೋ ಮಚ್. ಓ ಇಷ್ಟೆಲ್ಲ ಇದೆಯಾ, ನಾನು ಐ ಕ್ಯಾನ್ ಇಂಪ್ರೂವ್ ಮೈ ಸೆಲ್ಫ್ ಅಂತ. ಸೊ ಯು ಶುಡ್ ಕಂಪೇರ್ ಓನ್ಲಿ ಯುವರ್ ಸೆಲ್ಫ್, ನಾಟ್ ದ ಅದರ್ ಮದರ್ಸ್. ಪ್ಲೀಸ್ ದಯವಿಟ್ಟು ನಿಮ್ಮನ್ನ ಇನ್ನೊಂದು ಮದರ್ಗೆ ಕಂಪೇರ್ ಮಾಡ್ಕೊಳ್ಬೇಡಿ. ನಿಮ್ ಮಗುನ ಇನ್ನೊಂದ್ ಮಗುಗೆ ದಯವಿಟ್ಟು ಕಂಪೇರ್ ಮಾಡ್ಕೊಳ್ಬೇಡಿ. ಎವ್ರಿ ಯೂನಿಕ್, ಯುನೋ ಸೌಲ್ ಇಸ್ ಅ ಯೂನಿಕ್ ಸೌಲ್, ಬೀಟ್ ಅ ಮದರ್ ಆರ್ ಎ ಚೈಲ್ಡ್. ಸೊ ಇಷ್ಟು ಹೇಳ್ತಾ ನಾನು ಎಲ್ಲಾರ್ಗೂ ಹೃತ್ಪೂರ್ವಕವಾದ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ಬ್ರಿಂಗಿಂಗ್ ಮೀ ಟು ಶೋ, ವಿಹಾನ್. ಸೊ ಪೇರೆಂಟಿಂಗ್ ಇಸ್ ಎ ಸ್ಕಿಲ್ ಟು ಲರ್ನ್. ದಯವಿಟ್ಟು ಕಲ್ತ್ಕೊಂಡು ಪ್ರಿಪೇರ್ ಆಗಿ ನಿಮ್ ಮಗುನ ದಯವಿಟ್ಟು ಪಾಲನೆ ಪೋಷಣೆ ಒಂದು ಪ್ರಾಪರ್ ವೇ ಅಲ್ಲಿ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಪೇರೆಂಟಿಂಗ್ ಈಸ್ ಅ ಸ್ಕಿಲ್ ಟು ಲರ್ನ್. ಇದನ್ನೇ ಹ್ಮ್ ಎಲ್ಲಾರು ಒತ್ತಿ ಒತ್ತಿ ಹೇಳ್ಬೇಕು ಇವಾಗಿನ ಕಾಲದಲ್ಲಿ. ಯಾಕೆ ಅಂದ್ರೆ ನೀವೇ ಹೇಳಿದ್ರಿ, ಒಂದು ಮಗು ಬಂದಿದೆ ನಮಗೆ ಅಂತಂದ್ರೆ, ಆ ಮಗು ಜನ್ಮ ನೀಡಿದ್ವಿ ಅಂತಂದ್ರೆ ಹೆಂಗೆ ಅಂದಂಗೆ ಯುನೋ ರಾಂಗ್ ವೇ ಅಲ್ಲಿ ನಾವು ಬೆಳೆಸಬಾರ್ದು. ಸೊ ಇಫ್ ಯು ಹಾವ್ ಸೀಡ್ ಇಟ್ ಯಸ್ಟರ್ಡೇ, ಯು ಕಾಂಟ್ ಬೇರ್ ದ ಫ್ರೂಟ್ ಟುಮಾರೋ. ಇಟ್ಸ್ ಎ ಸೈಕಲ್. ಪೇರೆಂಟಿಂಗ್ ಇಸ್ ಎ ಓಷನ್. ಕಲಿಬೇಕು, ಕಲಿತಾನೆ ಇರ್ಬೇಕು. ನಾನು ಕಲಿತಾನೆ ಇದ್ದೀನಿ ಒಂದೊಂದು ಕ್ಷಣನುವೆ. ಸೊ ಇಟ್ಸ್ ನಾಟ್ ದಟ್ ನಾನು ಕಲ್ತಿದೀನಿ ಅಂದ್ರೆ ನಾನು ಪರ್ಫೆಕ್ಟ್ ಪೇರೆಂಟ್ ಅಂತ ಅಲ್ಲ. ನಾನು ಕಲಿತಾನೆ ಇದ್ದೀನಿ ನನ್ನ ಮಿಸ್ಟೇಕ್ಸ್ ಇಂದ, ನನ್ನ ಮಗುವಿಂದ. ಕಲ್ತ್ಕೊಂಡು ದಯವಿಟ್ಟು ಅದನ್ನ ಅಭ್ಯಾಸ ಮಾಡ್ಕೊಂಡು ಅಳವಡಿಕೆ ಮಾಡ್ಕೊಡಿ ಪೇರೆಂಟಿಂಗ್ ಜರ್ನಿಯಲ್ಲಿ. ಹ್ಯಾಪಿ ಪೇರೆಂಟಿಂಗ್ ಎವ್ರಿಬಡಿ. ಏನಾದ್ರೂ ಇದ್ರೆ ಯು ಕ್ಯಾನ್ ಆಲ್ವೇಸ್ ರೀಚ್ ಔಟ್ ಟು ಮೀ. ನಾನು ನಿಮ್ ಕನ್ನಡತಿ. ಏನಾದ್ರೂ ಪ್ರಾಬ್ಲಮ್ ಇದ್ರೆ ಐ ಕ್ಯಾನ್ ಆಲ್ಸೋ ಹೆಲ್ಪ್ ಇನ್ ತೆಲುಗು ಅಂಡ್ ಆಲ್ಸೋ ಕನ್ನಡ. ನಾನ್ ಯಾವಾಗ್ಲೂ ಎಲ್ಲಾರ್ಗುನು, ಬಿಕಾಸ್ ದಿಸ್ ಇಸ್ ಮೈ ವಿಷನ್. ಓನ್ಲಿ ಅ ಹ್ಯಾಪಿ ಮದರ್ ಕ್ಯಾನ್ ರೇಸ್ ಹ್ಯಾಪಿ ಕಿಡ್ಸ್, ಹ್ಯಾಪಿ ಫ್ಯಾಮಿಲೀಸ್ ಅಂಡ್ ಹ್ಯಾಪಿ ನೇಷನ್ ಆಲ್ ಟುಗೆದರ್. ಒಂದು ಇಂಡಿಯಾ ಅನ್ನೋದನ್ನ ನಾವು ಒಂದು ಒಳ್ಳೆ ರೀತಿಯಲ್ಲಿ ನಾವು ಒಂದು ಏನೋ ಹ್ಯಾಪಿ ನೇಷನ್ ಆಗಿ ಕ್ರಿಯೇಟ್ ಮಾಡ್ಬೋದು ಅಂದ್ರೆ ಒಂದು ವಿಮೆನ್ ಮಾತ್ರ ಸಾಧ್ಯ, ಒಂದು ಪೇರೆಂಟ್ ಮಾತ್ರ ಸಾಧ್ಯ. ಸೊ ಕ್ರಿಯೇಟ್ ಹ್ಯಾಪಿ ಫ್ಯಾಮಿಲೀಸ್ ಅಂಡ್ ಫ್ಲರಿಶ್ ಯುವರ್ ನೇಷನ್. ಸೂಪರ್ ಥ್ಯಾಂಕ್ ಯು. ಸೂಪರ್. ಆಕ್ಚುಲಿ ಎಷ್ಟು ದೊಡ್ಡದಾಗಿ ಮರ ಬೆಳೆದು ನಿಂತು ಆ ಬೀಜದಲ್ಲೇ ಎಲ್ಲ ಪವರ್ ಇರೋದು. ಸೊ ಆ ಬೀಜ ಹಾಕೋದು ಒಂದು ತಾಯಿ, ಆ ಬೀಜವನ್ನ ಬಿತ್ತನೆ ಮಾಡಿ ಅದನ್ನ ಅದಕ್ಕೆ ಪೋಷಿಸಿ ಎಲ್ಲ ಮಾಡಿ ಅದು ಒಂದು ದಿನ ದೊಡ್ಡ ಆಲದ ಮರವಾಗಿ ನಿಂತ್ಕೋಬಹುದು. ಸೊ ಡೆಫಿನೆಟ್ಲಿ ಆ ತಾಯಿಯ ಪಾತ್ರ ಜೀವನದಲ್ಲಿ ಬಹಳ ಮುಖ್ಯವಾದ ಒಂದು ಪಾತ್ರ ಅಲ್ಲಿ. ಅದೇ ನೀವು ಹೇಳ್ದಂಗೆ ತಾಯಿ ಎಷ್ಟು ಸ್ಟ್ರಾಂಗ್ ಆಗಿ, ಎಷ್ಟು ಸಂತೋಷವಾಗಿ, ಎಷ್ಟು ಆನಂದವಾಗಿ ಆ ಮಗುನ ಬೆಳೆಸ್ತಾರೋ ಅಷ್ಟು ಒಳ್ಳೆ ವ್ಯಕ್ತಿಯಾಗಿ, ಅಷ್ಟು ಸಕಾರಾತ್ಮಕವಾಗಿ ಆ ಮಕ್ಕಳು ಇದು ಮಾಡ್ತಾರೆ, ಲೈಕ್ ಬೆಳೀತಾ ಬರ್ತಾರೆ. ಸೂಪರ್. ಮತ್ತೆ ಇವತ್ತು ನನಗೆ ಬಹಳ ಖುಷಿಯ ವಿಚಾರ ಏನಪ್ಪಾ ಅಂದ್ರೆ, ಈ ಕೋವಿಡ್ ಅನ್ನೋದು ಬಹಳಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡಿದ್ರು ಸಹ ಅದರಿಂದ ಈ ಅದ್ಭುತವಾದ ಒಂದು ಕೋಚಿಂಗ್ ಬಿಸ್ನೆಸ್ ಫ್ಲರಿಶ್ ಆಯ್ತು. ಮತ್ತೆ ಈ ರೀತಿಯ ಒಂದು ಸಪೋರ್ಟ್ ಸಿಸ್ಟಮ್ ಡೆವಲಪ್ ಆಗಿದೆ. ಯಾಕಂದ್ರೆ ಮೊದಲೆಲ್ಲ ನಾನೇ ಕೂಡ ಒಂದು ಕಾಲದಲ್ಲಿ ನೆನ್ಸ್ಕೊಂಡು ನಕ್ಕಿದೀನಿ, ಉಸಿರಾಡೋದನ್ನ ಹೇಳ್ಕೊಡೋದಕ್ಕೆ ಕೋಚ್ ಅಂತೆ. ಇದೆಲ್ಲ ಯಾರಪ್ಪ ಹೇಳ್ಕೊಡೋದು, ನಮಗ್ ಗೊತ್ತಿಲ್ವಾ ಉಸಿರಾಡೋದು ಅಂತ. ಆದ್ರೆ ಅದ್ರಲ್ಲಿರೋ ಸೂಕ್ಷ್ಮತೆಗಳು ಎಷ್ಟು ಮುಖ್ಯ ಆಗುತ್ತೆ. ಇವತ್ತು ಎಷ್ಟು ಕಾಯಿಲೆಗಳನ್ನ ನಾವು ಬದುಸ್ಕೊಳ್ತಾ ಇದೀವಿ, ಎಷ್ಟು ಸಮಸ್ಯೆಗಳನ್ನ ಆಕರ್ಷಿಸ್ತಿದೀವಿ. ಅದಕ್ಕೆ ಕಾರಣ ಸೂಕ್ಷ್ಮತೆಗಳು. ಅವಾಗ ಅದು ಗೊತ್ತಿತ್ತು. ಇವತ್ತು ಅದೇ ನೀವು ಹೇಳಿದಂಗೆ ಟೆಕ್ನಾಲಜಿ ಎಲ್ಲ ಬಂದ್ಬಿಟ್ಟು ಮೈಂಡ್ ಸ್ಕ್ಯಾಟರ್ ಆಗ್ಬಿಟ್ಟು ಬೇಸಿಕ್ಸ್ ಮರ್ತು ಬಿಡ್ತೀವಿ. ಮಾರ್ಕ್ ಬಿಡ್ತಾ ಇದೀವಿ. ಯಾರೋ ಒಬ್ರು ನೆನಪಿಸೋದಕ್ ಬೇಕು, ಮತ್ತೆ ಸಪೋರ್ಟ್ ಸಿಸ್ಟಮ್ಗಳು ಬೇಕು. ಜೊತೆಗೆ ಅವತ್ತಿನ ತರ ನಮ್ಮ ತಂದೆ ತಾಯಿಯರು, ನಮ್ಮ ಅಜ್ಜಿ ತಾತಂದ್ರು ಎಲ್ಲ ಬಂಧು ಜೊತೆಗೆ ಬಳಗ. ಅವರ ಜ್ಞಾನವನ್ನ ನಮಗ್ ಹೇಳ್ಕೊಡೋದಕ್ಕೆ ಅವರು ಕೂಡ ಇಲ್ಲ. ಸೊ ನಾವು ಅದನ್ನ ಅದು ಒಂದು ಕಲೆನೆ. ಮಗುನ ಮಾಡ್ಕೊಳ್ಳೋದು, ಮಗುನ ಬೆಳೆಸೋದೆಲ್ಲ ಒಂದು ಕಲೆನೆ. ಅದನ್ನ ಕಲಿಬೇಕು. ಆ ಕಲೆ ಗೊತ್ತಿಲ್ಲದೆ ನಾನು ಸುಮ್ನೆ ಅದೇ ಇಳಿದು ಬಿಡ್ತೀನಿ
ಇಳಿದು ಮಾಡ್ಬಿಡ್ತೀನಿ ಅಂದ್ರೆ ಅದು ತುಂಬಾ ಸಮಸ್ಯೆಗಳಿಗೆ ನಾವೇ ಕಾರಣ ಆಗ್ತೀವಿ. ಸೊ ಅದ್ಭುತ, ಆ ಒಂದು ಸಪೋರ್ಟ್ ಸಿಸ್ಟಮ್ ಕ್ರಿಯೇಟ್ ಮಾಡಿರೋದಕ್ಕೆ ನಿಮಗೂ ಹೃತ್ಪೂರ್ವಕ ಕೃತಜ್ಞತೆಗಳು ಪೂಜಾ. ಮತ್ತೆ ಅಫ್ಕೋರ್ಸ್ ನಮ್ಮ ಕಮ್ಯುನಿಟಿನಲ್ಲಿ ಯಾರೆಲ್ಲ ಈ ವಿಡಿಯೋ ನೋಡ್ತಾರೆ, ನಾನ್ ಹೇಳೋದು ಅವರು ಅದನ್ನ ಅದ್ಭುತವಾಗಿ ಹೇಳಿದ್ರು. ತಾಯಿ ಎಂದು ಮಾತ್ರಕ್ಕೆ ಎಷ್ಟು ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಪ್ರತಿಯೊಂದು ತಾಯಿಯೂ ಸೈನಿಕ ತರ ಅಂತ. ಸೈನಿಕ ನಿಜ, ಆದ್ರೂ ಸಪೋರ್ಟ್ ತಗೊಳ್ಳಿ, ಒಬ್ಬರೇ ಎಲ್ಲಾ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನೀವು ಸಂತೋಷವಾಗಿರ್ಬೇಕಲ್ವಾ, ನಿಮ್ಗೂ ಒಂದೇ ಜೀವನಾನೇ ಸಿಕ್ಕಿರೋದು. ಸೊ ಎಲ್ಲಾ ನಾನೇ ಮಾಡ್ತೀನಿ ಅಂತ ಒದ್ದಾಡೋ ಬದಲು ಒಳ್ಳೆ ಸಪೋರ್ಟ್ ತಗೊಂಡು ಡೆಲಿಗೇಟ್ ಮಾಡ್ತಾ ಎಲ್ಲರ ಒಂದು ಅದಕ್ಕೆ ಒಂದು ಕಮ್ಯುನಿಟಿ ಬಹಳ ಮುಖ್ಯ ಆಗುತ್ತೆ. ಒಂದು ಕಮ್ಯುನಿಟಿ ಇದ್ರೆ ನಿಮ್ಗೆ ಎಷ್ಟು ಮೆಂಟಲಿ ನಿಮ್ಗೆ ಆ ಸಪೋರ್ಟ್ ಸಿಗುತ್ತೆ. ಮತ್ತೆ ನಿಮಗೆ ಜ್ಞಾನ ಬಂದ್ಬಿಟ್ಟು, ಜ್ಞಾನ ಒಂದು ಅದ್ಭುತವಾದ ಒಂದು ಆಯುಧ. ನಾವು ಎಷ್ಟಕ್ಕೆಷ್ಟು ವಿಷಯಗಳನ್ನ ತಿಳ್ಕೊಳ್ತೀವಿ, ಅಷ್ಟಕ್ಕಷ್ಟು ಚೆನ್ನಾಗಿ ಆ ಕೆಲಸವನ್ನ ಮಾಡ್ಬೋದು, ಒಳ್ಳೆ ಮಾಡ್ತೀವಿ. ಮಕ್ಕಳನ್ನ ಬೆಳೆಸ್ಬೋದು. ಸೊ ಅದಕ್ಕೆ ಅವರು ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿದ್ದಾರೆ. ಬಹಳ ಖುಷಿ ಆಗುತ್ತೆ ಆ ತರ ಸಿಸ್ಟಮ್ಸ್ ಇದೆ ಅನ್ನೋದನ್ನ ಕೇಳಿದಾಗ್ಲೇ ಒಂದು ಧೈರ್ಯ ತಾಯಿಯಂದಿರಿಗೆ. ಸೊ ಯಾರಿಗೆಲ್ಲ ಇದ್ರ ಅಗತ್ಯ ಇದೆ ಖಂಡಿತ ಬಳಸ್ಕೊಳ್ಳಿ ಗೆಳೆಯರೆ. ಸೊ ಪೂಜಾ, ಬಹಳ ಧನ್ಯವಾದಗಳು, ಬಹಳಷ್ಟು ವಿಷಯಗಳನ್ನ ತಿಳಿಸಿದ್ರಿ ಗೆಳೆಯರೆ. ಎಲ್ಲಾರು ಒಂದು ಧನ್ಯವಾದಗಳನ್ನ ಚಾಟ್ ಬಾಕ್ಸ್ ನಲ್ಲಿ ತಿಳಿಸ್ಬೋದಾ, ಥ್ಯಾಂಕ್ಸ್ ಹೇಳ್ಬೋದಾ ಎಲ್ಲಾರು? ಸೊ ಆಲ್ರೆಡಿ ಸ್ವಲ್ಪ ಜನ ಎಲ್ಲ ಥ್ಯಾಂಕ್ ಯು ಹೇಳಿದ್ದಾರೆ. ಸೊ ಇನ್ನು ಯಾರೆಲ್ಲ ವಿಡಿಯೋ ನೋಡ್ತೀರಾ, ಕಾಮೆಂಟ್ಸ್ ನಲ್ಲಿ ನಿಮ್ಮ ಕೃತಜ್ಞತೆಗಳನ್ನ ಮೊದಲು ತಿಳಿಸಿ. ಯಾಕಂದ್ರೆ ಎಲ್ಲರೂ ಕಷ್ಟ ಎದುರಿಸ್ತಾರೆ, ಆದ್ರೆ ಕೋಚಿಂಗ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇದೆಯಲ್ಲ, ಅದು ಕೆಲವರಿಗೆ ಮಾತ್ರನೇ ಬರೋದು. ಅದು ಅವ್ರುಗಳೇ ಕೋಚ್ಗಳಾಗೋದು. ನಾವು ಮೊದಲೆಲ್ಲ ಗುರುಗಳು ಅಂದ್ರೆ ಬರೀ ಪಾಠಶಾಲೆನಲ್ಲಿ ನೋಡ್ತಾ ಇದ್ವಿ, ಆದ್ರೆ ಇವತ್ತು ನಮ್ಮ ಅದೃಷ್ಟ ಪ್ರತಿಯೊಂದು ವಿಷಯದಲ್ಲೂ ಈ ರೀತಿ ಗುರುಗಳು ಸಿಗ್ತಾರೆ. ಅವರ ಜೀವನದಲ್ಲಿ ಅವರು ಎದುರಿಸಿದ ಕಷ್ಟಗಳಿಂದ ಬೇರೆಯವ್ರಿಗೆ ಅದೇ ಕಷ್ಟ ಬರಬಾರದು ಅನ್ನೋ ಉದ್ದೇಶದಿಂದ ಯಾರೋ ಕೋಚಿಂಗ್ ಮಾಡ್ಬೇಕು ಅಂತ ಬಂದಿರ್ತಾರೆ. ಸೊ ಅಂತವ್ರಿಗೆ ಫಸ್ಟ್ ನಾವು ಕೃತಜ್ಞತಾ ಭಾವದಿಂದಾನೇ ಫಸ್ಟ್ ನಮ್ಮ ಒಂದು ಟ್ರಾನ್ಸಾಕ್ಷನ್ ಅನ್ನ ಶುರು ಮಾಡಬೇಕು, ಒಂದು ಜರ್ನಿಯನ್ನ ಶುರು ಮಾಡಬೇಕು. ಸೊ ಹಾಗಾಗಿ ಎಲ್ಲರೂ ಕಮೆಂಟ್ಸ್ ನಲ್ಲಿ ಕೂಡ ಕೃತಜ್ಞತೆಯನ್ನ ತಿಳಿಸ್ಬೋದು. ಮತ್ತೆ ಅದನ್ನ ಖಂಡಿತ ಬಳಸ್ಕೊಳ್ಳಿ, ಆ ಒಂದು ಅವಕಾಶವನ್ನ ಬಳಸ್ಕೊಳ್ಳಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್ ಪೂಜಾ. ಮತ್ತೆ ಖಂಡಿತ ಇನ್ನೊಂದು ಸೆಷನ್ ಅಲ್ಲಿ ಇನ್ನೂ ದೀರ್ಘವಾಗಿ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಣ. ಬಟ್ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಅದ್ಭುತವಾದ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ವಿಹಾನ್. ನೀವು ಕೂಡ ತುಂಬಾ ಚೆನ್ನಾಗಿ ಈ ಶೋನ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ. ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಗೆಸ್ಟ್ ಗಳನ್ನ ತಗೊಂಡ್ಬಂದು ಎಲ್ಲಾ ಏನೋ ಉತ್ತಮ ಮಾಹಿತಿನ ಎಲ್ಲಾರ್ಗೂ ಹಂಚ್ಕೊಡ್ತಾ ಇದ್ದೀರಾ. ಇದು ಎಲ್ಲಾರ್ಗೂ ಸಾಧ್ಯ ಇಲ್ಲ. ಒಂದ್ ಒಳ್ಳೆ ಮನಸ್ಸಿದ್ರೆ ಮಾತ್ರ ಇದನ್ನೆಲ್ಲ ಮಾಡೋದಕ್ ಸಾಧ್ಯ. ಒಳ್ಳೆ ಮನ್ಸಿರೋರೆ, ನೀವೇ ಹೇಳ್ದಂಗೆ ಕೋಚಿಂಗ್ ಅನ್ನೋದು ಕೂಡ ಎಲ್ಲರೂ ಮಾಡೋದಕ್ ಆಗೋದಿಲ್ಲ. ಒಳ್ಳೆ ಮನ್ಸಿರ್ಬೇಕು, ಅವ್ರ ಕಷ್ಟನ ಇನ್ನೊಬ್ರು ಕಷ್ಟ ಪಡ್ಬಾರ್ದು ಅಂತ ಹೇಳ್ಕೊಡೋದಿರುತ್ತಲ್ಲ, ಅದು ಕೂಡ ಆ ಸ್ವಭಾವ ಇರ್ಬೇಕು. ಸೊ ಎಲ್ಲರೂ ದಯವಿಟ್ಟು ಕೋಚಿಂಗ್ ಅನ್ನೋದನ್ನ ಒಂದು ಡಿಫ್ರೆಂಟ್ ಆಂಗಲ್ ಅಲ್ಲಿ ನೋಡ್ಬೇಡಿ. ಪ್ರಾಬ್ಲಮ್ ಇದ್ರೆ ಅದಕ್ಕೆ ಸೊಲ್ಯೂಷನ್ ಇದ್ದೇ ಇರುತ್ತೆ, ಯಾವ್ದು ಸ್ಟ್ರಗಲ್ ಅಲ್ಲ. ಆಮೇಲೆ ಯಾರು ರೈಟ್ ಪೇರೆಂಟ್, ಯಾರು ಬ್ಯಾಡ್ ಪೇರೆಂಟ್ಸ್ ಅಂತೂ ಅಲ್ಲ. ಎಲ್ಲಾ ತಾಯಿಯಂದ್ರುನು ಒಳ್ಳೆ ತಾಯಿಯಂದ್ರೆ, ಅವ್ರಿಗೆ ಕೆಟ್ಟ ಮನಸ್ಸು, ತಾಯಿಗೆ ಕೆಟ್ಟ ಮನಸ್ಸು ಇರೋದಕ್ ಸಾಧ್ಯನೇ ಇಲ್ಲ ಪ್ರಪಂಚದಲ್ಲಿ. ಸೊ ಯಾವ್ದೋ ಒಂದು ಸಿಚುಯೇಷನ್ ಇಂದ ಆಗಿ ಅವ್ರ ಕೋಪ ಬಂದಿರುತ್ತೋ, ಏನೋ ಒಂದ್ ಆಗಿರುತ್ತೆ. ಬಟ್ ಎಲ್ಲಾರ್ಗೂ ಆ ಹೀಲಿಂಗ್ ಅನ್ನೋದು ಇಂಪಾರ್ಟೆಂಟ್. ಹೀಲ್ ಮಾಡ್ಕೊಳ್ಳಿ, ಎಲ್ಲದನ್ನು ಸುಸೂತ್ರವಾಗಿ ಈಸಿಯಾಗಿ ಅಳವಡಿಸ್ಕೊಂಡು ಹೋಗಿ ಅಂತ ಕೇಳ್ಕೊಂತ ಅಗೇನ್ ಐಮ್ ಥ್ಯಾಂಕಿಂಗ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು ಪೂಜಾ. ಸೊ ಒಂದ್ ನಿಮಿಷ ಗೆಳೆಯರೆ. ಸೊ ದಟ್ ವಾಸ್ ಪೂಜಾ. ಸೊ ಪೂಜಾ ಅವರು ಬಹಳಷ್ಟು ಮಾಹಿತಿಗಳನ್ನ ಅದ್ಭುತವಾಗಿ ಶೇರ್ ಮಾಡ್ಕೊಂಡ್ರು. ಮತ್ತೊಂದು ಸಂಚಿಕೆ ಯಶಸ್ವಿಯಾಗಿ ಮುಗಿದಿದೆ ನೋಡಿ. ಈ ಆಕರ್ಷಣೆಯ ನಿಯಮ ಅನ್ನೋದು ಒಂದು ದೊಡ್ಡ ಆಲದ ಮರ ತರ, ಆದ್ರೆ ಅದರ ಸೂಕ್ಷ್ಮಗಳು ಎಂತೆಂಥದ್ರಲ್ಲೆಲ್ಲ ಅಡಗಿರುತ್ತೆ ಅಂದ್ರೆ, ಒಂದು ಮಗು, ಒಂದು ಜೀವ ಭೂಮಿಗೆ ಬರ್ತಾ ಇದೆ ಅಂದ್ರೆ ಅಲ್ಲೇ ನಮ್ಮ ಮನಸ್ಥಿತಿ, ನಮ್ಮ ಅಚೇತನ ಮನಸ್ಸು, ಚೇತನ ಮನಸ್ಸು, ನಮ್ಮ ಅಭ್ಯಾಸಗಳು, ನಮ್ಮ ನಂಬಿಕೆಗಳು ಅಲ್ಲಿಂದಾನೇ ಆ ಮಗು ಒಳಗೆ ಹೋಗ್ತಾ ಇರುತ್ತೆ. ಆ ಮಗು ಭೂಮಿ ಮೇಲೆ ಬಂದು ಅದರ ಜೀವನವನ್ನ ರೂಪಿಸ್ಕೊಳ್ಬೇಕಾದ್ರೆ ಅದು ಏನೆಲ್ಲ ಕಲಿಯುತ್ತೆ, ಇದೆಲ್ಲವೂ ನಮ್ಮ ಜೀವನವನ್ನ ಮುಂದಕ್ಕೆ ಹೇಗೆ ನಾವು ಬಾಳ್ತೀವಿ ಅನ್ನೋದನ್ನ ನಿರ್ಧರಿಸ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ಇಲ್ಲಿವರೆಗೂ ಬಂದಿರೋ ಒಂದೊಂದು ಕೋಚ್ ಕೂಡ ಏನೋ ಒಂದು ವಿಷಯವನ್ನ ಹೇಳ್ಕೊಟ್ಟಿದ್ದಾರೆ. ಆಕರ್ಷಣೆ ನಿಯಮ ಅದು ಒಂದು ಬೇಸ್, ಅದು ಒಂದು ಮೂಲವಾಗಿದ್ದರು. ಅದರ ಜ್ಞಾನವನ್ನ, ಅದರ ಒಂದು ತತ್ವಗಳನ್ನ ನಾವು ಹೇಗೆಲ್ಲ ಬಳಸ್ಕೋಬಹುದು ಅನ್ನೋದನ್ನ
ಬಹಳಷ್ಟು ಕೋಚ್ಗಳು ಬಂದು ಬೇರೆ ಬೇರೆ ರೀತಿ ತಮ್ಮ ತಮ್ಮ ಒಂದು ಹುದ್ದೆಯಲ್ಲಿ ಅಥವಾ ಅವರು ಮಾಡ್ತಿರೋ ಒಂದು ಪ್ರವೃತ್ತಿಯಲ್ಲಿ ವೃತ್ತಿಯಲ್ಲಿ ಹೇಗೆ ಈ ಆಕರ್ಷಣೆಯ ನಿಯಮವನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಹೇಗೆ ಅದನ್ನ ಬಳಸ್ಕೊಂಡು ತಮ್ಮ ಜೀವನದಲ್ಲಿ ಸಾಧನೆಗಳನ್ನ ಮಾಡ್ತಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಇದು ನಿಮ್ಮೆಲ್ಲರಿಗೂ ಬಹಳಷ್ಟು ಕ್ಲಾರಿಟಿ, ಸ್ಪಷ್ಟನೆಯನ್ನ ಕೊಡ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇನ್ನು ಹೀಗೆ ಬಹಳಷ್ಟು ದೊಡ್ಡ ದೊಡ್ಡ ಸಾಧಕರನ್ನ, ಬರೀ ಸಾಧಕರನ್ನ ಅಂತಲ್ಲ, ಕೆಲವೊಮ್ಮೆ ನಾನು ನಿಮ್ಮನ್ನ ಕೂಡ ಕರ್ಕೊಂಡು ಬಂದು ನಿಮ್ಮ ಸಮಸ್ಯೆಗಳನ್ನ ಹಂಚ್ಕೊಳ್ಳೋದ್ರ ಮುಖಾಂತರ ಕೂಡ ಅದಕ್ಕೆ ನಮ್ಮ ಆಕರ್ಷಣೆಯ ನಿಯಮದ ತತ್ವಗಳನ್ನ ಬಳಸ್ಕೊಂಡು ಹೇಗೆ ನಾವು ಅದಕ್ಕೆ ಪರಿಹಾರವನ್ನ ಹುಡುಕ್ಬೋದು ಅನ್ನೋದನ್ನ ಶೇರ್ ಮಾಡ್ತಾ ಕೂಡ ನಾವು ಬಹಳಷ್ಟು ಜನಕ್ಕೆ ಸಹಾಯ ಮಾಡ್ಬೋದು. ಸೊ ಈ ಸಂಚಿಕೆಗಳನ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ನಿಮ್ಗೆ ಏನೇ ಅನಿಸಿಕೆಗಳಿದ್ವು, ಏನೇ ಪ್ರಶ್ನೆಗಳಿದ್ವು, ಮತ್ತೆ ಕೃತಜ್ಞತಾ ಭಾವವನ್ನ ವ್ಯಕ್ತಪಡಿಸೋದಕ್ಕೆ ಕಾಮೆಂಟ್ ಸೆಕ್ಷನ್ ಅನ್ನ ಬಳಸ್ಕೊಳ್ಳಿ ಗೆಳೆಯರೆ. ಸುಮ್ನೆ ವಿಡಿಯೋ ನೋಡ್ಬಿಟ್ಟು ಹೋಗ್ಬಿಡ್ಬೇಡಿ, ಕಾಮೆಂಟ್ ಹಾಕಿ, ನಿಮ್ಗೆ ಏನ್ ಅನ್ನಿಸ್ತು ಕೇಳಿ. ಮತ್ತೆ ಪ್ರತಿಯೊಬ್ಬ ಗೆಸ್ಟ್ ನಂಬರ್ ನಾನು ಶೇರ್ ಮಾಡಿರ್ತೀನಿ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಆ ಸಹಾಯ ಬೇಕು ಅಂದ್ರೆ ಖಂಡಿತ ಪಡ್ಕೋಬಹುದು. ಸೊ ಮುಂದಿನ ವಾರ ಮತ್ತೊಂದು ಅತಿಥಿ ಜೊತೆ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು ಗೆಳೆಯರೆ.